ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್. ಧೂಮ್ರಪಾನ ಕ್ಯಾನ್ಸರ್ಗೆ ಕಾರಕ, ಧೂಮ್ರಪಾನ ಸಾವಿಗೆ ಕಾರಣ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಎಚ್ಚರಿಕೆಯಿಂದ ಇರಿ, ಕುಡಿದು ವಾಹನ ಚಾಲನೆ ಮಾಡಬೇಡಿ. ಡ್ರಗ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮಾದಕ ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಏನಾಯ್ತು? ಕಾಶಿ ಕಾಶಿ ಯಾಕೆ ಹೊಡೆದ ಅವನು? ಅಯ್ಯೋ, ತುಂಬಾ ದುರಂಕಾರ ತೋರಿಸ್ತಿದೆ ಕಾಶಿ. ಕೈ ಕತ್ತರಿಸ್ತೀನಿ ಒಂದಿನ. ಹುಡುಗಿರ್ನ ರೇಗ್ಸೋ ಕಿರಾತಕರು ನೀವು ನನ್ನ ಕೈ ಕತ್ತರಿಸ್ತೀರ. ನೀನು ಮತ್ತೆ ನಿನ್ ಸ್ನೇಹಿತರು ಲಂಗ ದಾವಣಿ ಹಾಕೊಳ್ಳಿ. ಅವಾಗ ನಮ್ನ ಕೆಣ್ಕೋದನ್ನ ಬಿಡೋದಿಲ್ವಾ? ಮುಂದಿನ ಸಲ ಚುಕ್ತ ಮಾಡ್ಬೇಕಾಗತ್ತ. ಇನ್ನೊಂದ್ಸಲ ಯಾರ ಜೊತೆಲಾದ್ರೂ ಈ ತರ ಮಾಡಿದ್ರೆ ಆ ಮಹಾದೇವನ ಮೇಲೆ ಆಣೆ ಜೀವಂತವಾಗಿ ಹೂತಾಕ್ತೀನಿ. ಬನ್ನಿ ಮೇಡಮ್. ಬನ್ನಿ ಮೇಡಮ್. ಹೂತಾಕೋ ಕೆಲಸ ನಮ್ದು ಕಣಲೇ. ಬ್ಲಡ್. ಏನಾಯ್ತು? ಇಲ್ಲ ಇಲ್ಲ ಇಲ್ಲ, ಏನೂ ಇಲ್ಲ. ಥ್ಯಾಂಕ್ ಯು. ನೀನೆಷ್ಟು ರೂಡ್ ಆಗಿದ್ಯೋ. ಆ ಹುಡುಗಿ ಥ್ಯಾಂಕ್ ಯು ಹೇಳ್ತಿದ್ದಾರೆ, ರಿಪ್ಲೈ ಮಾಡ್ಬೇಕಲ್ವಾ? ವೆಕ್ಲಾಮ್ ಅಂತ. ವೆಕ್ಲಾಮ್ ಅಲ್ಲ, ವೆಲ್ಕಮ್. ಅಯ್ಯೋ, ಅದೇನೇ ಆಗಿದ್ರು ಹೇಳ್ಬೇಕಲ್ವಾ? ಸರಿ, ನನ್ಗೊಂದು ವಿಷಯ ಹೇಳಿ. ನಿಮ್ ಫ್ರೆಂಡ್ ಯಾವಾಗ್ಲೂ ಹೀಗೆ ಇರ್ತಾನಾ? ಇದು ಬನಾರಸ್ ಮೇಡಮ್ ಅವರೇ, ಇಲ್ಲಿ ಕಾಗೆ ಕೂಡ ಹೀಗೆ ಇರುತ್ತೆ. ಬಲ್ವಂತ್ ಪಾಂಡೆ ಜಿಂದಾಬಾದ್! 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 ಬಲ್ವಂತ್ ಪಾಂಡೆ ಕೋಟ್ಯಾಧೀಶರ. ಈ ನಡುವೆ ರಾಜಕೀಯದಲ್ಲಿ ಇವ್ರದೇ ಮೇಲ್ಗೈ. ಇವ್ರ ಹೆಸರು ಬಲ್ವಂತ್ ಪಾಂಡೆ. ಮೇಡಮ್ ಅವರೇ, ನಿಮ್ಗೊಂದು ಗೊತ್ತಿಲ್ಲ, ನೋಟ್ ಬ್ಯಾನ್ ಟೈಮಲ್ಲಿ 500,000 ಅದೆಷ್ಟೋ ನೋಟುಗಳನ್ನ ಗಂಗಾನದಿಗೆ ಹಾಕ್ಬಿಟ್ಟಿದ್ದಾರೆ. ನನಗಂತ ಅನ್ಸುತ್ತೆ ಮೀನ್ ಹೊಟ್ಟೆ ಒಳಗಡೆ ಡೈಮಂಡ್ ಇಟ್ಟು ಮಾರಾಟ ಮಾಡ್ತಾನೆ ಅಂತ. ಲೇ, ಏನು ಪಿಸು ಪಿಸು ಅಂತ ಮಾತಾಡ್ತಾ ಇದೀಯಾ? ಮೇಡಮ್, ನೀವು ಇವನ್ ಮಾತುಗಳನ್ನ ಜಾಸ್ತಿ ನಂಬಕ್ ಹೋಗ್ಬೇಡಿ. ಸಿನಿಮಾ ನೋಡಿ ನೋಡಿ ಇವನ್ ತಲೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಕಾಶಿ, ನಾನು ನ್ಯೂಸ್ ಇಂದ ಬರ್ತಿರೋದು. ನಮ್ ನ್ಯೂಸ್ ಪೇಪರ್ ಅಲ್ಲಿ ನಿಮ್ ಇಂಟರ್ವ್ಯೂ ಪಬ್ಲಿಷ್ ಮಾಡ್ಬೇಕಿತ್ತು. ಇಂಟರ್ವ್ಯೂ ನಮ್ ಬಗ್ಗೆನಾ? ಯಾಕೆ? ಯಾಕೆಂದ್ರೆ ನನ್ಗನ್ಸತ್ತೆ ಇಡೀ ಬನಾರಸ್ ಬಗ್ಗೆ ಹೇಳೋಕ್ ಸಾಧ್ಯ ಇರೋದು ನಿಮ್ಗೊಬ್ರಿಗೆ. ಅಯ್ಯೋ ದೇವ್ರೆ ಮೇಡಮ್, ಈಗ ಇಂಟರ್ವ್ಯೂಗೆಲ್ಲ ಸಮಯ ಇಲ್ಲ ಮೇಡಮ್. ಅದೇನು ಅಂದ್ರೆ ಮನೇಲಿ ತುಂಬಾ ಕೆಲಸ ಇದೆ, ತುಂಬಾ ಲೇಟ್ ಆಗ್ತಾ ಇದೆ. ಮತ್ತೆ ಸಿಗೋಣ. ಲೇ ನನ್ ರಾಣಿ, ನನಗೆ ಕಷ್ಟಪಡಿಸಿದ ಸ್ಟಾರ್ಟೇ ಆಗಲ್ವಲ್ಲ ನೀನು? ಅಲ್ಲ ಕಣು ಮಗ, ನಿನ್ಗೇನೋ ಅಂತ ಕೆಲಸ ಇರೋದು. ಹೋಗೋ, ಬಾರೋ ಕೂತ್ಕೊಳ್ಳೋ. ಹೋಗುತ್ತಾನೆ ರಂಗಿಲ್ಲ, ಕೂತ್ಕೋ. ಅಯ್ಯೋ, ಇವನಂತೂ ಮಾತು ಕೇಳಲ್ಲ. ಮೇಡಮ್, ಮತ್ತೆ ಸಿಗೋಣ. ಅಲ್ಲ ಕಣೋ ಮಗ, ಸುಂದರ್ ಹೇಳೋದನ್ನ ಕೇಳೋ. ಇಂಟರ್ವ್ಯೂ ತಗೋತಾರೋ? ಮೇಡಮ್ ಬರ್ತೀವಿ ರೀ. ಹಾಯ್ ಕಾಶಿ. ಅರೆ, ನೀವಿಲ್ಲಿ? ಚಿಂಟು ಹಿಡ್ಕೊಳ್ಳಿ. ಬನ್ನಿ. ಲೇ ಚಿಂಟು, ಸರಿಯಾಗಿ ಮಾಡೋ ಕೆಲಸ ಮಾಡದೆ ಸುಮ್ಮನೆ ನಿಂತ್ಕೋಬೇಡ. ಎಷ್ಟು ಕಷ್ಟ ಅಲ್ವಾ ನಿಮ್ ಕೆಲ್ಸ? ಮನುಷ್ಯರನ್ನ ಸುಡೋದು. ಅವನ್ ಮನುಷ್ಯ ಅಲ್ಲ, ಶವ. ಆತ್ಮ ಹೊರಗಡೆ ಹೋದ್ಮೇಲೆ ಶರೀರಕ್ಕೆ ಏನು ಕೆಲಸ ಇಲ್ಲ. ಕಾಶಿ, ನನ್ನ ಆರ್ಟಿಕಲ್ ಅಲ್ಲಿ ನಿಮ್ ಬಗ್ಗೆ ಬರಿಬೇಕು ಅಂತ ಅನ್ಕೊಂಡಿದೀನಿ. ನಮ್ ಬಗ್ಗೆ ಬರಿತೀರಾ, ಸುಡುಗಾಡು ಬಗ್ಗೆನಾ? ನಿಮ್ ಬಗ್ಗೆನೆ. ಸುಡುಗಾಡು ಬೇಕಾದಷ್ಟಿದೆ, ಆದ್ರೆ ಕಾಶಿ ಒಬ್ನೇ ಅಲ್ವಾ?
ಸರಿ, ನಿಮ್ಮ ಮನೇಲಿ ಯಾರ್ಯಾರು ಇರೋದು? ಬನ್ನಿ, ಒಳಗೆ ಬನ್ನಿ. ಇವರು ನಮ್ಮ ತಂದೆಯವರು. ಇವತ್ತು ಬರೋಕೆ ಇಷ್ಟೊಂದು ಯಾಕೆ ಲೇಟ್ ಆಯ್ತು? ಇಲ್ಲ, ಇವತ್ತು ಕೆಲಸ ಸ್ವಲ್ಪ ಜಾಸ್ತಿ ಇತ್ತು. ಹೌದಾ? ಅಯ್ಯೋ, ಬಂದ್ಬಿಟ್ಯ ಮಗ? ಮತ್ತೆ ಇವರು ನನ್ನ ತಾಯಿ. ಮತ್ತೆ ಅವಳೆಲ್ಲ ಹೋದ್ಲು? ಮನೆ ಮಹಾರಾಣಿ ಒಳಗೆ. ಗಂಗಾ, ಏ ಗಂಗಾ. ಹಾ ಅಣ್ಣ. ನೋಡಿ ಬಂದ್ಲು. ಇವಳು ನನ್ನ ತಂಗಿ ಗಂಗಾ. ಆಮೇಲೆ ಇವರು ದೈವಿನ ಮೇಡಮ್, ಲಕ್ನೋಯಿಂದ ಬಂದಿದ್ದಾರೆ. ದೊಡ್ಡ ಪತ್ರಕರ್ತೆ. ಪತ್ರಿಕೆಯಲ್ಲಿ ನಮ್ಮ ಬನಾರಸ್ ಬಗ್ಗೆ ಬರೆಯೋದಕ್ಕೆ ಬಂದಿದ್ದಾರೆ. ಟೀ ಕುಡಿತೀರಾ ಮೇಡಮ್ ನೀವು? ಅಯ್ಯೋ, ನಾನ್ ಮಾಡ್ಕೊಂಡ್ ಬರ್ತೀನಿ ಅಣ್ಣ. ಅಯ್ಯೋ ಬೇಡ ತಂಗಿ, ಅಮ್ಮ ನಿನ್ ಕೈಯಾರ ಟೀ ಕುಡಿದ್ಬಿಟ್ರೆ ಅವರು ಒಂದೇ ಸಲ ಘಾಟ್ಗೆ ಹೋಗ್ಬೇಕಾಗಿತ್ತು. ಆಮೇಲೆ ಪರವಾಗಿಲ್ಲ ಬಿಡು ಕಾಶಿ, ನೆಕ್ಸ್ಟ್ ಟೈಮ್ ಕುಡಿತೀನಿ. ಆಗ್ಲಿ ಮೇಡಮ್. ಅಂದ ಹಾಗೆ ಕಾಶಿ, ನಿಮ್ ಮನೆ ತುಂಬಾ ಚೆನ್ನಾಗಿದೆ. ಮನೆ ಅಲ್ಲ ಮೇಡಮ್, ಇದು ಪ್ರಾಣಿಗಳಿರೋ ಝೂ. ಮತ್ತೆ ಈ ಝೂಗೆ ಮಹಾರಾಣಿ ಅಂದ್ರೆ ನಮ್ ಗಂಗಾ. ಅಣ್ಣ, ಕಾಶಿ, ನಾನು ನಿಮ್ ಎಲ್ರೂ ಫೋಟೋ ತೆಗಿಬೋದಾ? ಹಾ, ಖಂಡಿತ ತಗೊಳ್ಳಿ. ಅರೆ ಇರಪ್ಪ, ನಾನೊಂದ್ ಸ್ವಲ್ಪ ಹೊಸ ಕುಡ್ತಾ ಹಾಕೊಳ್ತೀನಿ. ಏ ಇಲ್ಲಿ ಕೇಳೆ, ಹೋಗಿ ಹೊಸ ಕುಡ್ತಾ ತಗೊಂಬಾರೆ. ಇರ್ಲಿ ಬಿಡಿ ಅಪ್ಪಾಜಿ, ಏನ್ ಕುರ್ತಾ ಗಿರ್ತಾ. ಅಯ್ಯೋ ಇರಪ್ಪ, ಸ್ವಲ್ಪ ನಾನು ತಲೆ ಬಾಚ್ಕೊಂಡ್ಬಿಡ್ತೀನಿ. ಕೂದಲು ಬಾಚ್ಕೊಳ್ಳಿ. ಕೂದಲು ಬಾಚ್ಕೊಂಡ್ರೆ ಜಯಂತಿ ತರ ಕಾಣಿಸ್ತೀರಾ? ಬನ್ನಿ ಸುಮ್ಮನೆ. ಅರೆ ಆ ಭಗವಂತ ಯಾವ ರೂಪ ಕೊಟ್ಟಿದ್ದಾನೋ ಅದೇ ತರ ಕಾಣಿಸ್ತೀವಿ ತಾನೆ. ಬನ್ನಿ ಬೇಗ ಎಲ್ರು. ಗಂಗಾ ಬಾ ಬೇಗ, ಫೋಟೋ ತೆಗಿಸ್ಕೊಳ್ಳೋಣ. ಸಿನಿಮಾ ತೆಗಿತಾ ಇಲ್ಲ ಅವರು. ತೆಗಿರಿ ಮೇಡಮ್. ಕಾಶಿ ಸ್ಮೈಲ್. ಸರಿ ಕಾಶಿ, ನಾನು ಹೊರಡ್ತೀನಿ. ಸರಿ, ನೀನ್ ನನ್ಗೆ ಬನಾರಸ್ನ ಯಾವಾಗ ತೋರಿಸ್ತೀಯಾ? ನೀವ್ ಹೇಳ್ದಾಗ. ಸರಿ, ಹಾಗಾದ್ರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಬಂದ್ಬಿಡು. ಓಕೆ, ಬಾಯ್. ಏ ಹೀರೋ, ಅಲ್ಲಿ ಇಲ್ಲಿ ಯಾಕಪ್ಪ ನೋಡ್ತಿದ್ಯಾ? ನಾನ್ ನಿನಗೆ ಹೇಳಿದ್ದು. ಹೌದು ಅಣ್ಣ, ಇವತ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ನಿಜನಾ? ಹಾ. ಅರೆ ಮೇಡಮ್ನ ಸುತ್ತಾಡ್ಸಕ್ ಹೋಗ್ತಿದ್ಯಾ? ಅದಕ್ಕೆ ನೀನ್ ಇಷ್ಟೊಂದು ಯಾಕೆ ತಯಾರಿ ಮಾಡ್ಕೊಳ್ತಾ ಇದೀಯಾ? ಯಾವಾಗ ನೋಡಿದ್ರು ಕೆಟ್ಟ ಮಾತಾಡೋದು. ಎಣ್ಣೆ ಹಾಕಿ ಸೌರ್ ಬಿಡ್ತೀರಲ್ಲ ನನ್ನ ತಲೆನ. ಅಯ್ಯೋ ತಮ್ಮ, ಅದಕ್ಕೆ ಯಾಕೆ ನೀನು ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದೀಯಾ? ಹೋಗು ಹೋಗು, ಮೇಡಮ್ ನಿನ್ಗೆ ಕಾಯ್ತಾ ಇರ್ತಾರೆ. ಹೋಗು ಮಗನೇ, ಹೋಗು. ಟ್ಯೂಬ್ಲೈಟ್ ಸಿನಿಮಾದಿಂದ ಆಕ್ಟರ್ ಸುಹೇಲ್ ಖಾನ್ ಅವರು ತುಂಬಾ ನಿರಾಶರಾಗಿದ್ದಾರೆ. ಅಯ್ಯೋ ಮಗ, ಅದನ್ನೆಲ್ಲ ಏನೋ ಓದ್ತೀಯಾ? ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಬರ್ತಿದೆ ನೋಡು. ಏನದು? ಅಯ್ಯೋ ಲೇ ಕಾಶಿ, ಏನ್ ರಾಜಾ? ಏನ್ ವಿಷಯ ಕಾಶಿ ಅಣ್ಣ? ಇವತ್ತಂತೂ ಮೇಲಿಂದ ಕೆಳಗುವರೆಗೂ ಮಿಂಚ್ತಾ ಇದ್ದೀರಾ. ಬನಾರಸ್ ಅಲ್ಲಿರೋ ಎಲ್ಲಾ ಬೆಕ್ಕುಗಳು ಒಂದ್ ಕಡೆ ಇದ್ರೆ, ನೀವು 5 ಅಡಿ 8 ಇಂಚ್ ಇರೋ ಬೆಕ್ಕುಗಳೆಲ್ಲ ಒಂದ್ ಕಡೆ ಇದ್ದೀರಾ. ಯಾವ್ದೇ ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ರಸ್ತೆ ಗಡ್ಡ ಬಂದೇ ಬರ್ತೀರಾ. ಅಂತ ವಿಷಯ ಏನ್ ರಾಜಾ? ಇವತ್ತು ಅಚಾನಕ್ ಆಗಿ ಸುನೀಲ್ ಕುಮಾರ್ ಇಂದ ಗೋವಿಂದ ಹೇಗದೆ? ಎಲ್ಗಾದ್ರೂ ಹೊರಟ? ನಾನು ಬರ್ತೀನಿ. ಬಂದ್ ಕೂತ್ಕೋಬೇಡ, ನಾನು ಹೋಗ್ಬೇಕು. ಲೋ ಗೆಳೆಯ, ಹುಡುಗಿಗೋಸ್ಕರ ಗೆಳೆಯನ್ನ ಮರಿತಾ ಇದ್ಯಾ? ಲೈ, ನನಗೆ ಹೊಡೆದ್ರೆ ಕಿವಿ ಗಿರ್ ಅಂತ ತಿರುಗಿ ಕೆಳಗ್ ಬೀಳ್ತೀಯ ಕಣೋ. ಇಳಿಯೋ ಕೆಳಗಡೆ. ಇಳಿಯೋದಿಲ್ಲ. ಲೈ ಇಳಿಯ. ಲೈ, ನಮ್ಮ ಅಮ್ಮರಾಣೆಗೂ ಇಳಿಯೋದಿಲ್ಲ. ಅಮ್ಮ ಮೇಲೆ ಹಣೆ ಇಟ್ಟಿದ್ದೀನಿ. ಒಂದ್ ವೇಳೆ ನಮ್ಮ ಅಮ್ಮಗೆ ಏನಾದ್ರು ಆಯ್ತಂದ್ರೆ ನಮ್ಮ ಅಪ್ಪನ ಯಾರು ನೋಡ್ಕೋತಾರೆ? ಡೈಲಾಗ್ ಹೊಡಿಬೇಡ ಮಗನೇ, ಡ್ರಾಮಾ ಕಂಪ್ನಿಯವನ. ನಡಿ. ನಿಮ್ಮಿಬ್ರಿ ಕೆಲಸ ಇಲ್ವನಾ? ನಾವಂತೂ ಹೋಗೋದಿಲ್ಲ. ಕೆಲಸ ಮಾಡಿ ಹೋಗಿ ಏನಾದ್ರು ಕೆಲಸ ನೋಡ್ಕೊಟ್ರ. ಇಲ್ಲಿಟ್ರೆ ಪೀಪಲ್. ಲೈ, ಒಂದೊಂದು ಬೀಡ ಹಾಕೊಂಡು ಆಮೇಲೆ ಹೋಗೋಣ ಕಣೋ. ನೀನೆರಡು ಬೀಡ ಹಾಕ್ಸು. ಲೋ, ಅಮ್ಮ ಮೇಲೆ ಆಣೆ ಇಟ್ಟಿದ್ದೀನಿ. ಈ ಸ್ಕೂಟ್ರಿಂದ ಹೇಗೋ ಹೇಳಿಲಿ. ಒಂದೇ ಒಂದು ಗುದ್ದಿದ್ರೆ ತಲೆ ತಿರುಗಿ ಸರಿಯಾಗಿ ಬೀಳ್ತೀಯ ನಾಟಕದವನ. ಹಾಗೋಗಿ ಹೀಗೆ ಬಂದ್ಬಿಡು, ಹೋಗೋ. ಲೋ, ಅದು ಜರ್ದ ಇರ್ಬೇಕಾ ಸಾದ ಇರ್ಬೇಕಾ? ಲೈ, ಇವತ್ತು ಸ್ಪೆಷಲ್ ಡೇ ಕಣ. ಕಿಮಾಮ್ ಹಾಕ್ಸ್ ಮಾಡ್ಸೋ. ಇದ್ ನನಗೆ ಕೊಡು. ತಗೋ, ಹಾಕು ಗುರು. ಒಂದು ಸ್ಪೆಷಲ್ ಪಾನ್ ಮಾಡು, ಅರ್ಥ ಆಯ್ತಾ? ಯಾಲಕ್ಕಿ ಜೀರಿಗೆ 2 ಹಾಕಿ ಮಿಕ್ಸ್ ಮಾಡಿ ಹಾಕು. ಏನ್ ವಿಷಯ ರಂಗಿಲ್ಲ ಅಣ್ಣ, ಈ ನಡುವೆ ಮಿಂಚ್ತಾ ಇದ್ದೀರಾ? ಲಾಟ್ರಿ ಹೊಡ್ತಿದ್ದೆ ನಮ್ಗೆ. ಮುಚ್ಕೊಂಡ್ ಪಾನ್ ಮಾಡಲೇ, ಜಾಸ್ತಿ ಪ್ರಶ್ನೆ ಕೇಳ್ಬೇಡ. ತಗೋ ಮಗ. ಲೇ ಮಗ, ನಾನ್ ನಿನಗ್ ಪಾನ್ ಹಾಕ್ಸಿದ್ರೆ ನೀ ನನ್ನ ಬಿಟ್ಟು ಹೋದಲ್ಲೋ. ಎಲ್ಲ ನಿನ್ನಿಂದಾನೆ ದರಿದ್ರ. ಬಾಣ್ಲಿ ನನ್ ಮಗನೇ. ಹಲೋ ಮೇಡಮ್. ಓ ಮೈ ಗಾಡ್ ಕಾಶಿ, ಲುಕಿಂಗ್ ಟೂ ಕೂಲ್. ಥ್ಯಾಂಕ್ ಯು ಮೇಡಮ್. ಪ್ಲೀಸ್ ನನ್ನ ಮೇಡಮ್ ಅಂತ ಕರಿಬೇಡ. ಇವಾಗ ನಾವಿಬ್ರು ಫ್ರೆಂಡ್ಸ್ ಅಲ್ವಾ? ನನ್ನ ದೇವಿನಾ ಅಂತ ಕರಿ. ಓಕೆ ಮೇಡಮ್. ಅಂದ್ರೆ ಓಕೆ, ದೇವಿನಾ. ದ್ಯಾಟ್ಸ್ ಬೆಟರ್. ಎಲ್ಲಿಂದ ಶುರು ಮಾಡೋಣ? ಬನಾರಸ್ ಅಲ್ಲಿ ನಾವು ಎಲ್ಲ ಕೆಲಸನ ಶುರು ಮಾಡೋದು ಈ ಗಂಗಾ ಘಾಟಿಂದಾನೆ.
ಓ ಶಿಟ್, ನನ್ ಸ್ಯಾರಿ ಗಲೀಜಾಯ್ತು. ನೀನ್ ಇಲ್ಲಿ ನಿಂತ್ಕೊಂಡು ನಗ್ತಿದ್ಯಾ? ಈಗ ನಾನು ಏನ್ ಮಾಡ್ಲಿ? ಅಯ್ಯೋ, ಇದ್ರಲ್ಲಿ ಚಿಂತೆ ಮಾಡೋದೇನಿದೆ? ಎಲ್ರ ಕಲ್ಮಶನ ಗಂಗಾ ಮಾತನೇ ತೊಳೆಯೋದು. ಇದು ಪಾರಿವಾಳದ ಪಿಚ್ಕೆ ಅಷ್ಟೇ. ಎದುರಿಗೆ ಗಂಗಾ ಇದೆ, ತೊಳ್ಕೊಳ್ಳಿ. ಮೆಟ್ಲಿದೆ, ನೋಡ್ಕೊಂಡು ಮೇಡಮ್. ಸಾರಿ, ದೇವಿನ. ಮೇಡಮ್, ಆ ಕಡೆ ನೋಡಿ ಹೇಗಿದೆ. ಎಷ್ಟು ಬೇಗ ಹೋಗುತ್ತೆ ಅಲ್ವಾ ಕಾಶಿ? ನಿನ್ನೆವರೆಗೂ ಗೊತ್ತಿಲ್ದಿರೋ ತರ ಇದ್ವಿ, ಆದ್ರೆ ಇವಾಗ ಕಾಶಿಲಿ ಕಾಶಿ ನೋಡ್ದೆ. ಏನಾಯ್ತು? ಯಾಕೆ ಸುಮ್ನಾದೆ? ಇಲ್ಲ, ಏನೂ ಇಲ್ಲ. ಹಾಗೆ ಇವತ್ ರಾತ್ರಿ ನನ್ ಜೊತೆ ಡಿನ್ನರ್ ಮಾಡ್ತೀಯಾ? ಇನ್ನೊಂದ್ಸಲ ಯಾವಾಗ್ಲಾದ್ರು? ಇಲ್ಲ, ನಡಿ. ಇರ್ಲಿ ಬಿಡಿ, ಅದು ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಕಾಯ್ತಾ ಇರ್ತಾರೆ ನನ್ಗೆ. ಮತ್ತೆ ನಿನ್ನ ಯಾವತ್ತೂ ಡಿನ್ನರ್ ಕರೆಯಲ್ಲ. ನನಗೆ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ಬಾ. ನಿನ್ಗೆ ಬರಕ್ ಇಷ್ಟ ಇದ್ರು ಆಗ್ಲೇ ಯಾಕೆ ಹಾಗೆಲ್ಲ ಮಾತಾಡ್ದೆ? ಇದೇನಿದು? ನಾನು ನಿಂತರ ಮಾತಾಡಕ್ ಕಲಿತಿದ್ದೆ. ಇದಂತೂ ಸಖತ್ತಾಗಿದೆ. ವೈನ್ ಕುಡಿತೀಯ ಅಲ್ವಾ? ಕಿತ್ಲೆ ರಸ ಇದೆಯಾ? ಆ ಥರದ್ದು ಏನೂ ಇಲ್ಲ. ಕುಡ್ದಿಲ್ಲ ಯಾವತ್ತೂ ಇದನ್ನ? ತುಂಬಾ ನಶೆಯಲ್ಲಿ ಆಗಲ್ಲ? ಅಷ್ಟಿರಲ್ಲ, ಸ್ವಲ್ಪ ಸ್ವಲ್ಪನೇ ಬರುತ್ತೆ. ಇವತ್ತು ಕುಡ್ದು ಟ್ರೈ ಮಾಡು. ಚಿಯರ್ಸ್. ನಾನು ನಿಮ್ಗೆ ಒಂದು ಮಾತು ಹೇಳ? ಹಾ, ಹೇಳು. ಹುಡುಗಿರು ಡ್ರಿಂಕ್ಸ್ ಮಾಡಿದ್ರೆ ಯಾಕೋ ಸರಿ ಅನ್ಸಲ್ಲ. ಏನ್ ಮಾಡೋದು, ನನ್ನ ಜೊತೆ ಕಂಪನಿ ಅಂತ ಇರೋದಿದೊಂದೇ. ನಿಮ್ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ? ಯಾರೂ ಇಲ್ಲ. ಅಪ್ಪ ಮತ್ತೆ ಅಣ್ಣ ನಾನು ಚಿಕ್ಕವಳಿದ್ದಾಗ ತೀರ್ ಹೋದ್ರು. ಅಮ್ಮ ಇದ್ರು, ಕೆಲವು ತಿಂಗಳ ಹಿಂದೆ ತೀರ್ ಹೋದ್ರು. ಈಗ ಒಂಟಿಯಾಗಿದ್ದೀನಿ. ಈಗ ನೀವು ಒಂಟಿಯಾಗಿಲ್ಲ, ನಾವಿದೀವಲ್ಲ ನಿಮ್ ಸ್ನೇಹಿತನಾಗಿ. ಜೀವನಕ್ಕೆ ಬೇಕಾಗಿರೋದು ಸ್ನೇಹಿತ ಅಲ್ಲ, ಒಬ್ಬ ಲೈಫ್ ಪಾರ್ಟ್ನರ್ ಬೇಕು. ನೀ ನನ್ನ ಲೈಫ್ ಪಾರ್ಟ್ನರ್ ಆಗ್ತೀಯಾ? ನಾವು ತಮಾಷೆ ಮಾಡ್ತಿದ್ದೆ, ಹುಚ್ಚ. ನಾನಂತ ಹೆದರ್ಕೊಂಡೆ. ಸರಿ, ಒಂದು ವಿಷಯ ಹೇಳು, ನೀನ್ ಸ್ಕೂಲಿಗೆ ಹೋಗೇ ಇಲ್ವಾ? ಇಲ್ಲ, ನಮ್ಮ ತಂದೆಯವ್ರ ಹತ್ರ 2 ಮಕ್ಕಳನ್ನ ಓದಿಸೋದಕ್ಕೆ ಅಷ್ಟೊಂದು ದುಡ್ಡಿರ್ಲಿಲ್ಲ. ಅದಕ್ಕೆ ಒಬ್ಬರೇ ಓದಬೇಕಿತ್ತು. ಗಂಗನ್ನ ಸ್ಕೂಲಿಗೆ ಕಳಿಸಿದ್ವಿ. ಹೇಗಿದ್ರು ನಾನು ನಮ್ಮ ವ್ಯಾಪಾರನ ಮುಂದುವರಿಸಬೇಕಿತ್ತು. ನಿನ್ ಗಂಗನ್ ತುಂಬಾ ಇಷ್ಟಪಡ್ತೀಯ ಅಲ್ವಾ? ನನ್ನ ಪ್ರಾಣನೇ ಗಂಗಾ ಹತ್ರ ಇದೆ. ಅಯ್ಯೋ, ಮಾತಾಡ್ತಾ ಮಾತಾಡ್ತಾ ಊಟ ಮರ್ತ ಹೋದೆ. 1 ನಿಮಿಷ ಬಂದೆ ನಾನು. ಕಾಶಿ, ನನ್ ಕೈ ಸುಡ್ತು. 1 ನಿಮಿಷ. ಗೊತ್ತಿಲ್ಲ ಏನ್ ಯೋಚನೆ ಮಾಡ್ತಿದೆ ಅಂತ ಹಾಟ್ ಓವನ್ ಒಳಗೆ ಕೈ ಇಟ್ಬಿಟ್ಟೆ. ಆದ್ರೆ ನಾನು
ಕಾಶಿ ಅರೆ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅಂದಹಾಗೆ ಇವತ್ ಬೆಳಿಗ್ಗೆನೆ ನೀವೇನಿಲ್ಲಿ? ಇಲ್ಲೇ ಹೋಗಿದ್ದೆ, ಹಾಗೆ ಮೀಟ್ ಮಾಡೋಣ ಅಂತ. ನೋಡಿದ್ಯಾ ಹುಡುಗಿ ಜೊತೆ ಎಷ್ಟು ಸಲೀಸಾಗಿ ಮಾತಾಡ್ತಾ ಇದ್ದಾನೆ, ಆದ್ರೆ ನಮ್ ಜೊತೆ ಮಾತಾಡುವಾಗ ಖಾರವಾಗಿ ಮಾತಾಡ್ತಾನೆ. ಮುಷಂಡಿ ಮುಖದವನು. ಮನೆಗ್ ಬಂದವ್ರ ಮುಂದೆ ಹೀಗೆಲ್ಲ ಮಾತಾಡ್ತಾರ? ಸ್ವಲ್ಪ ಕೂಡ ಬುದ್ಧಿನೇ ಇಲ್ಲ. ಇವ್ರ ಮಾತುಗಳನ್ನ ತಲೆಗೆ ಹಾಕೋಬಿಡಿ, ವಯಸ್ಸಾಯ್ತಲ್ಲ ತಲೆ ಕೆಟ್ಟಿದೆ. ಓ ಪರವಾಗಿಲ್ಲ ಬಿಡು. ಆಕ್ಚುಲಿ ನಾನು ಗಂಗಾಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀನಿ. ಹೌದಾ? ಗಂಗಾ, ಏ ಗಂಗಾ ಬಂದೆ ಅಣ್ಣ. ಹುಷಾರು ಕಣೆ, ಓಡ್ಕೊಂಡು ಬರಬೇಡ. ಅಂದಾಗೆ ದೇವಿನ ಇದರ ಅವಶ್ಯಕತೆ ಏನಿತ್ತು? ಅಯ್ಯೋ ಅಯ್ಯೋ, ನನಗೆ ಗಿಫ್ಟ್ ತಂದಿದ್ದಾರೆ, ನೀವೇ ಹೊಟ್ಟು ಹೊರ್ಕೋತೀರಾ? ಒಂದ್ ನಿಮಿಷ ಇಟ್ಕೋ. ಹಲೋ ಅಣ್ಣ, ಇದು ತುಂಬಾ ಚೆನ್ನಾಗಿದೆ. ಇವತ್ತು ನಾನು ಇದನ್ನೇ ಕಾಲೇಜ್ ಹಾಕೊಂಡು ಹೋಗ್ತೀನಿ. ಕಾಶಿ, ನನ್ಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ಬೇಕು. ಸರಿ ಮೇಡಮ್, ಇದನ್ನ ಹಾಕೋತೀಯಾ? ನನ್ನ ಜೊತೆ ನಿನ್ಮೇಲೆ ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಇದನ್ನ ಕೊಡಲ್ಲ, ಸೂಟ್ ಆಗ್ಬಿಡ್ತೀನಿ ನೋಡು. ಏನ್ ಹೇಳ್ತೀರಾ ಬಬಿನ ಅಣ್ಣ, ನೀವು ಎಷ್ಟ್ ಸಖತ್ತಾಗಿ ಹೇಳ್ತೀರಾ, ಹಾರ್ಟ್ ಹಂಗೆ ಅದ್ರೋಗುತ್ತೆ. ಸೂಪರ್. ಎದೆಲಿ ದಮ್ ಇರ್ಬೇಕು ಮಗನೇ, ನಂತರ ದಮ್ ಹೊಡಿಯಕ್ಕೆ. ನಿಜ ತಗೋಪಪ್ಪು. ಆ ಮಹಾದೇವನ ಹೆಸರಲ್ಲಿ ನಾವೆಲ್ರೂ ಈಗ ದಮ್ ಹೊಡಿಯೋಣ. ಹೇಳ್ರಿ ಎಲ್ರು ಆ ಮಹಾದೇವನ ಹೆಸರಲ್ಲಿ ಹೊಡೆದ್ರೆ ದಮ್ ಹೊಡಿಬೇಕು, ಇಲ್ಲ ಅಂದ್ರೆ ನದಿಲ್ ಹಾರ್ಬೇಕು. ಹೊಡಿಲಿಲ್ಲ ಹೊಡಿ, ಎಷ್ಟ್ ಜೋರಾಗಿ ಬೇಕಾದ್ರೂ ಹೇಳಿ ನೀನು, ಆದ್ರೆ ನಂತರ ಬೆಂಕಿ ಬರ್ಸೋಕ್ ಆಗೋದೇ ಇಲ್ಲ. ಸರಿಯಾಗಿ ಇವನ್ ದಿನ ಎಲ್ಲ ಎಣ ಸುಟ್ರು ಒಂದ್ 500 ರೂಪಾಯಿ ದುಡಿಬಹುದು ಅನ್ಸುತ್ತೆ, ಅಷ್ಟೇ ಅಲ್ವಾ? ಅರೆ ಅದಕ್ಕಿಂತ ಜಾಸ್ತಿ 10 ಪಟ್ಲಿ ಮಾರ್ ದುಡಿತೀನಿ, ಮತ್ ಅದಕ್ಕಿಂತ ಜಾಸ್ತಿ ಮಾರಿದ್ರೆ ಮತ್ ಇನ್ನೂ ಜಾಸ್ತಿ. ಅವನ್ ಜೀವನ ನಿಜವಾಗ್ಲೂ ಕಚ್ಚಡವಾಗಿದೆ. ನೋಡು ಅವನ ಗಾಡಿನ ಹೆಂಗ್ ತೊಳಿತಾ ಇದ್ದಾನೆ ಅಂದ್ರೆ ತನ್ನ ಹೆಂಡತಿ ಅನ್ಕೊಂಡ್ ತೊಳಿತಾ ಇದ್ದಾನೆ. ಅಲ್ಲ ಕಣೋ, ಈ ರಾಣಿ ಮಾತ್ರ ಅಲ್ಲ, ಇನ್ನೊಬ್ಳು ರಾಣಿ ಇದ್ದಾಳೆ. ಯಾರದು? ಅದೇ ಆ ಪತ್ರಕರ್ತೆ ಮೇಡಮ್. ಹಗ್ಲು ರಾತ್ರಿ ಎಲ್ಲ ಇವನ್ ಜೊತೆನೆ ಇರ್ತಾಳ್ ಕಣೋ. ನೀವು ಏನ್ ಬೇಕಾದ್ರೂ ಅನ್ಕೊಳ್ಳಿ ಬಬಿನ, ನಿಮ್ಮನ್ನಂತೂ ಸೋಲ್ಸೋದಿಕ್ಕೆ ಅವನು ಎಕ್ಸ್ಪರ್ಟ್ ಇದ್ದಾನೆ. ನಾನು ಯಾವತ್ತು ಅವ್ನು ಸೋಲಿಸ್ತೀನೋ ಅವನು ಬದುಕಿರ್ತಾನೆ ಇಲ್ಲ ಸತ್ತಿರ್ತಾನೆ. ನೀರಿಲ್ದೆ ಮೀನ್ ತರ ಪಟ ಪಟ ಅಂತ ಒದ್ದಾಡ್ತಿರ್ಬೇಕು. ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ರಂಗೀಲಾ, ಒಬ್ಬನೇ. ರಂಗೀಲಾ, ನೀವ್ ಕಾಶಿನ ಎಲ್ಲಾದ್ರೂ ನೋಡಿದ್ರಾ? ಕಾಶಿ ನಾನ್ ದಿನ ನೋಡ್ತೀನಿ. ಇವಾಗ ನೋಡಿದ್ರಾ? ಇವಾಗ ನೋಡ್ಲಿಲ್ಲ, ಎಲ್ಲೋ ಘಾಟಲ್ಲಿ ಇರ್ತ ನೋಡಿ. ಅಯ್ಯೋ ಏನಾಯ್ತು? ಏನಾದ್ರೂ ತೊಂದ್ರೆನಾ? ಎಂತ ಒಳ್ಳೆ ಟೀ ಮಾಡಿದಿರ ಚುಮನಣ್ಣ ನೀವು. ಕಾಶಿ, ನಿನ್ನ ನಾನು ಅವಾಗಿಂದ ಹುಡುಕ್ತಿದ್ದೆ, ನೀನ್ ಎಲ್ಲಿ ಕೂತಿದ್ಯಾ? ಏನಾಯ್ತು? ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ನಾನು ಈ ಮನೆಯಿಂದ ಬರ್ತಿದ್ದೀನಿ. ಗಂಗಾ ಕಾಲೇಜಿಂದ ಇನ್ನೂ ಮನೆಗೆ ಬಂದಿಲ್ಲ. ಏನೋ ಇಷ್ಟು ಲೇಟ್ ಯಾವತ್ತೂ ಆಗೋದೇ ಇಲ್ವಲ್ಲ? ಸರಿ ಬನ್ನಿ. ಏನಿಲ್ಲ ಚಿಕ್ಕಪ್ಪ, ಎಲ್ಲ ಹೋಗ್ತಿದ್ಯಾ? ಅಂದ ಇರಿ. ಅವಳ ಫೋನ್ ಕೂಡ ಸ್ವಿಚ್ ಆಫ್ ಅಂತ ಬರ್ತಿದೆ. ಆದ್ರೆ ಅವಳ ಹತ್ರ ಮೊಬೈಲ್ ಫೋನ್ ಇರ್ಲೇ ಇಲ್ವಲ್ಲ? ಅವಳ ಹತ್ರ ಇದೆ, ಆದ್ರೆ ನಿಮ್ಮ ಅಪ್ಪ ಅಮ್ಮ ನಿನ್ನಿಂದ ಮುಚ್ಚಿಟ್ಟಿದ್ರು. ಹುಷಾರಾಗಿ ಬನ್ನಿ. ಅಪ್ಪ, ಇನ್ನು ಗಂಗಾ ಬಂದಿಲ್ವಾ? ಇಲ್ಲ ಮಗನೇ, ಅವಳು ಎಲ್ಲೋದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಮ್ಮ, ಅವಳು ನಿನಗೇನು ಹೇಳೋಗಿಲ್ವಾ? ಇಲ್ಲಪ್ಪ, ಅವಳು ನಂಗೇನು ಹೇಳೋಗಿಲ್ಲ. ಅವಳ ಹತ್ರ ಮೊಬೈಲ್ ಫೋನ್ ಇತ್ತಂತೆ, ನೀವು ಹೇಳಿಲ್ಲ ನನಗೆ. ಈಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನೀವೇ ಜವಾಬ್ದಾರಿ ಆಗ್ತೀರಾ ಇದಕ್ಕೆಲ್ಲ. ಬಾ ಹೋಗಿ ಅವಳ ಕಾಲೇಜಲ್ಲಿ ಕೇಳೋಣ. ಬನ್ನಿ. ಅದ್ಭುತ, ನೀವು ಬರ್ತೀನಿ ರೀ.
ಅರೆ ನಿಂತ್ಕೊಳ್ಳಿ ಎಲ್ಲಿ ಸೀದಾ ಹೋಗ್ತಾನೆ ಇದ್ದೀರಲ್ಲ. ಗಂಗನ ಹುಡುಕ್ತಾ ಇದೀವಿ ನಾವು. ಅಯ್ಯೋ ಅಣ್ಣ, ಇದು ಕಾಶಿ, ಇಲ್ಲಿ ಎಲ್ಲ ಕಡೆ ಗಂಗಾ ಇದ್ದಾಳೆ. ಅರೆ ಆ ಗಂಗಾ ಅಲ್ಲ, ನನ್ನ ತಂಗಿ ಗಂಗಾ. ಇದೇ ಕಾಲೇಜಲ್ಲಿ ಓದೋದವಳು, ಆದ್ರೆ ಬೆಳಿಗ್ಗೆಯಿಂದ ಮನೆಗೆ ಬಂದಿಲ್ಲ. ಅಯ್ಯೋ ಅಣ್ಣ, ಕಾಲೇಜ್ 4 ಗಂಟೆಗೆ ಮುಗ್ದೋಯ್ತು, ಈಗ ರಾತ್ರಿ 10 ಗಂಟೆ ಆಯ್ತು. ನೋಡಿ ಒಂದ್ಸಲ ಗಂಗಾ ಒಳಗೇನಾದ್ರೂ ಲಾಕ್ ಆಗಿದ್ದಾಳ ಅಂತ. ಮೇಡಮ್, ಹೇಗೆ ಗೊತ್ತಿಲ್ಲದೆ ಲಾಕ್ ಆಗ್ಬಿಡ್ತಾಳ ಒಳಗೆ? ಹೊರಡಿ ನೀವು, ಹೊರಡಿ ಇಲ್ಲಿಂದ ಈಗ. ಒಂದ್ಸಲ ಚೆಕ್ ಮಾಡಿ ನೋಡಿ ಪ್ಲೀಸ್. ವಾ, ನಿಮ್ಮನ್ನ ನೋಡಿದ್ರೆ ಒಳ್ಳೆಯವರು ಅನ್ಸ್ತಾ ಇದ್ದೀರಾ, ಅದಕ್ಕೆ ನಾನು ಇದನ್ನ ಇಟ್ಕೊಳ್ತಾ ಇದ್ದೀನಿ. ಆದ್ರೆ ನೀವು ಯಾರಿಗೂ ಹೇಳ್ಬಾರ್ದು, ನನ್ನ ಕೆಲಸ ಹೊರಟೋಗುತ್ತೆ. ಬನ್ನಿ ಹೋಗಿ ನೋಡೋಣ. ಬನ್ನಿ ಬನ್ನಿ ಬನ್ನಿ. ಅರೆ, ಈ ಲೈಟ್ ಯಾಕೆ ಆನ್ ಆಗಿದೆ? ನಾನೇ ಇದನ್ನ ಆಫ್ ಮಾಡಿದ್ನಲ್ಲ. ಬನ್ನಿ ಹೋಗಿ ನೋಡೋಣ. ಗಂಗಾ, ವಾಚ್ಮ್ಯಾನ್ ನೀನು? ರಾಮ್ ಪ್ರೊಫೆಸರ್ ಸರ್. ನಾನೇನು ಮಾಡಿಲ್ಲ, ನನ್ಗೇನು ಗೊತ್ತಿಲ್ಲ. ಏನೇ ನಡೆದಿದ್ರು ಈ ಹುಡುಗಿನೇ ಎಲ್ಲ ಮಾಡಿರೋದು. ಗಂಗಾ, ಬನ್ನಿ ಹೊರಗಡೆ ಬನ್ನಿ, ಆಚೆ ಬನ್ನಿ. ಏನ್ ವಿಷಯ? ಸರ್, ನಮ್ಮ ತಂಗಿ ಕಾಲೇಜ್ಗೆ ಹೋಗಿದ್ಲು, ಮನೆಗೆ ಬಂದಿಲ್ಲ. ರಾತ್ರಿ ಎಲ್ಲ ಹುಡುಕಿದ್ವಿ, ಗೊತ್ತಿಲ್ಲ ಎಲ್ಲಿದ್ದಾಳೆ ಅಂತ. ಈಗಿನ ಕಾಲದ ಹೆಣ್ಮಕ್ಳಿಗೆ ಇದೇ ಪ್ರಾಬ್ಲಮ್. ಎಲ್ಲ ಹೋಗಿರ್ತಾರೆ ಫ್ರೆಂಡ್ಸ್ ಜೊತೆ ಮಜಾ ಮಾಡಕ್ಕೆ. ಸರ್, ಈ ತರ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಚೆನ್ನಾಗಿರೋದಿಲ್ವಾ? ಏನಾಯ್ತು ಸರ್? ನೋಡಿ ಇವರು ಹೆಂಗ್ ಮಾತಾಡ್ತಿದ್ದಾರೆ. ಬನ್ನಿ ಈ ಕಡೆ ಬನ್ನಿ, ನಾನು ನೋಡ್ತೀನಿ. ಏನ್ ಸರಿ ಹೋಗಲ್ಲ, ಕೂತ್ಕೋ. ಅಯ್ಯೋ ಕೂತ್ಕೋ. ಏನ್ ಹೆಸರು ನಿಂದು? ಕಾಶಿ. ಪೂರ್ತಿ ಹೆಸರು? ಕಾಶಿ ಚೌಧರಿ. ಹೊಡೆದ್ರೆ ತಲೆ ಮೇಲೆ ಹೇತ್ಕೊಂಡ್ಬಿಡ್ತೀಯ ಓಡೋಗ್ ಮನೆಯಲ್ಲಿ. ಯಾರ ಹತ್ರ ನಿನ್ ದುರಂಕಾರ ತೋರಿಸ್ತಿದ್ಯಾ? ಬೇವರ್ಸಿ. ನೋಡಿ ಇನ್ಸ್ಪೆಕ್ಟರ್, ನಾನೊಬ್ಳು ಜರ್ನಲಿಸ್ಟ್, ಮತ್ತೆ ಯಾರ ಹತ್ರನೂ ಈ ತರ ಮಾತಾಡಕ್ಕಾಗಲ್ಲ. ನಿಮ್ ಡ್ಯೂಟಿ ಏನು ಅಂದ್ರೆ ಸಿಟಿಸನ್ಸ್ಗೆ ಹೆಲ್ಪ್ ಮಾಡೋದು. ನೋಡಪ್ಪ, ಇವಳೊಬ್ಳು ಕಿಲಾಡಿ, ಜರ್ನಲಿಸ್ಟ್ ಅಂತೆ. ಅರೆ ಮೇಡಮ್, ನೀವು ಜರ್ನಲಿಸ್ಟ್ ಆಗಿದ್ರೆ ಇಷ್ಟೊತ್ತು ರಾತ್ರಿಯಲ್ಲಿ ಇವನ್ ಜೊತೆ ಏನ್ ಶೂಟ್ ಮಾಡಕ್ ಹೋಗ್ತಾ ಇದ್ದೀರಾ ನೀವು? ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಇನ್ಸ್ಪೆಕ್ಟರ್. ಮೇಡಮ್, ಇಂಗ್ಲಿಷ್ ಇಲ್ಲಿ ತಗೊಳ್ಳಿ ಪೇಪರ್, ಮತ್ತೆ ಇಲ್ಲಿ ತಗೊಳ್ಳಿ ಪೆನ್. ಈಗ ಬರ್ಕೊಡಿ ನಿಮ್ ಕಂಪ್ಲೇಂಟ್. ಕೇಳಿ ಕೇಳಿ ಕೇಳಿ, ಆದ್ರೆ ಹಿಂದಿಲಿ. ಹಾಂ ಹೇಳಿ ಸರ್. ಮೇಡಮ್, ನನ್ನ ತಂಗಿ ನಿನ್ನೆ ಕಾಲೇಜಿಗೆ ಬಂದಿದ್ಲು, ಮನೆಗೆ ಬಂದಿಲ್ಲ. ಅವ್ರು ಯಾವ ಡಿಪಾರ್ಟ್ಮೆಂಟು? ಅದು ಸರಿಯಾಗಿ ಗೊತ್ತಿಲ್ಲ. ಅವ್ರ ಹೆಸರೇನು? ಗಂಗಾ ಚೌಧರಿ. ಓಕೆ, 1 ಮಿನಿಟ್. ಕೈಂಡ್ಲಿ ಚೆಕ್ ದ ರೆಕಾರ್ಡ್ಸ್. ಗಂಗಾ ಚೌಧರಿ ಅನ್ನೋ ಹುಡುಗಿ ಯಾವ ಡಿಪಾರ್ಟ್ಮೆಂಟು? ಓಕೆ, ಗೊತ್ತಿಲ್ಲ. ಈ ಕಾಲದ ಹುಡುಗಿರೆಲ್ಲ ಹೀಗೆ, ದೇ ಆರ್ ರಿಯಲಿ ಸ್ಪಾಯಿಲ್ಡ್. ಆರ್ ಯು ಶ್ಯೂರ್? ಓಕೆ, ನೋಡಿ, ಈಗ ನಿಮ್ಮ ಮುಂದೆನೇ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡಿದ್ದೀವಿ. ಆದರೆ ಗಂಗಾ ಅನ್ನೋ ಹೆಸರಿನ ಹುಡುಗಿ ನಮ್ಮ ಕಾಲೇಜಲ್ಲಿ ಯಾರೂ ಓದ್ತಾ ಇಲ್ಲ. ಹೌ ಇಸ್ ದಟ್ ಪಾಸಿಬಲ್ ಮೇಡಮ್? ಅವಳು ಇದೇ ಕಾಲೇಜಲ್ಲಿ ಓದ್ತಿರೋದು. ಹೌದು. ನಿಮ್ಮಿಬ್ರಿಗೂ ಏನೋ ಕನ್ಫ್ಯೂಷನ್ ಆಗಿರಬೇಕು. ಗಂಗಾ ಚೌಧರಿ ಅನ್ನೋದು ಬಿಡಿ, ಗಂಗಾ ಅನ್ನೋ ಹೆಸರಿನ ಹುಡುಗಿ ನಮ್ಮ ಕಾಲೇಜಲ್ಲೇ ಯಾರೂ ಇಲ್ಲ. ಮೇಡಮ್, ಡೈಲಿ ಅವಳು ಮನೆಯಿಂದ ಹೊರಟು ಕಾಲೇಜ್ಗೆ ಬರ್ತಾ ಇದ್ಲು. ಇದು ಅವಳು ಡೈಲಿ ಮನೆಯಿಂದ ಕಾಲೇಜಿಗೆ ಬರ್ತಾಳೋ ಇನ್ನೆಲ್ಲಾದ್ರೂ ಹೋಗ್ತಾಳೋ ಅದನ್ನ ಯೋಚನೆ ಮಾಡೋದು ನಿಮ್ಮ ಕೆಲಸ. ಏನ್ ಹೇಳ್ತಿದ್ದೀರಾ ನೀವು? ತಮಾಷೆ ಮಾಡ್ತಾ ಇದ್ದೀರಾ? ಈ ಕಾಲೇಜಲ್ಲಿ ಖಂಡಿತ ಏನೋ ದಂಧೆ ನಡೀತಾ ಇದೆ. ತೋರಿಸ್ತೀನಿ ನಿಮಗೆ ನಾನು. ಹೀಗಾಗೋದಕ್ಕೆ ಸಾಧ್ಯನಾ? ಗಂಗಾ ಇದೇ ಕಾಲೇಜಲ್ಲಿ ಓದೋದು. ಅರೆ, ಎಷ್ಟೋ ಸಲ ಇಲ್ಲೇ ಬಿಟ್ಟು ಹೋಗಿದ್ದೀನಿ ನಾನು ಅವಳ. ಇಲ್ಲಿ ಏನೋ ವಿಚಿತ್ರ ಇದೆ.
ಅದೇನು ಅಂತ ನಾನು ಕಂಡು ಹಿಡಿತೀನಿ. ನನ್ಗೊಂದು ವಿಷಯ ಹೇಳು, ಅವಳು ಕಾಲೇಜ್ ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗ್ತಾಳಾ? ಏನು ಅರ್ಥ ಆಗ್ತಿಲ್ಲ ಕಾಶಿ. ಯಾರಾದ್ರೂ ಬೇಕು ಅಂತಾನೆ ನಮ್ ಜೊತೆ ಆಟ ಆಡ್ತಿದಾರಾ? ಯಾರಿರ್ಬೋದು? ನಿನ್ಗೆ ಹಳೆ ದ್ವೇಷಗಳು ಯಾವ್ದಾದ್ರೂ ಇದೆಯಾ? ಏ ಪಪ್ಪು, ಬೇಗ ಮರದಿಮಿ ಬಿಸಾಕೋ ಈ ಕಡೆ. ಆ ಬಿಸಾಕೋ. ನನ್ನ ತಂಗಿ ಅಲ್ಲೋ. ಯಾಕೋ ನಗ್ತಾ ಇದ್ದೀರಾ? ಏನು ಏನ್ ಹೇಳ್ದೆ ನಮ್ಗೆ ಅರ್ಥ ಆಗಿಲ್ಲ. ನಿನ್ ತಂಗಿ? ಏಯ್ ಗಂಗಾ ಎಲ್ಲಿದ್ದಾಳೆ? ಮಗ್ನೆ ನೀನ್ ಮೊದ್ಲೇ ಹುಚ್ಚ ಇದ್ದೆ, ಈಗ ಅನ್ಸುತ್ತೆ ಹುಚ್ಚರು ಡಿಪ್ಲೊಮೋನು ತಗೊಂಡಿದ್ಯಾ ಅಂತ. ಜಾಸ್ತಿ ಲೆಕ್ಚರ್ ಕೊಡ್ಬೇಡ ಮಗನೇ, ಸತ್ಯ ಏನು ಅಂತ ಹೇಳು. ಗೊತ್ತು ಏನಾಗಿದೆ ಅಂತ, ಆದ್ರೆ ನಿನ್ನ ಹತ್ರ ನಾನು ಹೇಳೋದಿಲ್ಲ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದನ್ ಮಾಡು. ಕಾಶಿ, ಕಾಶಿ ಬೇಡ. ಕಾಶಿ ನಿಲ್ಸು. ಕಾಶಿ, ಕಾಶಿ. ಕಾಶಿ, ಓಡು ಓಡು ಓಡು, ನಿಂತ್ಕೋ. ಓಡು ಓಡು ಬೇಗ. ಓಡು ಬೇಗ ಬೇಗ ಓಡು. ಕಾಶಿ, ಕಾಶಿ, ಕಾಶಿ ನಿಲ್ಸು. ಕಾಶಿ ಪ್ಲೀಸ್, ಅವನ ಬಿಟ್ಬಿಡು, ಸತ್ತ ಹೋಗ್ತಾನೆ. ನಾನು ಹೇಗಾದ್ರೂ ಮಾಡಿ ಕಂಡು ಹಿಡಿತೀನಿ. ಶಿವನ್ ಮೇಲಾಣೆ ಬಿಡಲ್ಲ ಅವನ್ನ. ಅದು ಸರಿನೇ. ಒಂದ್ ವೇಳೆ ಆ ಮೇಡಮ್ ಬಂದು ನಿನ್ನನ್ನು ಕಾಪಾಡಲಿಲ್ಲ ಅಂದಿದ್ರೆ ನಿನ್ನನ್ನು ಅವನು ಗ್ಯಾರಂಟಿ ಸುಟ್ಟಾಕ್ಬಿಡ್ತಿದ್ದ. ಮತ್ತೆ ಮನಸ್ಸಿನ ಜೊತೆ ಜಗಳ ಆಡಬೇಕು, ಹುಚ್ಚರ ಜೊತೆ ಅಲ್ಲ. ನಿನ್ನ ಮಾತು ನಿಜಾನೇ. ಅವನು ಯಾವಾಗ ಹುಚ್ಚ ಆಗ್ತಾನೆ, ಯಾವಾಗ ಸರಿ ಇರ್ತಾನೆ ಒಂದು ಹೇಳಕ್ಕಾಗಲ್ಲ. ಅಲ್ಲಿ ನೋಡಿ ಯಾರು ಬರ್ತಿದ್ದಾರೆ. ಎಲ್ಲಿ? ಅಲ್ಲಿ ಅಲ್ಲಿ. ಅಯ್ಯೋ ಮೇಡಮ್ ಈ ಕಡೆನೆ ಬರ್ತಿದ್ದಾರೆ. ಗೊತ್ತಿಲ್ವೇ? ಲೈ, ನಿನಗೆ ಅವಳು ಕಂಡ್ರೆ ಹೆದರಿಕೆನಾ? ಭಯ ಅಲ್ಲ ಕಣೋ, ಹುಡುಗಿ ನಮ್ಮಿಂದ ದೂರ ಇದ್ದಾಗ ಭಯ ಕಡಿಮೆ ಇರುತ್ತೆ, ಹತ್ರ ಬಂದಾಗ ಭಯ ಜಾಸ್ತಿ ಆಗುತ್ತೆ ಕಣೋ. ಬಬೀನಾ, ನಾನ್ ನಿಮ್ ಹತ್ರ ಮಾತಾಡ್ಬೇಕು. ಏನು? ನನ್ನ ಹತ್ರ? ಹೌದು, ನಿಮ್ ಹತ್ರನೇ. ಏನಾಯ್ತು ಮೇಡಮ್? ಕಾಶಿ ಮೇಲ್ ಪ್ರೀತಿ ಕಡಿಮೆ ಆಗಿ ಬಬೀನಾ ಹುಡ್ಕೊಂಡ್ ಬಂದಿರಂಗಿದೆ. ಏನೇನೋ ಮಾತಾಡ್ಬೇಡಿ. ನಿಮ್ ಜೊತೆ 2 ನಿಮಿಷ ಮಾತಾಡ್ಬೋದಾ? ಬನ್ನಿ. ಏನ್ ಮಾತಾಡ್ಬೋದು? ಜಾಗನೇ ಬದಲಾಯಿಸ್ಬಿಟ್ರು. ನೀನ್ ನಮ್ಮನ್ನೆಲ್ಲ ಗೆಳೆಯರ ಥರ ನೋಡೋದೇ ಇಲ್ಲ. ಅದು ಆ ಮೇಡಮ್ ಇಲ್ಲಿಗೆ ಬಂದು ನಮಗೆಲ್ಲ ಹೇಳಿದ್ರು ಮ್ಯಾಟ್ರನ್ನ. ನೋಡೋ ಮಗ, ನಿನಗೆ ಕೆಟ್ಟ ಸಮಯ ನಡೀತಿದೆ ಅಂತ ಗೊತ್ತು, ಆದರೆ ತಲೆ ಕೆಡಿಸ್ಕೊಳ್ಳೋದ್ರಿಂದ ಏನೂ ನಡೆಯೋದಿಲ್ಲ. ನೋಡೋ ಮಗ, ಹಣೆ ಬರದಲ್ಲಿ ಏನು ಬರ್ದಿರುತ್ತೋ ಅದೇ ನಡೆಯೋದು. ಹೆಂಗಾಗ್ಬಿಟ್ಟಿದ್ಯೋ ನೋಡು, ಮುಖ ನೋಡ್ಕೊ ಒಂದ್ಸಲ. ಕಾಶಿ, ನೀನೊಬ್ಬನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. 1 ನಿಮಿಷ ಬಂದೇ ಇರಿ.
ಲೋ ಇವನ್ ತುಂಬಾ ತಲೆಗೆಡಿಸ್ಕೊಂಡಿದ್ದಾನೆ, ಒದ್ದಾಡ್ತಿದ್ದಾನೆ. ನಾನು ಬಬಿನ ಹತ್ರ ಮಾತಾಡ್ದೆ. ಅವನ್ಗೆ ಗಂಗನ್ ಬಗ್ಗೆ ಏನು ಗೊತ್ತಿಲ್ಲ. ಅವ್ನ್ ಸುಳ್ಳಾರಿ ಚಿಕ್ಕ ವಯಸ್ಸಿ ನಾನು. ಆದ್ರೆ ಈ ಸಲ ಅವ್ನ್ ಸುಳ್ಳು ಹೇಳಲಿಲ್ಲ, ನಿಜ ಹೇಳಕ್ಕೆ ಒಂದ್ ಬೆಲೆ ಹೇಳಿದ್ದಾನೆ. ಇವನಜ್ಜಿ ಯಾರು ಸತ್ಯ ಹೇಳ್ತಾ ಇದ್ರೆ ಯಾರು ಸುಳ್ಳು ಹೇಳ್ತಾ ಇದ್ರೆ ಗೊತ್ತೇ ಆಗ್ತಾ ಇಲ್ಲ. ಕಾಶಿ, ನಾನು ಗಂಗಾ ಕಾಲೇಜ್ ಹತ್ರ ಹೋಗಿದ್ದೆ. ಶ್ರುತಿ ಅಂತ ಒಬ್ಳು ಫ್ರೆಂಡ್ ಇದ್ದಾಳೆ, ಅವಳಿಗೆ ಗಂಗಾ ಬಗ್ಗೆ ಎಲ್ಲ ಗೊತ್ತು. ನಾಳೆ ಬೆಳಿಗ್ಗೆ ಅವಳನ್ನ ಮೀಟ್ ಮಾಡಕ್ ಹೋಗ್ಬೇಕು. ನಾವಿಲ್ಲಿಗೆ ಬಂದಿದ್ದೀವಿ. ಯಾವ ರೂಮು? ಇದೆ. ಬನ್ನಿ. ನಾನು ನಿಮ್ಮನ್ನ ಕಾಲೇಜಲ್ಲಿ ನೋಡಿದ್ದು, ಆಗ್ಲಿಂದನೂ ನಿಮ್ ಜೊತೆ ಮಾತಾಡೋಕೆ ಪ್ರಯತ್ನ ಮಾಡಿದೆ. ನೀವು ನನ್ನ ತಂಗಿ ಗಂಗಾ ಫ್ರೆಂಡ್ ಅಲ್ವಾ? ಹೌದು, ಗಂಗಾ ನಮ್ ಜೊತೆನೆ ಓದ್ತಾ ಇದ್ಲು. ನೋಡಿದ್ರ, ನಾನು ಹೇಳ್ದೆ ತಾನೆ ಗಂಗಾ ಅದೇ ಕಾಲೇಜಲ್ಲಿ ಓದ್ತಾ ಇರೋದು ಅಂತ. ಗಂಗಾ ಎಲ್ಲಿ ಹೋದ್ಲು? ಅದು ನಮಗ್ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋದೇನು ಅಂದ್ರೆ ಅವಳು ಸ್ವಲ್ಪ ದಿನದಿಂದ ಅಪ್ಸೆಟ್ ಆಗಿದ್ಲು. ಅಪ್ಸೆಟ್ ಯಾಕೆ? ನಮ್ ಕ್ಲಾಸಲ್ಲಿ ಒಬ್ಬ ಹುಡುಗ ಇದ್ದಾನೆ. ಯಾರೋ ಹುಡುಗಿ? ಅಪ್ಪ, ಗಂಗಾ. ಸಮಾಜದಲ್ಲಿ ನಾನು ಮರ್ಯಾದೆ ತೆಗಿಬೇಕು ಅಂತಿದ್ಯಾ? ಮುಂದಿನ ಎಲೆಕ್ಷನಲ್ಲಿ ನಿಲ್ಬೇಕು ಅಂತ ಇದ್ದೀನಿ. ನಿಂಗೆ ಎಷ್ಟು ಸರಿ ಹೇಳಿದ್ದೀನಿ, ಆ ಡೋಮ್ ಹುಡುಗಿ ಜೊತೆ ನಿನ್ನ ಒಡನಾಟ ಇಟ್ಕೋಬೇಡ ಅಂತ. ಇದನ್ನ ಇಟ್ಕೊಂಡು ಅಪೋಸಿಷನ್ ಅವರು ದೊಡ್ಡ ಇಶ್ಯೂ ಮಾಡ್ತಾರೆ. ಅರ್ಥ ಆಗೋದಿಲ್ವ ನಿಂಗೆ? ಆದ್ರೆ ಅಪ್ಪ ಅವಳು ತುಂಬಾ ಒಳ್ಳೆ ಹುಡುಗಿ. ಈ ವಯಸ್ಸಲ್ಲಿ ಎಲ್ಲ ಹುಡುಗಿರು ತುಂಬಾ ಒಳ್ಳೆಯವರೇನೆ. ನೀನ್ ಎಂಜಾಯ್ ಮಾಡೋದಕ್ಕೆ ನಾನು ಯಾವತ್ತೂ ತಡೆದಿಲ್ಲ. ನೀನ್ ಸಮನಾಗಿರೋರ್ ಜೊತೆ ಆಟ ಆಡು, ಮಜಾ ಮಾಡು, ನಾನೇನೂ ಅನ್ನೋದಿಲ್ಲ. ಇನ್ನೊಂದ್ಸರಿ ಆ ಗಂಗಾನ ಮೀಟ್ ಮಾಡಿದ್ರೆ ಸರಿ ಇರೋದಿಲ್ಲ ನಿನ್ಗೂ ಕೂಡ, ಮತ್ತೆ ಆ ಗಂಗಾಗೂ ಅಷ್ಟೇ. ಬಟ್ ಅಪ್ಪ ಒಂದ್ಸಲ ಬಲ್ವಂತ್ ಅಂಕಲ್ ವಾರ್ನಿಂಗ್ ಮಾಡಿದ ಮೇಲೂ ಕೂಡ ಗಂಗಾ ಅಭಿಮನ್ಯು ಮೀಟ್ ಆಗ್ತಾ ಇದ್ರು. ಅರೆ ಏನ್ ಮಾಡ್ತಿದ್ಯಾ? ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾ ಇತ್ತು. ಚಿಂತೆ ಯಾಕೆ ಮಾಡ್ತಿದ್ಯಾ? ನಾನು ಸಾಯೋಕ್ಕಿಂತ ಮುಂಚೆ ನಿನ್ನ ಸಾಯಕ್ ಬಿಡಲ್ಲ. ಸರಿ, ಟೈಮ್ ವೇಸ್ಟ್ ಮಾಡ್ದಲ್ಲ, ಬೇಗ ಹತ್ತು, ಆಚೆ ಎಲ್ಲಾದ್ರೂ ಹೋಗೋಣ. ಅಯ್ಯೋ ಬೇಡ, ನಮ್ಗೀಗ ಕ್ಲಾಸ್ ಇದೆ. ಮತ್ತೆ ಶರ್ಮಾ ಸರ್ ಹತ್ರ ಹೋಗಿ ನೋಟ್ಸ್ ಪ್ರಿಂಟ್ಔಟ್ ತಗೊಂಬರೋಣ ಬಾ. ಏಯ್ ಇಳಿಯ. ಅರೆ ಏನು ನೀನು? ಕ್ಲಾಸ್ಗೆ ಯಾರು ಹೋಗ್ತಾರೆ? ನಿನಗ್ ಲೇಟ್ ಆದ್ರೆ ನೀನ್ ಹೋಗು. ಒಂದೊಂದ್ಸಲ ಡ್ಯಾಫಡಿಲ್ ರೆಸ್ಟೋರೆಂಟ್ ಅಲ್ಲಿ, ಇನ್ ಕೆಲವು ಸಲ ಫ್ರೆಂಡ್ಸ್ ರೂಮಲ್ಲಿ, ಮತ್ತೆ ಕೆಲವೊಂದ್ಸಲ ಅಂಕಲ್ನ ಫಾರ್ಮ್ ಹೌಸಲ್ಲೇ. ಆದ್ರೆ ಒಂದಿನ ಏನಾಯ್ತು? ಒಂದಿನ ಹೇಳು ಶ್ರುತಿ. ಗಂಗಾ, ಯಾಕೆ ಟೀ ಕುಡಿತಾ ಇಲ್ಲ? ಏನಾಯ್ತು? ಯಾಕೆಷ್ಟು ಸೀರಿಯಸ್ ಆಗಿದ್ಯಾ ಇವತ್ತು? ಶ್ರುತಿ, ಅದು ತುಂಬಾ ದೊಡ್ಡ ಎಡವಟ್ ಆಗೋಗಿದೆ ಕಣೆ. ಎಡವಟ? ಏನಾಯ್ತು ಗಂಗಾ? ಅದು ನಾನು ಪ್ರೆಗ್ನೆಂಟ್ ಆಗೋಗಿದ್ದೀನಿ. ಏನು? ಆರ್ ಯು ಶ್ಯೂರ್? ಹೌದು, ನಾನು ತುಂಬಾ ಸಲ ಚೆಕ್ ಮಾಡಿದೆ, ಆದ್ರೆ ರಿಸಲ್ಟ್ ಒಂದೇ ಬರ್ತಾ ಇದೆ. ಸಮಾಧಾನ ಮಾಡ್ಕೋ ಕಾಶಿ. ಇಷ್ಟೆಲ್ಲ ನನ್ನ ಮನೇಲಿ ನಡೀತಾ ಇದ್ರು ಕೂಡ ನನಗೆ ಒಂದೇ ಒಂದು ವಿಷಯ ಗೊತ್ತಾಗ್ಲಿಲ್ವಲ್ಲ. ಸಾಯಿಸ್ಬಿಡ್ತೀನಿ ಆ ಕಚಡ ನನ್ನ ಮಗನ. ಮತ್ತೇನಾಯ್ತು? ನನಗೇನು ಏನೂ ಗೊತ್ತಿಲ್ಲ. ಅದಾದ್ಮೇಲೆ ನಾನು ಗಂಗಾನ್ ಮೀಟ್ ಆಗೇ ಇಲ್ಲ. ದೇವಿನಾ ಅವರೇ, ತುಂಬಾ ಲೇಟ್ ಆಗ್ತಾ ಇದೆ, ನಾನು ಹೋಗ್ಲೇಬೇಕು. ಓಕೆ, ಥ್ಯಾಂಕ್ಸ್. ನಮ್ಗೇನಾದ್ರೂ ಬೇಕಿದ್ರೆ ಐಲ್ ಗೆಟ್ ಇನ್ ಟಚ್ ವಿತ್ ಯು. ಮಹಾದೇವನ್ ಮೇಲೆ ಆಣೆ, ನನ್ನ ಗಂಗಾಗೇನಾದ್ರೂ ಆದ್ರೆ ಕಾಶಿ, ಏನ್ ವಿಷಯನಪ್ಪ? ಏನ್ ಗೇಟ್ನೆ ಮುರಿದಾಗ್ತಾ ಇದ್ಯಾ? ಇಲ್ಲೇ ಕೆಲಸ ಮಾಡೋದಾ? ನಾನಾ ಮನೆ ಅಳಿಯನಪ್ಪ. ಖುಷಿಯಿಂದ ಈ ಡ್ರೆಸ್ ಹಾಕೊಂಡು ನಿಂತಿದ್ದೀನಿ. ಮನೇಲಿ ಯಾರು ಇಲ್ವಾ? ಇದಾರೆ, ಎಲ್ರು ಇದಾರೆ. ಒಳಗಡೆ ಎಲ್ರು ಕಣ್ಣ ಮುಚ್ಚಾಲೆ ಆಡ್ತಿದ್ದಾರೆ. ಅದಕ್ಕೆ ಗೇಟ್ ನ ಲಾಕ್ ಮಾಡಿರೋದು. ಸರಿಯಾಗಿ ಉತ್ತರ ಕೊಡಕ್ಕೆ ರೋಗ ಏನು? ಮನೇಲಿ ಯಾರು ಇಲ್ಲ, ಎಲ್ರು ಹೊರಗಡೆ ಹೋಗಿದ್ದಾರೆ. ಎಲ್ಲಿ? ದೊಡ್ಡ ವ್ಯಕ್ತಿಗಳಿಗೆ ದೊಡ್ಡ ಅಭ್ಯಾಸ ಇರುತ್ತೆ, ನಮ್ಮಂತ ಬಡವ್ರಿಗೆ ಏನ್ ಗೊತ್ತು. ಯಾವಾಗ ಹೋದ್ರು? ಒಂದ್ ವಾರ ಆಯ್ತು ಸರ್.
ಕಾಶಿ ಬೇಡ ನಿಂತ್ಕೋ ಕಾಶಿ ಅವ್ರ ಹತ್ರ ಕಣ್ಣಿದೆ ಕಾಶಿ ಕಾಶಿ ನೀವು ಹುಷಾರಿದ್ದೀರಾ? ನೀನು? ಹಾ ನಾನು ಹುಷಾರಾಗಿದ್ದೀನಿ. ತಪ್ಪಿಸ್ಕೊಂಡ್ರು ಮಕ್ಕಳು, ಗೊತ್ತಿಲ್ಲ ಯಾರು ಅಂತ. ಬಲ್ವಂತ್ ಅವ್ರ ಕಡೆಯವ್ರಾಗಿರ್ತಾರೆ. ಒಂದ್ಸಲ ಕೈಗೆ ಸಿಗ್ಲಿ, ತುಂಡು ತುಂಡು ಮಾಡಿ ಕತ್ತರಿಸ್ತೀನಿ ಮಕ್ಕಳಿಗೆ. ಏನಾದರೂ ಗೊತ್ತಾಯ್ತಾ ಮಗನೇ? ಗೊತ್ತಿಲ್ವಲ್ಲ, ನನ್ನ ಮಗಳು ಎಲ್ಲಿ ಹೋದ್ಲೋ ಏನೋ. ಅಳಬೇಡಿ, ಗಂಗಾ ಎಲ್ಲ ಕಡೆ ಬತ್ತೋಗ್ಬೋದು, ಆದ್ರೆ ಕಾಶಿಯಲ್ಲಿ ಸಾಧ್ಯ ಇಲ್ಲ. ನಾನು ಅವಳ ಹುಡುಕ್ತೀನಿ. ಥ್ಯಾಂಕ್ ಯು. ನಿನ್ನೆ ರಾತ್ರಿ ನೀನು ಹೋದ್ಮೇಲೆ ನಾನು ಶ್ರುತಿ ಹತ್ರ ಮಾತಾಡಿದೆ. ನೀನು ಕೋಪದಲ್ಲಿ ಇದ್ದಿದ್ದಕ್ಕೆ ತುಂಬ ವಿಷಯಗಳು ಹೇಳಿಲ್ಲ. ಏನು ಹೇಳಿದ್ಲು? ಕಾಶಿ, ಅದೇನು ಅಂದರೆ ಅಭಿಮನ್ಯವ್ರ ಅಪ್ಪ ಬಲ್ವಂತ್ ಈ ಸಂಬಂಧನ ಯಾವತ್ತೂ ಒಪ್ಕೋತಿರ್ಲಿಲ್ಲ. ಅದಕ್ಕೆ ಅವರು ಕೋರ್ಟ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಡಿಸೈಡ್ ಆದ್ರು. ಮದುವೆ ಮಾಡ್ಕೋಬೇಕು ಅಂತನಾ? ನನ್ನ ಆಫೀಸ್ ಕೆಲ್ಸದ ಮೇಲೆ ಲಕ್ನೋಗೆ ಹೋಗ್ತಿದ್ದೀನಿ. ನಾನು ಬರಕ್ಕೆ ಲೇಟ್ ಆಗುತ್ತೆ. ನೀನು ಕೋರ್ಟಿಗೆ ಹೋಗಿ ಕಂಡು ಹಿಡಿ. ಹಾಗೇನಾದ್ರೂ ಆಗಿದ್ರೆ ನಾವು ಗಂಗಾನ್ ಹುಡುಕಕ್ಕೆ ಏನಾದ್ರೂ ಕ್ಲೂ ಸಿಗ್ಬೋದು. ಆಗ್ಲಿ. ಲೋ, ತುಂಬಾ ಹೊತ್ತಾಯ್ತು ಕಣೋ, ನಾನು ಇಲ್ಲಿಗೆ ಬಂದು. ಎಲ್ಲೋ ಇದೆಯಾ? ಬೇಗ ಬಾರೋ, ಟೈಮ್ ಆಯ್ತು. ನಾನು ಎಲ್ಲೋ ಹೋಗ್ಬೇಕು, ಬೇಗ ಬಾ. ಸರ್ ಸರ್ ಕೆಲಸ ಆಗುತ್ತಲ್ಲ ಸರ್? ಕೆಲವು ವಿಷಯ ತಿಳ್ಕೋಬೇಕಿತ್ತು ಮದುವೆ ಬಗ್ಗೆ. ನಡಿ, ಮುಗಿತು, ಹೋಗೋಣ. ನೀವುಗಳು ಹೋಗಿ, ನಾಳೆ ಬನ್ನಿ. ಹೋಗಿ. ಥ್ಯಾಂಕ್ ಯು ಸರ್. ಸರ್, ಮದುವೆ ಬಗ್ಗೆ ಕೆಲವು ವಿಷಯ ತಿಳ್ಕೋಬೇಕಾಗಿತ್ತು. ನಿನಗೆ ವಯಸ್ಸು ಜಾಸ್ತಿ ಆಗಿದೆ ಅನ್ಸುತ್ತೆ. ಹುಡುಗಿ ವಯಸ್ಸೆಷ್ಟು? ಸರ್ 20 ವರ್ಷ. ನನ್ನ ತಂಗಿ ಗಂಗಾ. ಸರ್ ತಿಳ್ಕೋಬೇಕಾಗಿತ್ತು, ಅವಳು ಮದುವೆ ಮಾಡ್ಕೊಂಡಿದ್ದಾಳ ಅಂತ. ಇಲ್ಲಿಂದ ಹೋಗು ಹೋಗು ಸರ್ ಹೋಗು 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 ಕೇಳಿ ನಡಿ. ಸರ್ ನನ್ನ ತಂಗಿ ಕಾಣಿಸ್ತಾ ಇಲ್ಲ ಕೆಲವು ದಿನಗಳಿಂದ. ನಾನು ತಿಳ್ಕೊಳ್ಳೇಬೇಕು ಸರ್. ಅಯ್ಯೋ, ಕಾಣಿಸ್ತಿಲ್ಲ ಅಂದ್ರೆ ನಾವೇನ್ ಮಾಡೋದು? ನಾವೇನಾದ್ರೂ ಮಾಡಿದ್ವಾ? ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಕೊಡೋಕ್ಕಾಗಲ್ಲ. ಎದ್ ನಡಿ, ಹೋಗು. ನೋಡಿ ಸರ್, ನನ್ನ ತಂಗಿ ಕಾಣಿಸ್ತಾ ಇಲ್ಲ. ಅವಳಿಗೋಸ್ಕರ ಪ್ರಾಣ ಕೊಡ್ತೀನಿ, ಪ್ರಾಣ ಬೇಕಾದ್ರೂ ತೆಗಿತೀನಿ. ನಿಜ ಏನು ಅಂತ ಹೇಳ್ತೀರಾ ಇಲ್ಲ ಸರಿಯಾಗಿ ಕೊಡ್ಲಾ ನಿಮ್ಗೆ? ಹೇಳಕ್ಕಾಗಲ್ಲ, ಎದೋಳು. ಅಯ್ಯೋ, ಹೆಸರೇನಂದ್ರಿ? ಗಂಗಾ ಚೌಧರಿ. ಇಲ್ಲಿದೆ ಗಂಗಾ ಚೌಧರಿ. 5 ದಿನದ ಹಿಂದೆ ಮದುವೆ ಮಾಡ್ಕೋಬೇಕು ಅಂತ ಬಂದಿದ್ರು, ಆದ್ರೆ ಇನ್ನ ಮದುವೆ ಆಗಿಲ್ಲ. ಅಣ್ಣ 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 ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಎಲ್ಲಿಗೆ ಅಣ್ಣ? ಹೇಳಿ ಅಣ್ಣ, ಮತ್ತೆ ಬಂದಿದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಯಜಮಾನರನ್ನ ಭೇಟಿಯಾಗ್ಬೇಕು. ಅಣ್ಣ 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 ನೋಡಿ ಅಣ್ಣ, ಏನು ಚಾಟ ಮಾಡಬೇಡಿ ಅಣ್ಣ, ನನ್ನ ಕೆಲಸ ಹೋಗ್ಬಿಡ್ತಣ್ಣ. ಅಣ್ಣ 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 ಯಾರಪ್ಪ ಇವನು? ಸಾರ್, ಇವನೊಬ್ಬ ಹುಚ್ಚ ಸಾರ್, ನಿಮ್ಮನ್ನೇ ಮೀಟ್ ಮಾಡ್ಬೇಕಂತೆ. ಸರ್, ನಿಮ್ಮ ಮಗ ಮತ್ತೆ ನನ್ನ ತಂಗಿ ಜೊತೆಲೇ ಓದ್ತಾ ಇದ್ರು, ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ರು. ನಿನ್ನ ಹೆಸರೇನಪ್ಪ? ಸರ್, ಕಾಶಿ. ನೋಡಪ್ಪ ಕಾಶಿ, ನನ್ನ ಮಗನ ದೇಹದಲ್ಲಿ ಹರಿತಿರುವಂತಹ ರಕ್ತ ನಂದೇನೆ, ನಂದು. ಅವನು
ಒಬ್ಬ ಹೆಣ ಸುಡೋನ್ ತಂಗಿನ ನನ್ನ ಮಗ ಲವ್ ಮಾಡೋದಿಲ್ಲ. ಹೆಣ ಸುಡೋನ್ ಮನುಷ್ಯ ಅಲ್ವಾ? ನಾವು ಕಟ್ಕೆ ಇಟ್ಟು ಹೆಣ ಸುಟ್ಟಿಲ್ಲ ಅಂದ್ರೆ ನಿಮ್ಮಂತವ್ರಿಗೆ ಸ್ವರ್ಗನೂ ಸಿಗಲ್ಲ, ನರ್ಕನೂ ಸಿಗಲ್ಲ. ಮಾತಂತೂ ತುಂಬಾ ಚೆನ್ನಾಗಿ ಆಡ್ತೀಯ ನೀನು. ನೋಡಿ ಸರ್, ನಾನಿಲ್ಲಿ ನಿಮ್ಮ ಹತ್ರ ವಾದ ಮಾಡಕ್ ಬಂದಿಲ್ಲ. ನನ್ನ ತಂಗಿ ಕೆಲವು ದಿನದಿಂದ ಮನೆಗೆ ಬಂದಿಲ್ಲ ಸರ್. ಅವಳು ಅಭಿಮನ್ಯು ಜೊತೆಲಿ ಹೋಗಿ ಕೋರ್ಟಲ್ಲಿ ಮದ್ವೆ ಅರ್ಜಿ ಕೂಡ ಕೊಟ್ಟಿದ್ದಾಳೆ. ಅಭಿಮನ್ಯುಗೆ ಖಂಡಿತ ಗೊತ್ತಿರುತ್ತೆ ಗಂಗಾ ಎಲ್ಲಿದ್ದಾಳೆ ಅಂತ. ನನ್ನ ಮಗ ರಜಾ ಮಾಡೋದಿಕ್ಕೆ ಮಸೂರಿಗೆ ಹೋಗಿದ್ದಾನೆ. 1 ವಾರ ಆದ್ಮೇಲೆ ವಾಪಸ್ ಬರ್ತಾನೆ. ನಿನ್ಗೇನ್ ಬೇಕೋ ಅವನನ್ನೇ ಕೇಳ್ಕೊ. ಒಂದೊಂದು ದಿನನೂ ಸತ್ತು ಹೋಗ್ತಾ ಇದೀವಿ ಸರ್. 1 ವಾರ ಕಾಯೋಕ್ಕಾಗಲ್ಲ. ಉತ್ತರ ಈಗಲೇ ಕೊಡಬೇಕು ಸರ್. ನಾಲಾಯ ಕ್ಷಣ ಸುಡೋನೆ, ನಿನ್ನ ಎಲ್ಲ ಗುಣಗಳು ನನಗೆ ಅರ್ಥ ಆಗ್ತಾ ಇದೆ. ನಿನ್ನ ತಂಗಿಯವ್ರ ಗೆಳೆಯರ ಜೊತೆ ಆಚೆ ಹೋಗಿ ಮಜಾ ಮಾಡ್ಕೊಂಡು ಬಂದು ಮತ್ತೆ ಆ ಅಪವಾದನ ನನ್ನ ಮಗನ ಮೇಲೆ ಹಾಕ್ತಾ ಇದೆಯೇನೋ. ಲೇ ಬಲವಂತ್, ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ನಿನ್ ಕುತ್ಕೆನ ಕತ್ತರಿಸ್ಬಿಡ್ತೀನಿ. ನನಗೆ ಘಾಟ್ಗೆ ಹೋಗ್ತಾ ಇದ್ದೀನಿ. 2 ಚಿತೆನ ಸಿದ್ಧ ಮಾಡ್ತೀನಿ. ಏನಾದ್ರೂ ಗಂಗನಿಗೆ ಹೆಚ್ಚು ಕಮ್ಮಿ ಆಗಿದ್ರೆ ಅಪ್ಪ ಮಗನಿಗೆ ಇಬ್ಬರಿಗೂ ಚಿತೆ ಮಾಡಿ ಅಂತ್ಯ ಸಂಸ್ಕಾರ ಮಾಡ್ತೀನಿ ಕಣೋ. ಕಂಡಿದ್ದೀನಿ, ಹೋಗ ಮುಚ್ಚಲೈ. ಕಡಿಮೆ ನೋಡು, ನೀನ್ ಕೆಲಸ ಮಾಡಿ ನನಗೆ ಇರಿಟೇಟ್ ಮಾಡ್ಬೇಡ. ನಿನ್ ಫ್ರೆಂಡ್ಗೆ ಸಾಲ ಕೊಟ್ಬಿಡ ಅಂತ 1000 ಸಲ ಹೇಳಿದ್ದೀನಿ ನಾನು. ನಿನ್ನ ಮಾತು ಕೇಳಿಸಿಲ್ಲ. ಇನ್ನೊಂದ್ಸಲ ಕೊಟ್ರೆ ಸರಿ ಇರಲ್ಲ. ಹಲೋ. ಹಾ, ನಾನ್ ಮೇಡಮ್. ಹಾ ಕಾಶಿ, ಏನಾದ್ರೂ ಗೊತ್ತಾಯ್ತಾ? ಮದ್ವೆ ಅರ್ಜಿ ಕೊಟ್ಟಿದ್ದಾರೆ ಮೇಡಮ್ ಕೋರ್ಟಲ್ಲಿ, ಅಭಿಮನ್ಯು ಜೊತೆ. ನಾವ್ ಆದಷ್ಟು ಬೇಗ ಅಭಿಮನ್ಯು ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು. ಅವ್ರ ಮನೆಗೆ ಹೋಗಿದ್ದ ಮೇಡಮ್. ಅವರಪ್ಪ ಅಹಂಕಾರಿ, ನನ್ನ ಮೇಲೆ ರೇಗಾಡ್ತಾನೆ ಮೇಡಮ್. ಮತ್ತೆ ಅಭಿಮನ್ಯು ರಜಕ್ಕೆ ಮಸೂರಿಗೆ ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಮೇಡಮ್. ಕಾಶಿ, ಗಂಗಾ ಅವನ ಜೊತೆನೆ ಇರ್ತಾಳೆ. ನಾವು ಮಸೂರಿಗೆ ಹೋಗ್ಬೇಕು. ಹಾ ಸರಿ ಮೇಡಮ್. Hi. Hi. How can I help you? Actually, we are looking for our friend Abhimanyu. Abhimanyu Pandey. ಅವ್ರು ಈ ಹೋಟ್ಲಲ್ಲಿ ಇದ್ದಾರಾ ಅಂತ ನೀವು ಹೇಳಕ್ಕಾಗತ್ತಾ? ಸಾರಿ ಮ್ಯಾಮ್, ನಾವು ನಮ್ಮ ಕಸ್ಟಮರ್ ಇನ್ಫಾರ್ಮೇಶನ್ನ ಈ ರೀತಿ ಲೀಕ್ ಮಾಡೋದಿಲ್ಲ. ನೋಡಿ, ನಾನೊಬ್ಳು ಜರ್ನಲಿಸ್ಟ್ ಮತ್ತೆ ಅಭಿಮನ್ಯು ನಮ್ಮ ಕ್ಲೋಸ್ ಫ್ರೆಂಡ್. ನಾಳೆ ಅವನ ಬರ್ತ್ಡೇ, ಅದಕ್ಕೆ ನಾವು ಸರ್ಪ್ರೈಸ್ ಮಾಡೋಣ ಅಂತ. ಓಹ್, ಸರ್ಪ್ರೈಸ್. ಯಾ ಮ್ಯಾಮ್, ಒಂದು ವೇಳೆ ವಿಷಯ ಇದೆ ಆದರೆ ಲೆಟ್ ಮಿ ಚೆಕ್ ದ ರೆಕಾರ್ಡ್ಸ್. ಅಭಿಮನ್ಯು ಪಾಂಡೆ? ಎಸ್ ಮ್ಯಾಮ್, ಅವರು ಇಲ್ಲೇ ಇದ್ದಾರೆ, ರೂಮ್ ನಂಬರ್ 605. ಹಾಗೆ ಅವ್ರ ಜೊತೆ ಒಬ್ರು ಮೇಡಮ್ ಇದ್ದಾರೆ. ಥ್ಯಾಂಕ್ ಯು. ವೆಲ್ಕಮ್. ಯಾರದು? ಯಾರು? ಗಂಗಾ ಎಲ್ಲಿದ್ದಾಳೆ? ಯಾವ ಗಂಗಾ? ಯಾರು ಗುರು ನೀನು? ಏನ್ ನಡೀತಾ ಇದೆ ಇಲ್ಲಿ? ಎಲ್ಲಿದ್ದಾಳೆ ಗಂಗಾ? ಅಯ್ಯೋ, ನನಗೆ ಯಾವ ಗಂಗಾ ಮಂಗಾನೋ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಯಾವ ಗಂಗಾನು. ಅರೆ, ಏನಾಗ್ತಾ ಇದೆ ಇಲ್ಲಿ? ನನ್ನ ತಂಗಿಗೆ ಮೋಸ ಮಾಡ್ತಾ ಇದೀಯೇನೋ? ಮೋಸನಾ? ಕಾಶಿ, ಕಾಶಿ ನಿಂತ್ಕೋ. ನೋಡ್ಕೊಂಡು ಹೋಗಕ್ಕಾಗಲ್ವಾ? ಕಾಶಿ, ಕಾಶಿ, ಗೊತ್ತಿಲ್ಲ ಕಣೋ.
ಸತ್ಯ ಹೇಳಿಲ್ಲ ಅಂದ್ರೆ ಸತ್ತು ನಿಗದ್ ಬೀಳ್ತೀಯ. ಈಗ ತೀರ್ಮಾನ ನೀನೇ ತಗೊಳ್ಳಲಿ. ಜೀವಂತವಾಗಿರ್ತೀಯ ಇಲ್ಲ ಸಾಯ್ತೀಯ. ನಾನು ಸತ್ಯ ಹೇಳ್ತಿದ್ದೀನಿ. ನನ್ಗೆ ಯಾವ ಗಂಗಾನೂ ಗೊತ್ತಿಲ್ಲ. 1 ಕಾಶಿ ಬೇಡ. 2 ನನಗೆ ಗೊತ್ತಿಲ್ಲ. ಕಾಶಿ ಪ್ಲೀಸ್ ಅವ್ರನ್ನ ಬಿಟ್ಬಿಡಿ. 3 ಕಾಶಿ ಬೇಡ. ಕಾಶಿ, ಮುಸುರಿ ಪೊಲೀಸ್ ನಮ್ ಹಿಂದೆನೆ ಬರ್ತಿದ್ದಾರೆ. ಗೊತ್ತು, ಆದ್ರೆ ನನಗೆ ಯಾವ ಹೆದರಿಕೆನೂ ಇಲ್ಲ. ನಾನು ಮಾಡಿದ್ದು ಸರಿಯಾಗಿದೆ. ಈಗ ಬನಾರಸ್ಗೆ ಹೋಗಿ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸ್ಬೇಕು ಅಷ್ಟೆ. ಉಳಿದಿದ್ದು ಮಹಾದೇವನ ಇಷ್ಟ, ಅದನ್ನು ಸ್ವೀಕರಿಸ್ತೀನಿ. ಹಲೋ, ಹೌದು ಹೌದು ಇನ್ಸ್ಪೆಕ್ಟರ್, ಹೇಳಿ. ಹಾ ಸರಿ. ಯಾರದು? ಅದು ವಾರಣಾಸಿ ಪೊಲೀಸರ ಫೋನ್. ನನ್ಗನ್ಸುತ್ತೆ ಗಂಗಾ ಬಗ್ಗೆ ಏನೋ ಗೊತ್ತಾಗಿದೆ ಅಂತ. ಅವ್ರು ನಮ್ಮನ್ ಬರಕ್ ಹೇಳಿದ್ರು. ಜಯ ಜಯ ಭಾಗೀರಥಿ ನಂದನಿ ಮುಂಜಯ ಚಕೋರ ಚಂದನಿ ನರನಾಗರಿಕ ಬಂದಿನಿ ಜಯ ಗಂಗೆ. ಇವಳು ಮುಖದ ಗುರುತು ಕೂಡ ಸಿಗ್ತಾ ಇಲ್ಲ. ಕಾಶಿ, ಇದ್ಯಾವ ಡ್ರೆಸ್ ಅಂದ್ರೆ ನಾನು ಗಂಗಾ ಗಿಫ್ಟ್ ಮಾಡಿದ್ದು. ಏನಕ್ಕೆ ಮರ್ಡರ್ ಮಾಡಿದೆ ಅಭಿಮನ್ಯುನ? ಹೇಳೋ, ಏನಕ್ಕೆ ಮರ್ಡರ್ ಮಾಡಿದೆ ಅಭಿಮನ್ಯುನ? ನನ್ನ ತಂಗಿ ಜೊತೆ ಪ್ರೀತಿ ನಾಟಕ ಆಡಿದಾನೆ, ಮೋಸ ಮಾಡಿದಾನವನು, ಮತ್ತೆ ಅವಳು ಪ್ರಾಣ ಕೂಡ ತೆಗ್ದಿದ್ದಾನೆ. ಏನ್ ಸಾಕ್ಷಿ ಇದೆ ನಿನ್ನ ಹತ್ರ? ಅಯ್ಯೋ, ನೀನೇನ್ ಹವಾಮಾನ ವರದಿಲಿ ಕೆಲಸ ಮಾಡ್ತೀಯಾ? ಯಾರ ಮೇಲಾದ್ರೂ ಡೌಟ್ ಬಂದ್ರೆ ಅವ್ರನ್ನ ಸಾಯಿಸ್ಬಿಡ್ತೀಯ ನೀನು? ನನ್ನ ತಂಗಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ತಂಗಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನಂತೆ. ನೀನು ಎಷ್ಟು ಉರಿತೀಯೋ ಹಂಗೆ ಸುಟ್ಟು ಹೋಗ್ತೀಯ. ತಗೋ, ಯಾವ ತಂಗಿಗೋಸ್ಕರ ನೀನು ಅವನ್ಗೆ ಹೊಡೆದೋ, ಈಗ ನಿನ್ ತಂಗಿನೂ ಸತ್ತೋದ್ಲು, ಕಥೆ ಮುಗಿದೋಯ್ತು. ದೇವ್ರಿಗೂನು ಟಿಟ್ ಫಾರ್ ಟ್ಯಾಟ್ ಕೊಡೋದಿಕ್ಕೆ ಗೊತ್ತು. ಇವಾಗ ಜೀವನ ಪೂರ್ತಿ ಜೈಲಲ್ಲಿ ಕಂಬಿ ಎಣಿಸ್ತಿರ್ಬೇಕು. ಕಾನ್ಸ್ಟೇಬಲ್, ಅವನ ಬಗ್ಗೆ ಎಲ್ಲ ಡೀಟೇಲ್ಸ್ ತಗೊಳ್ಳಿ. ಸರ್, ಜಾಸ್ತಿ ಏನಾದರೂ ಅತಿಯಾಗಿ ಮಾತಾಡಿದ್ರೆ ಅವನಿಗೆ ಚೆನ್ನಾಗಿ ವರ್ಕ್ ಮಾಡಿ ಮೂಲೆಯಲ್ಲಿ ಒಂದ್ ಕಡೆ ಕೂರ್ಸಿರ್ರಿ. ಕೊಡಿಲಿ. ಅವಳಿಗೋಸ್ಕರ ಇದನ್ನೆಲ್ಲ ಮಾಡಿದೆ, ಆದ್ರೆ ಈಗ ಅವಳೇ ಇಲ್ಲ. ಈಗ ಈ ಪೊಲೀಸ್ ಕೋರ್ಟ್ ಎಲ್ಲ ಕಿರಿಕಿರಿ. ಏನ್ ಕಿರಿಕಿರಿ? ಇರ್ಲಿ ಬಿಡಿ ಎಲ್ಲ. ನನ್ಗೆ ಗಂಗಾ ಅಂತ ಹೋಗೇ ಬಿಟ್ಲು. ಮುದ್ಕೆ ಅವ್ರ ಜೀವನ ಮುಗಿಸಿದಾರೆ. ನೀನ್ ಯಾರನ್ನಾದ್ರೂ ಮದ್ವೆ ಮಾಡ್ಕೊ. ಈಗ ನನ್ನ ಜೀವನಕ್ಕೇನು ಅರ್ಥನೇ ಇಲ್ಲ. ಅರ್ಥ ಇದೆ ಕಾಶಿ, ನಮ್ಮಿಂದ ಏನಾದ್ರೂ ತಪ್ಪಾಗಿರ್ಬೋದು. ತಪ್ಪು? ಯಾವ ತಪ್ಪು? ಯೋಚನೆ ಮಾಡಿ ನೋಡ್ ಕಾಶಿ, ಅಭಿಮನ್ಯು ತುಂಬಾ ದಿನದಿಂದ ಮಸೂರಿಯಲ್ಲೇ ಇದ್ದಾನೆ ಅಂದ್ರೆ ಮತ್ತೆ ಗಂಗನ್ ಬಾಡಿ ಬನಾರಸಲ್ಲಿ ಹೇಗ್ ಸಿಕ್ತು? ಆದ್ರೆ ಇದರ ಅರ್ಥ ಏನು? ಇದಕ್ಕೇನ್ ಅರ್ಥ ಅಂದ್ರೆ ಗಂಗನ್ ಸಾಯಿಸಿದವರು ಬೇರೆ ಯಾರೋ, ಮತ್ತೆ ಅವನು ಇಲ್ಲೇ ಎಲ್ಲೋ ಇದ್ದಾನೆ. ಆದ್ರೆ ಯಾರು? ನಾನು ನನ್ನ ಬನಾರಸ್ ಬ್ಯೂರೋ ಕ್ರೈಮ್ ರಿಪೋರ್ಟರ್ಗೆ ಎಲ್ಲ ಹುಡುಕಿ ಅಂತ ಹೇಳಿದ್ದೀನಿ. ಏನೇ ಆಗಿದ್ರು ಮೇಡಮ್, ನಾನ್ ಮಾತ್ರ ಅವನ್ನ ಬಿಡಲ್ಲ. ನೀವು ಅವನ್ನ ಹುಡುಕಿ ಅಷ್ಟೇ. ನೆನ್ಪಿಟ್ಕೋ ಕಾಶಿ, ನೀನೇನಾದ್ರೂ ಜೈಲಿಗೆ ಹೋದ್ರೆ ಗಂಗಾಗೆ ಯಾವತ್ತೂ ನ್ಯಾಯ ಸಿಗಲ್ಲ. ಅದಕ್ಕೆ ನೀನಿದ್ರಲ್ಲಿ ಏನೂ ತಪ್ಪು ಮಾಡಬಾರ್ದು. ಆದ್ರೆ ನಾನು ಹೇಳೈತೆ ಎಲ್ಲ ಕೊಂದಿದ್ದು ನಾನೇ ಅಂತ. ಇಲ್ಲ ಅಂತ ಹೇಳು,
ಪೊಲೀಸ್ ಮುಂದೆಲ್ಲ ಹೇಳೋದು ಕೋರ್ಟಲ್ಲಿ ಯಾವತ್ತೂ ಒಪ್ಕೊಳ್ಳಲ್ಲ. ಮೇಡಮ್ ತುಂಬಾ ಹೊತ್ತಾಗಿದೆ, ಈಗ ಹೊರಡಿ. ಬಲ್ವಂತ್ ಪಾಂಡೆ ಅವರೇ, ನಾನು ಒಂದ್ಸರಿ ಕಮಿಟ್ಮೆಂಟ್ ಕೊಟ್ರೆ ಹಿಂದೆ ಸರಿಯೋದೇ ಇಲ್ಲ. ನೀವು ನಿಮ್ಮ ಕಮಿಟ್ಮೆಂಟ್ ಮೇಲೆ ನಿಂತ್ಕೊಂಡಿರಿ, ದುಡ್ಡನ್ನ ಸರಿಯಾದ ಸಮಯಕ್ಕೆ ಕಳಿಸ್ತಾ ಇದ್ರೆ ಆಮೇಲೆ ತಮಾಷೆನ ನೋಡಿ. ಕಾಶಿನ ಗಲ್ಲಿಗೆ ಏರಿಸ್ಬೇಕು. ನೀನು ಎಷ್ಟು ಕೇಳ್ತೀಯೋ ಅಷ್ಟು ಕೊಡ್ತೀನಿ. ಅರೆ ಗಲ್ಲಿಗೆ ಏರಿಸ್ತಾರೆ ಬಿಡಿ, ಮೊದಲು ಬನಾರಸ್ ಕೋರ್ಟ್ಗೆ ಕೇಸು ಶಿಫ್ಟ್ ಆಗಲಿ. ಅಯ್ಯೋ, ನಮ್ಮ ಕೇಸ್ ಯಾವಾಗ ಸಾಲ್ವ್ ಆಗುತ್ತೋ ಏನೋ. ಲಾಯರ್ ಸರ್, ಏನಾದರೂ ಮಾಡಿ ನಮ್ಮ ಕೇಸನ್ನು ನಮ್ಮ ಕಡೆಗೆ ಆಗಂಗೆ ಮಾಡಿಬಿಡಿ. ಕೂತ್ಕೊಳ್ಳಿ. ಈಗ ನಿಮ್ಮ ವಾದವನ್ನು ಶುರು ಮಾಡಿ. ಪ್ರೊಸೀಡ್. ಇಲ್ಲಿ ನಿಂತಿರುವಂತ ವ್ಯಕ್ತಿ ಒಬ್ಬ ಕ್ರೂರ ಮತ್ತು ಮನುಷ್ಯತ್ವ ಇರುವಂತ ಕೊಲೆಗಾರ. ಕೊಲೆಗಾರನ? ಹಾ, ಕೊಲೆಗಾರ. ಮಿಶ್ರಾ ಅವರೇ, ನೀವು ಈ ಊರಲ್ಲಿ ಪ್ರಸಿದ್ಧ ಲಾಯರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ಲ ಬಿಡಿ, ನಾನು ಹೇಳೋದನ್ನ ನೀವು ಕೇಳಿಸ್ಕೊಳ್ಳಿ. ಅದೆಲ್ಲ ಇರಲಿ, ಕೋರ್ಟಲ್ಲಾದರೂ ಎಲೆ ಅಡಿಕೆ ತಿನ್ನಬೇಡಿ. ನಾನು ಎಲೆ ಅಡಿಕೆ ತಿಂತೀನಿ. ನಾನೇನಾದರೂ ಇಲ್ಲಿ ತಿನ್ಕೊಂಬಂದು ಜಡ್ಜ್ಮೆಂಟ್ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಹೇಳೋ ಅರ್ಥನೇ ಬದಲಾಗುತ್ತೆ. ನನಗೆ ಕ್ಷಮಿಸ್ಬಿಡಿ, ನನಗೆ ಕ್ಷಮಿಸ್ಬಿಡಿ. ಹಾಂ, ಚಿಂತೆ ಮಾಡಬೇಡಿ ಪಾಂಡೆ ಅವರೇ, ಕ್ಷಮಿಸ್ಬಿಡಿ ಯುವರ್ ಆನರ್. ಅಭ್ಯಾಸನ ತಡೆಯೋಕ್ಕಾಗಲಿಲ್ಲ. ತಿದ್ಕೊಳ್ಳಿ, ಶುರು ಮಾಡಿ. ಯುವರ್ ಆನರ್, ಇಲ್ಲಿ ನಿಂತಿರೋನು ಕ್ರೂರ ಮತ್ತು ಮನುಷ್ಯತ್ವ ಇಲ್ದಿರೋ ಒಬ್ಬ ಕೊಲೆಗಾರ. ಇವನು ಯಾವುದೇ ಕಾರಣ ಇಲ್ಲದೆ, ಕರುಣೆ ಇಲ್ಲದೆ ನನ್ನ ಕಕ್ಷಿದಾರರ ಮಗನ್ನ ಕೊಲೆ ಮಾಡಿದ್ದಾನೆ. ಈ ಕೊಲೆನಲ್ಲಿ ಇವನ್ಗೆ ಸಾಥ್ ಕೊಟ್ಟಿದ್ದಾರೆ ಇಲ್ಲಿ ಕೂತಿರೋಂಥ ವ್ಯಕ್ತಿ ಮಿಸ್ ದೇವಿನಾ ಖನ್ನಾ. ಯುವರ್ ಆನರ್, ಇವರು ಮಾಡ್ತಾ ಇರೋ ಆರೋಪ ಶುದ್ಧ ಸುಳ್ಳು. ಆಕ್ಚುಲಿ ನಿಮ್ಗೆ ಏನ್ ಹೇಳ್ಬೇಕು ಅಂದ್ರೆ ಇದು ಕೊಲೆ ಅಲ್ಲ. ಅಭಿಮನ್ಯು ಸತ್ತಿರೋದು ಒಂದು ಆಕ್ಸಿಡೆಂಟ್ನಿಂದ. ಕಾಶಿ ಕೇವಲ ತನ್ನ ತಂಗಿ ಗಂಗಾನ ಕರ್ಕೊಂಡು ಬರೋದಿಕ್ ಹೋಗಿದ್ದ. ಆದ್ರೆ ಏನ್ ಮಾಡೋದಿಕ್ಕಾಗತ್ತೆ? ಅಭಿಮನ್ಯು ಅವ್ನು ಮಾಡಿರೋ ತಪ್ಪು ಎಲ್ರಿಗೂ ಗೊತ್ತಾಗುತ್ತೆ ಅನ್ನೋ ಕಾರಣದಿಂದ ಮಾಡಿ ಮೇಲಿಂದ ಜಂಪ್ ಮಾಡಿದಾನೆ. ಜಡ್ ಸಾರ್, ಸತ್ಯ ಏನು ಅಂತ ಈಗ ಎಲ್ರ ಮುಂದೆ ಈಗಲೇ ಗೊತ್ತಾಗತ್ತೆ. ಯುವರ್ ಆನರ್, ಒಂದ್ ವೇಳೆ ನೀವು ಪರ್ಮಿಷನ್ ಕೊಟ್ರೆ ನಾನು ಇವ್ರನ್ನ ಕೆಲವು ಪ್ರಶ್ನೆಗಳನ್ನ ಕೇಳಬೇಕು ಅನ್ಕೊಂಡಿದ್ದೀನಿ. ಯು ಮೇ ಪ್ರೊಸೀಡ್. ಕಾಶಿ ಅವರೇ, ಒಂದು ವಿಷಯ ಹೇಳಿ. ನಿಮ್ಮ ತಂಗಿ ಗಂಗಾ ಯಾರ ಜೊತೆನಾದ್ರೂ ಓಡ್ ಹೋಗಿದ್ಲಾ? ವಕೀಲ, ಯಾಕೆ ಕೋಪ ಮಾಡ್ಕೊಳ್ತಾ ಇದ್ದೀರಾ? ನನ್ನ ಮಾತಿನ ಅರ್ಥ ಏನು ಅಂದ್ರೆ, ನಿಮ್ಮ ತಂಗಿ ಗಂಗಾ ಯಾರ ಜೊತೆನಾದ್ರೂ ಹೊರಗಡೆ ಹೋಗಿದ್ಲಾ? ಅವಳನ್ನೇ ಹುಡ್ಕಕ್ ಹೋಗಿದ್ ನಾನು. ಆದ್ರೆ ಅವಳು ಸಿಗ್ಲಿಲ್ಲ, ಅದಕ್ಕೆ ನೀವು ಅಭಿಮನ್ಯುನ ಕೊಲೆ ಮಾಡಿದ್ರಿ. ಅಬ್ಜೆಕ್ಷನ್ ಸರ್, ಇವರು ಮನಸ್ಸಿಗೆ ಬಂದ ಹಾಗೆ ನನ್ನ ಕಕ್ಷಿದಾರರನ್ನ ಪ್ರಶ್ನೆ ಕೇಳ್ತಿದ್ದಾರೆ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಸಿನ್ಹಾ ಅವರೇ, ಅವ್ರ ಮಾತನ್ನ ಮುಗಿಸೋದಕ್ಕೆ ಬಿಡಿ. ಧನ್ಯವಾದ ಜಡ್ಜ್ ಸಾಹೇಬ್ರೆ. ಕಾಶಿ, ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಅಭಿಮನ್ಯು ಅವ್ರ ಮನೆಗೆ ಹೋಗಿದ್ರಾ? ಹಾ, ಹೋಗಿದ್ದೆ. ನೀವು ಅವರ ತಂದೆಗೆ ಧಮಕಿ ಹಾಕಿದ್ರಾ? ಆ ಕಡೆ ಈ ಕಡೆ ಯಾಕೆ ನೋಡ್ತಾ ಇದ್ದೀರಾ? ಉತ್ತರ ಕೊಡಿ. ಯುವರ್ ಆನರ್, ಈಗ ನಾನು ಅಭಿಮನ್ಯು ಅವರ ತಂದೆ ಶ್ರೀ ಬಲ್ವಂತ್ ಪಾಂಡೆ ಅವ್ರನ್ನ ಕಟ್ಕಟೆಗೆ ಕರೆಯೋದಕ್ಕೆ ಬಯಸ್ತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಬಲ್ವಂತ್ ಪಾಂಡೆ ಅವರೇ, ನಿಮ್ಮ ಮನೆಗೆ ಈ ಕಾಶಿ ಅವ್ರು ಬಂದಿದ್ರಾ? ಬಂದಿದ್ದ. ಅವನು ನಿಮಗೆ ಏನು ಹೇಳ್ದ? ಇವು ನಮಗೆ ಬೆದರಿಕೆ ಹಾಕಿದ್ದ. ಅಕಸ್ಮಾತ್ ಗಂಗಾ ಸಿಗ್ಲಿಲ್ಲ ಅಂತಂದ್ರೆ ನನ್ನ ಮತ್ತೆ ನನ್ನ ಮಗನ್ನ ಸಾಯ್ತೀನಿ ಅಂತ ಹೇಳಿದ್ದ. ಕೇಳಿಸ್ಕೊಂಡ್ರಾ ಯುವರ್ ಆನರ್? ಒಂದ್ ವೇಳೆ ಗಂಗಾ ಸಿಗ್ಲಿಲ್ಲ ಅಂದ್ರೆ ಇವ್ರನ್ನ ಮತ್ ಇವ್ರ ಮಗನ್ನ ಕೊಲೆ ಮಾಡ್ತೀನಿ ಅಂದಿದ್ದ. ಇವನ್ಗೆ ಗಂಗಾ ಸಿಗ್ಲಿಲ್ಲ, ಹಾಗಾಗಿ ಇವನು ಅಭಿಮನ್ಯುನ ಮುಗಿಸ್ಬಿಟ್ಟ, ಅವನನ್ನ ಕೊಲೆ ಮಾಡ್ದ, ಅವನನ್ನ ಕೊಂದು ಹಾಕಿದಾನೆ, ಅವನನ್ನ ಮುಗಿಸಿದಾನೆ.
ಸರ್, ನಾನು ಮಿಸ್ಟರ್ ಬಲ್ವಂತ್ ಅವರನ್ನ ಒಂದಷ್ಟು ಪ್ರಶ್ನೆ ಕೇಳೋದಕ್ಕೆ ಬಯಸ್ತೀನಿ. ಕೇಳ್ಬೋದು. ಥ್ಯಾಂಕ್ ಯು. ನಿಮಗೆ ಗೊತ್ತಾ ಬಲ್ವಂತ್, ಇವನು ನಿನ್ನ ಮಗನ್ನ ಬಿಡೋದಿಲ್ಲ ಅಂತ ಹೇಳಿದ್ದ. ಆದರೆ ಅದಕ್ಕಿಂತ ಮುಂಚೆನೆ ನಿಮ್ಮ ಮಗ ಕಾಣೆಯಾಗಿದ್ದ. ಗಂಗಾ ಜೊತೆ ನಿಮ್ಮ ಮಗ ತುಂಬ ಕೆಟ್ಟದಾಗಿ ನಡ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಅವನಿಗೆ ಸರಿಯಾದ ಶಿಕ್ಷೆನೇ ಸಿಕ್ಕಿದೆ. ನಿಮ್ಮ ಮಾತು ಸ್ವಲ್ಪ ಹಿಡಿತದಲ್ಲಿರಲಿ ವಕೀಲ್ರೆ. ನಾನು ಬಾಯಿ ಮುಚ್ಚಿಸೋದಿಕ್ಕೆ ಪ್ರಯತ್ನಿಸ್ಬೇಡಿ. ಆದರೆ ಸತ್ಯ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಜೊತೆಗೇನೆ ಇಡೀ ನಿಮ್ಮ ಪರಿವಾರನೇ ಕೊಂದು ಹಾಕ್ಬಿಡ್ತೀವಿ ನಾವು. ಬಡ್ಡಿ ಮಗನೇ, ನಿನ್ನ ಸಾಯಿಸ್ತೀನಿ. ಮಿಸ್ಟರ್ ಬಲ್ವಾನ್, ನಿನ್ನ ಸಾಯಿಸ್ತೀನಿ. ಮಿಸ್ಟರ್ ಬಲ್ವಾನ್, ಮಿಸ್ಟರ್ ಸಿನ್ಹಾ, ನಿನ್ನ ಕೊಂದೇ ಬಿಡ್ತೀನು. ದಿಸ್ ಇಸ್ ಕಂಟೆಂಪ್ಟ್ ಆಫ್ ಕೋರ್ಟ್. ಏನಂದ್ರಿ? ಈಗ ಏನಂದ್ರಿ ಅಂತ ದಯವಿಟ್ಟು ಇನ್ನೊಂದ್ಸಲ ಹೇಳಿ. ಸಾರಿ ಜಡ್ಜ್ ಸಾಹೇಬ್ರೆ, ನಾನು ಕೋರ್ಟ್ನಲ್ಲಿ ಕೆಟ್ಟ ಭಾಷೆ ಬಳಸಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈಗ ನಾನು ಏನು ಹೇಳೋದಕ್ಕೆ ಪ್ರಯತ್ನ ಪಟ್ಟೆ ಅಂದರೆ, ನಾನು ಬಳಸಿದ ಕಠೋರವಾದ ಶಬ್ದಗಳಿಂದ ಬಲವಂತ ಪಾಂಡೆ ಅಂತಹ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ತನ್ನ ಸ್ಥಿಮಿತವನ್ನು ಕಳ್ಕೊಂಡು ನನ್ನನ್ನು ಕೊಲೆ ಮಾಡ್ತೀನಿ ಅನ್ನೋ ಧಮಕಿ ಕೂಡ ಹಾಕ್ತಾರೆ. ಸೊ ಯುವರ್ ಆನರ್, ತನ್ನ ಮುದ್ದಿನ ತಂಗಿ ಕಾಣೆಯಾದಾಗ ಆಕ್ರೋಶಗೊಂಡು ಕೋಪದಲ್ಲಿ ಕಾಶಿ ಈ ರೀತಿ ಧಮಕಿ ಹಾಕಿರ್ಬೋದು. ಹಾಗಾಗಿ ನನ್ಗನ್ಸೋದು ಇದು ಸೀರಿಯಸ್ ವಿಷಯ ಅಲ್ಲ ಅಂತ. ದಟ್ಸ್ ಆಲ್ ಯುವರ್ ಆನರ್. ಜಡ್ಜ್ ಸಾಹೇಬ್ರೆ, ಇಲ್ಲಿಗೆ ಕೆಲವು ವಿಟ್ನೆಸ್ಗಳನ್ನ ಕರೆಸೋದಕ್ಕೆ ಬಯಸ್ತಾ ಇದ್ದೀನಿ. ಕೇಳ್ಬೋದು. ಕಾಶಿ ಅವನ್ಗೋನೆ ಒಪ್ಕೊಂಡಿದ್ದಾನೆ ಸರ್, ಅಭಿಮನ್ಯುನ ಕೊಂದಿದ್ದು ನಾನೇ ಅಂತ. ಅಬ್ಜೆಕ್ಷನ್ ಯುವರ್ ಆನರ್. ಪೊಲೀಸ್ನವರು ತಮ್ಮ ಲಾಠಿಯಿಂದ ಹೆದರಿಸಿ ಸತ್ಯ ಸುಳ್ಳು ಎರಡನ್ನೂ ಹೇಳಿಸ್ತಾರೆ. ಆದರೆ ಕಾನೂನಿನ ಕಾಲಂನಲ್ಲಿ ಸತ್ಯದ ಮಾತು ಮಾತ್ರ ನಡೆಯುತ್ತೆ. ಯಾವ ಸತ್ಯದ ಮಾತುಗಳಿಂದ ಕಾನೂನಿನ ನಡೆ ನಡೆಯುತ್ತೋ ಜಡ್ಜ್ ಸಾಹೇಬ್ರೆ, ಅದೇ ಕಾನೂನಿನಿಂದ ಕಾಶಿಗೆ ಸರಿಯಾದ ಶಿಕ್ಷೆ ಕೊಡಬೇಕು. ಜಡ್ಜ್ ಸಾಹೇಬ್ರೆ, ಇನ್ನೂ ಕೆಲವು ವಿಟ್ನೆಸ್ಗಳನ್ನ ಕರೆಸೋದಕ್ಕೆ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಸರ್, 26 ಅಕ್ಟೋಬರ್ ಇವ್ರು ನಮ್ಮ ಹೋಟೆಲ್ಗೆ ಬಂದಿದ್ರು. ಹಾಗೆ ಇವ್ರ ಜೊತೆ ಈ ಮೇಡಮ್ ಕೂಡ ಇದ್ರು. ಎಷ್ಟು ಹೊತ್ತಿದ್ರು ಅಲ್ಲಿ? ಸರ್, ಅಂದಾಜು 1 ಗಂಟೆ. ಸರ್, ಅದೇ ಸಮಯದಲ್ಲಿ ಅಭಿಮನ್ಯು ಅವರು ಮರ್ಡರ್ ಆಯ್ತು. ಪಾಯಿಂಟ್ ಟು ಬಿ ನೋಟೆಡ್ ಸರ್. ಸಾಹೇಬ್ರೆ, ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಇವನು ಅಭಿಮನ್ಯು ಸರ್ನ ಅಟ್ಟಾಡ್ಸ್ಕೊಂಡು ಹೋಗ್ತಿದ್ದ, ಮತ್ತೆ ಅವ್ರಿಗೆ ಹೊಡಿತಾನೂ ಇದ್ದ. ಮತ್ತೆ ಮೇಡಮ್ ಅವ್ರನ್ನ ತಡೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ರು, ಆದರೆ ಇವರು ತಡಿಲೇ ಇಲ್ಲ. ಆಮೇಲೆ ಇವರು 605ನೇ ನಂಬರ್ ಸರ್ನ ಮಹಡಿ ಮೇಲಿಂದ ತಳ್ಳಿಬಿಟ್ಟ. ಸರ್, ನನ್ನ ಕಣ್ ಮುಂದೆನೆ ಮೊದಲು ಇವನು ಅಭಿಮನ್ಯುನ ರೂಮಲ್ಲಿ ತುಂಬಾ ಹೊಡೆದ. ಅದಾದ ನಂತರ ಇವನು ತುಂಬಾ ಕಿರ್ಚಾಡ್ದ, ಗಂಗಾ ಎಲ್ಲಿ, ನನ್ನ ತಂಗಿ ಎಲ್ಲಿ ಅಂತ. ಆದ್ರೆ ಅಭಿಮನ್ಯುಗೆ ಗಂಗಾ ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಅವನು ಹಿಂಜರಿತಿದ್ದ. ಆದ್ರೆ ಇವನು ಅವನನ್ನ ಓಡಿಸ್ಕೊಂಡು ಮೇಲ್ ಕರ್ಕೊಂಡು ಹೋದ. ಅಭಿಮನ್ಯುನ ಅಲ್ಲಿಂದ ಎಸದ್ಬಿಟ್ಟ. ನಾನು ದೇವಿನ ಇಬ್ರು ಇವನ್ನ ತಡೆಯೋಕೆ ತುಂಬಾ ಪ್ರಯತ್ನ ಮಾಡಿದ್ವಿ, ಆದ್ರೆ ಇವನ್ ನಿಲ್ಲಿಲ್ಲ. ಮನಿಂದರ್ ಬಾಬು, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ಈ ಕಾಶಿ ಯಾವಾಗ ಮೇಲ್ ಹೋದ್ನೋ ಆಗ ನೀವೆಲ್ಲಿದ್ರಿ? ರಿಸೆಪ್ಷನ್ ಅಲ್ಲಿ. ರಿಸೆಪ್ಷನ್. ಕಾಶಿ ಮತ್ತೆ ಅಭಿಮನ್ಯು ಇವರಿಬ್ರು ಮಧ್ಯೆ ಜಗಳ ಆಗ್ಬೇಕಾದ್ರೆ ಆಗೆಲ್ಲಿದ್ರಿ ನೀವು? ಸರ್, ರಿಸೆಪ್ಷನ್ ಅಲ್ಲಿ. ರಿಸೆಪ್ಷನ್ ಅಲ್ಲಿ. ಮತ್ತೆ ಇವ್ರು ಹೇಳೋ ಪ್ರಕಾರ ಕಾಶಿ ಅಭಿಮನ್ಯುನ ಮಾಡಿ ಮೇಲಿಂದ ತಳ್ಬಿಟ್ಟ. ಆಗ ನೀವೆಲ್ಲಿದ್ರಿ? ಸರ್, ರಿಸೆಪ್ಷನ್ ಅಲ್ಲೇ. ರಿಸೆಪ್ಷನ್ ಅಲ್ಲಿ. ನೀವು ನಿಮ್ಮನ್ನ ಏನೋ ಮಹಾಭಾರತದ ಸಂಜಯ ಅನ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಮ ದಿವ್ಯ ದೃಷ್ಟಿಯಿಂದನೇ ರಿಸೆಪ್ಷನ್ ಅಲ್ಲಿ ಕೂತ್ಕೊಂಡು ಏನ್ ನಡೀತಿದೆ ಎಲ್ಲನೂ ಕಂಡು ಹಿಡಿದ್ಬಿಡೋದಕ್ಕೆ ನೀವು ಇದನ್ನ ಹೇಳಿ. ನೀವು ಕಾಶಿ ಅಭಿಮನ್ಯುನ ಮಾಡಿ ಮೇಲಿಂದ ತಳ್ಳಿದ್ದನ್ನ ನೋಡಿದ್ರಾ? ಸರ್, ಅವನು ಕೊಲೆ ಮಾಡೋದಕ್ಕೆ ಅಂತಾನೆ ಬಂದಿದ್ದ. ಹೌದಾ? ಅವನು ಹುಚ್ಚತನ ನೋಡಿ ನಾನು ಭಯ ಬಿದ್ದೆ, ಹೆದರ್ಕೊಂಡು ಓಡ್ ಹೋಗ್ಬಿಟ್ಟೆ ಸರ್. ಎಲ್ಲಿ ನಮ್ಮನ್ನ ಸಾಯಿಸ್ಬಿಡ್ತಾನೆ ಅಂತ. ಮತ್ತೆ ಈ ಮೇಡಮ್ ಅವ್ರ ಹಿಂದೆ ಓಡ್ ಹೋಗ್ತಾ ಇದ್ರು, ತಡೆಯೋ ಪ್ರಯತ್ನ ಮಾಡ್ತಾ ಇದ್ರು. ನೀವು ಕಾಶಿನ ಮೊದಲನೇ ಸಲ ಎಲ್ಲಿ ನೋಡಿದ್ರಿ? ಇವನು ಯಾವಾಗ ನಾನು ಅಭಿಮನ್ಯು ಇರೋ ರೂಮಿಗೆ ಬಂದು. ಹೌದಾ? ಆ ಸಮಯದಲ್ಲಿ ನೀವು ಅಲ್ಲೇನ್ ಮಾಡ್ತಿದ್ರಿ? ಸ್ನಾನ ಮಾಡ್ತಾ ಇದ್ದೆ. ಸರಿ. ಮತ್ತೆ ಅಭಿಮನ್ಯು ಏನ್ ಮಾಡ್ತಾ ಇದ್ದ? ಅವನು ಸ್ನಾನ ಮಾಡ್ತಿದ್ದ. ಅವನು ಕೂಡ ಸ್ನಾನ ಮಾಡ್ತಿದ್ದ. ಹಾಗಿದ್ರೆ ನೀವು ಉಳ್ಕೊಂಡಿದ್ದು ಹೋಟೆಲ್ ರೂಮ್ನಲ್ಲಿ 2 ಬಾತ್ರೂಮ್ ಇತ್ತು? ಇಲ್ಲ, ಒಂದೇ ಬಾತ್ರೂಮ್ನಲ್ಲಿ ನೀವಿಬ್ರು ಒಂದೇ ಸಲ ಸ್ನಾನ ಮಾಡ್ತಿದ್ರಿ. ಚೆನ್ನಾಗಿದೆ. ನೀರುಳಿಸೋ ಉಪಾಯ. ಯುವರ್ ಆನರ್, ಇಲ್ಲಿ ಓದಿರೋಂತ ವಿದ್ಯಾವಂತರು ಎಂತ ಪ್ರಶ್ನೆ ಕೇಳ್ತಾ ಇದ್ದಾರೆ? ಇಲ್ಲಿ ಸರ್ಕಾರದ ಯಾವ್ದಾದ್ರು ಯೋಜನೆನ ಶಿಫಾರಸ್ ಮಾಡೋದಕ್ಕೆ ನೋಡ್ತಾ ಇದ್ದಾರಾ? ಮಿಸ್ಟರ್ ಅವರೇ ಇಂತ ಪ್ರಶ್ನೆ ಕೇಳಿ ಕೋರ್ಟ್ ಸಮಯನ ಹಾಳು ಮಾಡ್ತಾ ಇದ್ದಾರೆ, ಮತ್ತೆ ಹೆಣ್ಮಕ್ಳಿಗೆ ಅವಮಾನ ಮಾಡ್ತಾ ಇದ್ದಾರೆ. ನೀವು ಜಡ್ಜ್ ಆಗೋ ಪ್ರಯತ್ನ ಮಾಡಬೇಡಿ. ನಾನು ಇದೀನಲ್ಲ ಇಲ್ಲಿ. ಮಿಸ್ಟರ್ ಸಿನ್ಹಾ, ಪ್ಲೀಸ್ ಕಂಟಿನ್ಯೂ. ಇದು ಕ್ಲಿಯರ್ ಆಯ್ತು. ಹಾಗಿದ್ರೆ ನೀವು ಕಾಶಿನ ಬಾತ್ರೂಮ್ನಿಂದ ನೋಡೋದಿಕ್ ಸಾಧ್ಯ ಇಲ್ಲ, ಹೌದಲ್ವಾ? ನೀವು ಬಾತ್ರೂಮಿಂದ ಹೊರಗಡೆ ಬಂದಾಗ
ಆಗ ನೀವು ಕಾಶಿನ ನೋಡಿರ್ಬೇಕು, ಕರೆಕ್ಟ್? ಹೌದು. ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ ಹೇಳಿ. ನೀವು ಬಾತ್ರೂಮಿಂದ ಹೊರಗಡೆ ಬರೋವಾಗ ಏನ್ ಹಾಕೊಂಡಿದ್ರಿ? ಅದು ಟವಲ್. ಟವಲ್. ಹಾಗಿದ್ರೆ ನೀವು ಟವಲ್ ಹಾಕೊಂಡೇ ಮಾಡಿ ಮೇಲೆ ಹೋಗಿದ್ರಿ ಅಂತಾಯ್ತು. ಇಲ್ಲ. ಮತ್ತೆ ಮಾಡಿ ಮೇಲ್ಗಡೆ ಹೋದಾಗ ನೀವು ಏನ್ ಹಾಕೊಂಡಿದ್ರಿ? ಕುರ್ತಾ. ಬರೀ ಕುರ್ತಾನ? ಕೆಳಗಡೆ ಏನ್ ಹಾಕೊಂಡಿದ್ರಿ? ಇವ್ರು ಎಂತ ಪ್ರಶ್ನೆ ಕೇಳ್ತಾ ಇದಾರೆ ಇವ್ರು ಆನರ್, ನಮ್ಮ ಅಡ್ವೊಕೇಟ್ ಅವರು? ಅರೆ ಏನ್ರಿ ಸಿನ್ಹಾ ಅವರೇ, ಇದೆಲ್ಲ ಏನ್ ಪ್ರಶ್ನೆ? ಸರ್, ಈ ಪ್ರಶ್ನೆ ಕೂಡ ಈ ಕೇಸಿಗೆ ಸಂಬಂಧಪಟ್ಟಿದೆ. ಪ್ಲೀಸ್ ಸರ್, ಪ್ಲೀಸ್ ಗಿವ್ ಮಿ 2 minutes ಸರ್, ಪ್ಲೀಸ್. ಸರಿ ಕೇಳಿ, ಅದೇನ್ ಕೇಳ್ಬೇಕು? ಅವತ್ತು ಕುರ್ತದ ಕೆಳಗಡೆ ನೀವು ಏನ್ ಹಾಕೊಂಡಿದ್ರಿ ಹೇಳಿ? ಚೂಡಿದಾರ್ ಪೈಜಾಮ. ಚೂಡಿದಾರ ಪೈಜಾಮ. ಆದ್ರೆ ನೀವು ಬಾತ್ರೂಮಿಂದ ಹೊರಗಡೆ ಬರೋವಾಗ ಟವಲ್ ಹಾಕೊಂಡಿದ್ರಿ. ಟವಲ್ ಬಿಚ್ಚಿ ಆಮೇಲೆ ಕುರ್ತಾ ಹಾಕೊಂಡು ಆಮೇಲೆ ಪೈಜಾಮ ಹಾಕೊಂಡು, ಅಂದ್ರೆ ಇಷ್ಟು ಸಮಯದಲ್ಲಿ ಜಡ್ ಸಾಹೇಬ್ರೆ, ಇಷ್ಟು ಸಮಯದವರೆಗೆ ಈ ಕಾಶಿ ಮೇಲ್ಗಡೆ ವೇಟ್ ಮಾಡ್ತಾ ಇದ್ದ. ನೀವಲ್ಲಿಗೆ ಬಂದು ಅಭಿಮನ್ಯುನ ತಳ್ಳುವಾಗ ನೀವು ನೋಡ್ಬೇಕು ಅಂತ. ಮತ್ತಾಮೇಲೆ ನಾಗೇಂದ್ರ ಅವ್ರ ಜೊತೆ ಸಾಕ್ಷಿಯಾಗಿ ಇಲ್ಲಿಗೆ ಬಂದು ಮಾತಾಡ್ತಾ ನಿಂತಿದ್ದೀರಾ ಈ ಕಾಶಿನ ಅಪರಾಧಿ ಅಂತ ಪ್ರೂವ್ ಮಾಡೋದಿಕ್ಕೆ. ಸೈಲೆನ್ಸ್, ಸೈಲೆನ್ಸ್ ಇನ್ ದ ಕೋರ್ಟ್. ಆರ್ಡರ್, ಆರ್ಡರ್. ಸರ್, ನನ್ನ ಗೆಳೆಯ ಸುಳ್ಳು ಸಾಕ್ಷಿಗಳನ್ನ ಕರ್ಕೊಂಡು ಬಂದು ಕೋರ್ಟ್ ಸಮಯವನ್ನ ವ್ಯರ್ಥ ಮಾಡಿದ್ದಾರೆ. ಅದಕ್ಕೆ ನಾನು ನಿಮ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ಕಾಶಿ ವಿರುದ್ಧವಾಗಿ ಹೇಳ್ತಾ ಇರೋ ಪ್ರತಿಯೊಂದು ಸಾಕ್ಷಿಗಳು ಬರೀ ಸುಳ್ಳನ್ನೇ ಹೇಳ್ತಿದ್ದಾರೆ. ಮಿಸ್ಟರ್ ಅವರೇ, ನೀವೇನಾದ್ರೂ ಹೇಳ್ಬೇಕಂತಿದ್ದೀರಾ? ಈಗ ನಾನು ಹೋಟೆಲ್ ಹೈಲ್ಯಾಂಡ್ನ CCTVಯ ಫುಟೇಜ್ನ ತೋರಿಸೋದು ಬಯಸ್ತಾ ಇದ್ದೀನಿ. ಸರಿ, ಬನ್ನಿ ನೋಡೋಣ. ಯುವರ್ ಆನರ್, ಈ CCTV ಫುಟೇಜ್ ಇಂದ ಈಗ ಸಾಬೀತಾಗಿದೆ ಈ ಕಾಶಿ ಅಭಿಮನ್ಯುನ ಹೊಡಿತಾ ಇದ್ದ, ಓಡಿಸ್ಕೊಂಡು ಹೋಗ್ತಾ ಇದ್ದ, ಮಾಡಿ ಮೇಲೆ ಕರ್ಕೊಂಡು ಹೋಗಿ ಅವನ್ನ ಅಲ್ಲಿಂದ ತಳ್ಳಿ ಕೊಲೆ ಮಾಡಿದಾನೆ. ಸರ್, ಇದು ಸತ್ಯ. ಈ ಫೂಟೇಜ್ನಲ್ಲಿ ಕಾಶಿ ಮತ್ತೆ ದೇವಿನ ಕಾಣಿಸ್ತಾ ಇದ್ದಾರೆ, ಇದು ಸತ್ಯ. ಆದ್ರೆ ಈ ಕೇಸ್ ಮರ್ಡರ್ದು. ಆದ್ರೆ ಇದು ಕಾಶಿ ಮತ್ತೆ ದೇವಿನ ಇಬ್ರು ಸೇರ್ಕೊಂಡು ಮದ್ವೆ ಆಗ್ತಾ ಇರೋ ಫೂಟೇಜ್ ಅಲ್ಲ. ಸೈಲೆನ್ಸ್ ಪ್ಲೀಸ್. ಮತ್ತೆ ಸರ್, ಈ ಫೂಟೇಜ್ನಲ್ಲಿ ನಮ್ಗೆ ಎಲ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಈ ಕಾಶಿನೇ ಅಭಿಮನ್ಯುನ ಮಾಡಿ ಮೇಲಿಂದ ತಳ್ಳಿದಾನೆ ಅಂತ. ನೋಡಿ, ಕೋರ್ಟಲ್ಲಿ ಓಪನ್ ಆಗಿ ಹೇಳಿ, ಏನ್ ಹೇಳ್ಬೇಕಂತಿದ್ದೀರಾ? ಸರ್, ಆ ಸಮಯದಲ್ಲಿ ದೇವಿನ, ಪ್ರಿಯಾ, ಕಾಶಿ ಈ 3 ಜನ ಮಾಡಿ ಮೇಲಿದ್ರು. ಆದ್ರೆ ನಮ್ಮ ಲಾಯರ್ ಮಿತ್ರರು ಅದು ಹೇಗೆ ಹೇಳ್ತಾ ಇದ್ದಾರೆ, ಕಾಶಿನೇ ಅಭಿಮನ್ಯುನ ಕೊಲೆ ಮಾಡಿದ್ದು ಅಂತ. ಇನ್ನೊಂದು ವಿಷಯ ಯುವರ್ ಆನರ್, ಆದ್ರೆ ಈ CCTV ಫುಟೇಜ್ನಲ್ಲಿ ನಮಗೆ ಗೊತ್ತಾಗಿದ್ದು ಕಾಶಿ ಅಭಿಮನ್ಯು ಹಿಂದೆ ಬಿದ್ದಿದ್ದಾನೆ ಅಂತ. ಆದ್ರೆ ಈ CCTV ಫುಟೇಜ್ನಲ್ಲಿ ಗೊತ್ತಾಗ್ತಾ ಇಲ್ಲ ಕಾಶಿನೇ ಮಾಡಿ ಮೇಲಿಂದ ಅಭಿಮನ್ಯುನ ತಳ್ಳಿದಾನೆ ಅಂತ, ಅವನ್ನ ಮರ್ಡರ್ ಮಾಡಿದಾನೆ ಅಂತ. ಆದ್ರೆ ಕೇವಲ ಅನುಮಾನದಿಂದ ಎಲ್ಲರೂ ಕಾಶಿನ ಅಪರಾಧಿಯನ್ನಾಗಿ ಮಾಡ್ತಿದ್ದಾರೆ. ಸರ್, ಅಭಿಮನ್ಯು ಸತ್ತೋಗಿದ್ದಾನೆ, ಇದು ಸತ್ಯ, ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಮಿಕ್ಕಿದ್ದೆಲ್ಲ ಸುಳ್ಳು. ಕೋರ್ಟಿನ ಮುಂದಿನ ವಿಚಾರಣೆ 2 ದಿನ ಮುಂದೂಡಲಾಗಿದೆ. ಇವತ್ತಿಗೆ ದ ಕೋರ್ಟ್ ಈಸ್ ಅರ್ಜೆಂಟ್. ನೀವಿಲ್ಲಿ ಬೀಡ ತಿಂತ ಕೂತ್ಕೊಳ್ಳಿ ಮಿಶ್ರಾ ಅವರೇ. ಅಲ್ಲವನು ಸಿನ್ಹಾ ಕೇಸ್ ಗೆದ್ಬಿಡ್ತಾನೆ. ಕೇಸ್ ಶುರು ಆಗೋಕ್ಕೂ ಮುಂಚೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರಿ, ಆದ್ರೆ ಇವತ್ತು ನೋಡಿದ್ರೆ ನಿಮ್ಮ ಸಾಕ್ಷಿಗಳೆಲ್ಲ ಸುಳ್ಳಾಗೋಯ್ತು. ಹೀಗಿದ್ರೆ ಹೇಗೆ ಕೇಸ್ ಗೆಲ್ಲೋದು? ಸಮಾಧಾನ ಮಾಡ್ಕೊಳ್ಳಿ ಬಲ್ವಂತ್ ಪಾಂಡೆ ಅವರೇ, ಈಗಷ್ಟೇ ಆಟ ಶುರು ಆಗಿದೆ. ನೀವ್ ಯಾಕೆ ಹೆದರ್ಕೊಳ್ತಾ ಇದ್ದೀರಾ? ಅರೆ, ಕೋರ್ಟ್ ಕ್ರಾಫ್ಟ್ ಅಂತ ಒಂದು ವಿಷಯ ಇದೆ ಗೊತ್ತಾ? ಸೇಡಿಗೆ ಸೇಡು. ಕಾಶಿ ಗಲ್ಲಿಗೆ ಇರೋದನ್ನ ನಾನು ನೋಡ್ಲೇಬೇಕು. ಬಲ್ವಂತ್ ಪಾಂಡೆ ಅವರೇ, ದುಡ್ಡಿಗೆ ತುಂಬಾನೇ ಶಕ್ತಿ ಇರುತ್ತೆ. ಎಷ್ಟು ದುಡ್ಡು ಬೇಕು ಅಷ್ಟು ತಗೋ, ಎಷ್ಟು ದುಡ್ಡು ಖರ್ಚು ಮಾಡಬೇಕು ಮಾಡು, ಎಲ್ಲರನ್ನೂ ಕೊಂಡ್ಕೋ, ದುಡ್ಡಿನ ಶಕ್ತಿ ತೋರಿಸು.
ಶುರು ಮಾಡಿ. ಯೋರ್ ಆನರ್, ಕಳೆದ 2 ದಿನಗಳಿಂದ ನಾನು ಕಾಶಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಮತ್ತೆ ನಾವು ಫ್ಯಾಕ್ಟ್ಸ್ ಕಲೆಕ್ಟ್ ಮಾಡಿರೋದ್ರಲ್ಲಿ ಅದನ್ನು ಈ ಕೋರ್ಟ್ ಕೇಳಿದ್ರೆ ಗಾಬರಿ ಆಗೋಗುತ್ತೆ. ಜಡ್ಜ್ ಸಾಹೇಬ್ರೆ, ಕಾಶಿಯ ಅಕ್ಕಪಕ್ಕದ ಮನೆಯಲ್ಲಿ ವಾಸವಾಗಿದ್ದವರು, ಅಂದ್ರೆ ಇವ್ರ ಪಕ್ಕದ ಮನೇಲಿದ್ದವರು, ಅವರಿಂದ ಗೊತ್ತಾಯ್ತು ಇವನು ಯಾವ ಗಂಗಾನ ಇಷ್ಟೊಂದೆಲ್ಲ ಹುಡುಕ್ತಾ ಇದ್ದಾನೋ, ಯಾವ ಗಂಗಾಗೋಸ್ಕರ ಇವನು ಅಭಿಮನ್ಯುನ ಕೊಲೆ ಮಾಡಿದ್ನೋ. ನಿಜ ಹೇಳ್ಬೇಕು ಅಂದ್ರೆ ಆ ಗಂಗಾ ಇಲ್ವೇ ಇಲ್ಲ. ಆರ್ಡರ್ ಆರ್ಡರ್. ಸುಮ್ನಿರಿ. ಏನ್ ಹೇಳ್ತಾ ಇದ್ದೀರಾ ಮಿಶ್ರಾ ಅವರೇ? ಯೋರ್ ಆನರ್, ನಿಜ ಹೇಳ್ಬೇಕಂದ್ರೆ ಕಾಶಿ ಜೊತೆ ಯಾವುದೇ ಹುಡುಗಿ ವಾಸವಾಗಿರ್ಲಿಲ್ಲ. ಕಾಶಿಗೆ ಗಂಗಾ ಅನ್ನೋ ಹೆಸರಿನಲ್ಲಿ ಯಾವ ತಂಗಿನೂ ಇರಲಿಲ್ಲ. ಅಬ್ಜೆಕ್ಷನ್ ಮೈ ಲಾರ್ಡ್. ನಮ್ಮ ವಕೀಲ ಮಿತ್ರರು ಈ ಕೇಸನ್ನ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಜಡ್ಜ್ ಸಾಹೇಬ್ರೆ, ನೀವು ಅನುಮತಿ ಕೊಟ್ರೆ ನಾನು ಈ ಮಾತನ್ನ ಸಾಬೀತುಪಡಿಸೋದಕ್ಕೆ ನಾನು ವಿಟ್ನೆಸ್ನ ಕರೆಯೋದಕ್ಕೆ ಬಯಸ್ತೀನಿ. ಸರ್, ಅವನು ಹುಚ್ಚ ಸರ್. ಒಬ್ಬೊಬ್ಬನೇ ಮಾತಾಡ್ತಾ ಇರ್ತಾನೆ. ನನ್ನ ಒಂದ್ಸಲ ಓಡಿಸಿ ಹೊಡೆದ, ನಾನು ನನ್ನ ತಂಗಿನ ರೇಗಿಸ್ದೆ ಅಂತ. ಅಯ್ಯೋ ದೇವ್ರು, ಇವನಿಗೆ ಮೊದಲು ತಂಗಿನೇ ಇಲ್ಲ, ಮತ್ತು ನಾವು ಹೆಂಗೆ ರೇಗಿಸಕ್ಕೆ ಸಾಧ್ಯ? ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಸಾಹೇಬ್ರೆ. ಈ ಹುಡುಗ ಇದಾನಲ್ಲ, ಇವನೊಬ್ಬ ಹುಚ್ಚ. ದಿನ ಪೂರ್ತಿ ಒಟ್ವಟ ಅಂತಿರ್ತಾನೆ. ಇವನು ಯಾರ ಜೊತೆ ಮಾತಾಡ್ತಿದ್ದಾನೆ ಅಂತ ಅನ್ಸುತ್ತೆ, ಆದ್ರೆ ಇವನ ಅಕ್ಕಪಕ್ಕ ಯಾರೂ ಇರೋದಿಲ್ಲ. ನೋಡಿ ವಕೀಲ್ ಸಾಹೇಬ್ರೆ, ಇವನೊಬ್ಬ ಹುಚ್ಚ. ನನಗನ್ಸುತ್ತೆ ಇವನಿಗೆ ಯಾವುದೋ ಪಿಶಾಚಿ ಮೆಟ್ಕೊಂಡಿದೆ ಅಂತ. ಇಲ್ಲಿ ನೋಡಿ, ಅದಕ್ಕೋಸ್ಕರ ನಾನು ನಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ತಾಯ್ತಾ ಕಟ್ಸ್ಕೊಂಡು ಬಂದಿದ್ದೀನಿ. ಗಂಗಾ ಚೌಧರಿ ಅನ್ನೋ ಹುಡುಗಿ ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ನೇ ತಗೊಂಡಿಲ್ಲ. ಆದರೆ ಅಭಿಮನ್ಯು ನಮ್ಮ ಕಾಲೇಜಲ್ಲಿ ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ದ. ಸರ್, ಇವರೆಲ್ಲ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ನಾನು ಕೂಡ ಕೆಲವು ಸಾಕ್ಷಿಗಳನ್ನ ಕರೆಸ್ತೀನಿ ಸರ್. ಮುಂದುವರಿಸಿ. ಜಡ್ಜ್ ಸರ್, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ನಾನು ಪ್ರತಿ ವರ್ಷನೂ ಗಂಗಾ ಕೈಯಲ್ಲಿ ರಾಖಿ ಕಟ್ಸ್ಕೊಂಡಿದ್ದೀನಿ. ಈ ಲಾಯರ್ ಎಲ್ರಿಗೂ ದುಡ್ಡು ಕೊಟ್ಟು ಹೇಳ್ತಿದ್ದಾರೆ ಅನ್ಸುತ್ತೆ. ಅಯ್ಯೋ ಸರ್, ಇವರೆಲ್ಲ 5 ರೂಪಾಯಿ ಗಾಂಜಾ ಕೊಟ್ರೆ ಸುಳ್ಳು ಹೇಳ್ಬಿಡ್ತಾರೆ ಸರ್. ಜಡ್ಜ್ ಸಾಹೇಬ್ರೆ, ಗಂಗಾ ತುಂಬಾ ಪಾಪದವಳು. ಎಲ್ಲರೂ ಸುಳ್ಳು ಹೇಳ್ತಾ ಇದ್ದಾರೆ. ಮತ್ತೆ ಇವರು ನಾಲ್ಕು ನನ್ನ ಮಕ್ಕಳು ಮುನ್ನ ಮತ್ತೆ ಬಬೀನಾ ಸುಳ್ಳು ಹೇಳೋದಕ್ಕೆ ಎತ್ತಿದ ಕೈ ಸರ್. ಸರ್, ನಾನೇ ಖುದ್ದಾಗಿ ಗಂಗನ ಕಾಲೇಜಿಗೆ ಬಿಟ್ಟು ಬರ್ತಿದ್ದೆ. ಈ ಕಳ್ಳನ ಮಕ್ಕಳೆಲ್ಲ ದುಡ್ಡುಗೋಸ್ಕರ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಸರ್. ಛೇ ಸರ್, ಗಂಗಾ ನಮ್ಮ ಜೊತೆ ನಮ್ಮ ಕ್ಲಾಸಲ್ಲಿ ಓದ್ತಾ ಇದ್ದಿದ್ದು. ಅವಳ ಅಭಿಮನ್ಯು ಮಧ್ಯ ಅಫೇರ್ ನಡೀತಾ ಇತ್ತು. ಅವಳು ಪ್ರೆಗ್ನೆಂಟ್ ಕೂಡ ಆಗಿದ್ಲು. ಈ ವಿಷಯದ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇದ್ಲು. ಆದರೆ ಅವಳು ಯಾವತ್ತೂ ಈ ವಿಷಯ ನನಗೆ ಹೇಳಿದ್ಲು, ಅವತ್ತಿಂದ ಗಂಗಾ ನನಗೆ ಮತ್ತೆ ಸಿಕ್ಕೇ ಇಲ್ಲ. ಸರ್, ಗಂಗಾನ್ ಭೇಟಿ ಮಾಡಿದ್ದೀನಿ. ಅದಕ್ಕೆ ಅವಳು ಎಕ್ಸಿಸ್ಟ್ ಆಗೇ ಇಲ್ಲ ಅಂತ ಯಾರೂ ಅದನ್ನು ಹೇಳಕ್ಕಾಗಲ್ಲ. ಮತ್ತೆ ಯೋಚನೆ ಮಾಡೋ ವಿಷಯ ಏನು ಅಂದ್ರೆ, ಅವಳು ಎಕ್ಸಿಸ್ಟೇ ಆಗಿಲ್ಲ ಅಂದ್ರೆ ಮತ್ತೆ ಗಂಗಾ ಅನ್ನೋ ಬಾಡಿ ಪೊಲೀಸಿಗೆ ಸಿಕ್ಕಿದ್ದು ಅದ್ಯಾರ್ದು? ಅದಕ್ಕೋಸ್ಕರ ಸರ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಈ ಅಭಿಮನ್ಯು ಮರ್ಡರ್ ಕೇಸ್ನ ತಪ್ಪು ದಾರಿಲಿ ಹೋಗೋದಿಕ್ಕೆ ತಾವು ಖಂಡಿತ ಬಿಡಬಾರ್ದು ಅಂತ. ಯೋರ್ ಆನರ್, ಯಾವುದೇ ತಪ್ಪು ದಾರಿಲಿ ಹೋಗ್ತಾ ಇಲ್ಲ. ಒಬ್ಬ ಕೊಲೆಗಾರನ ಬಗ್ಗೆ ಸತ್ಯ ಏನು ಅಂತ ಈ ಕೋರ್ಟಿನ ಮುಂದೆ ಬರ್ತಾ ಇದೆ. ಆದ್ರೆ ಮಿಶ್ರಾ ಅವರೇ, ಗಂಗಾ ಎಕ್ಸಿಸ್ಟೇ ಆಗಿಲ್ಲ ಅಂದ್ರೆ ಬಾಡಿ ಯಾರ್ದಪ್ಪ? ನೀವ್ ಹೇಳಿದ್ ಸರಿನೇ ಮೇಡಮ್. ಜಡ್ಜ್ ಸಾಹೇಬ್ರೆ, ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೇನೆ ನಾನು ಇನ್ಸ್ಪೆಕ್ಟರ್ ಘನಶ್ಯಾಮ್ ಅವ್ರನ್ನ ಕಟ್ಕಟೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ಸ್ಪೆಕ್ಟರ್ ಘನಶ್ಯಾಮ್, ನಿಮಗೆ ಹೇಗೆ ಗೊತ್ತಾಯ್ತು ಆ ಡೆಡ್ ಬಾಡಿ ಗಂಗಾ ಅವ್ರದೇ ಅಂತ? ಕಾಶಿ ಮತ್ತೆ ದೇವಿನ ಅವಳನ್ನ ಗುರುತಿಸಿದ್ರು. ಹೇಗೆ? ಅವಳ ಮುಖ ನೋಡೋದಕ್ಕೆ ಫುಲ್ ಸುಟ್ಟೋಗಿರೋ ಥರನೇ ಇತ್ತು. ಆದರೆ ಅವಳು ಹಾಕೊಂಡಿದ್ದು ಒಂದು ಬಟ್ಟೆ ಇತ್ತಲ್ಲ, ಅದನ್ನ ನೋಡಿ ಇವರಿಬ್ರು ಗುರುತಿಸಿದ್ರು. ಜಡ್ಜ್ ಸಾಹೇಬ್ರೆ, ಈ ಮಾತನ್ನ ಕೇಳಿಸ್ಕೊಳ್ಳಿ, ನೀವಿನ್ ಹೋಗ್ಬೋದು. ಥ್ಯಾಂಕ್ ಯು ಸರ್. ಯುವರ್ ಆನರ್, ನಾನೀಗ ದೇವಿನ ಅವ್ರನ್ನ ಕೆಲವು ಪ್ರಶ್ನೆಗಳನ್ನ ಕೇಳೋದಕ್ಕೆ ಬಯಸ್ತಾ ಇದ್ದೀನಿ. ನನಗೆ ನೀವು ಅನುಮತಿ ಕೊಟ್ರೆ. ಮುಂದುವರಿಸಿ. ದೇವಿನಾ ಅವರೇ, ನೀವು ಗಂಗಾಳ ಡೆಡ್ ಬಾಡಿನ ಹೇಗೆ ಗುರುತಿಡಿದಿರಿ? ಗಂಗಾ ಹಾಕೊಂಡಿದ್ದ ಡ್ರೆಸ್ ಇತ್ತಲ್ಲ, ಅದನ್ನ ನಾನೇ ಅವಳಿಗೆ ಗಿಫ್ಟ್ ಮಾಡಿದ್ದು. ಓ, ಗಂಗಾ ಹಾಕೊಂಡಿದ್ದ ಡ್ರೆಸ್ನ ನೀವೇ ಗಿಫ್ಟ್ ಹಾಕೊಟ್ಟಿದ್ರಾ? ಜಡ್ಜ್ ಸಾಹೇಬ್ರೆ, ನನ್ನ ಹತ್ರನೂ ಒಂದು ಗಿಫ್ಟ್ ಇದೆ. ಒಂದು ನಿಮಿಷ, ನನ್ನ ಹತ್ರನೂ ಒಂದು ಗಿಫ್ಟ್ ಇದೆ. ಇದೆ ನೋಡಿ. ಇದು ಅದೇ ಡ್ರೆಸ್ ನೀವು ಗಂಗಾಗೆ ಗಿಫ್ಟ್ ಕೊಟ್ಟಿದ್ದು? ಹೌದು. ಯುವರ್ ಆನರ್, ಈ ತರ ಡ್ರೆಸ್ಸು ವಿ ಮಾರ್ಟ್ನಲ್ಲಿ ರೂಪಾಯಿ 550ಕ್ಕೆ ಸಿಗುತ್ತೆ. ಮತ್ತೆ ಬನಾರಸ್ನಲ್ಲೇ ಇದು 200 ಪೀಸಸ್ನಷ್ಟು ಮಾರಾಟ ಆಗಿದೆ.
ದೇವಿನಾ ಅವರೇ, ನೀವು ಅಷ್ಟು ಶೋರ್ ಆಗಿ ಹೇಗೆ ಹೇಳಕ್ ಸಾಧ್ಯ? ಆ ಡೆಡ್ ಬಾಡಿ ಹಾಕ್ಕೊಂಡಿದ್ದಂತಹ ಬಟ್ಟೆ ನೀವು ಗಿಫ್ಟ್ ಆಗಿ ಕೊಟ್ಟಿದ್ದಂಥ ಬಟ್ಟೆನೆ ಅಂತ? ಗೆಸ್ ಮಾಡಿದ್ದಾರೆ ಇವರು ಆನರ್, ಗೆಸ್ ಮಾಡಿದ್ದಾರೆ, ವೈಲ್ಡ್ ಆಗಿ ಗೆಸ್ ಮಾಡಿದ್ದಾರೆ. ಗೆಸ್ ಮಾಡೋದ್ರಿಂದ ಕಾನೂನು ನಡೆಯೋದಿಲ್ಲ ಸಾಹೇಬ್ರೆ, ಕಾನೂನಿಗೆ ಆಧಾರಗಳು ಬೇಕು. ನನ್ಗೆ ಪೂರ್ತಿ ನಂಬಿಕೆ ಇದೆ ಅದು ಗಂಗನ್ ಬಾಡಿ ಅಂತ. ಬಟ್ಟೆ ಏನೋ ಒಂದೇ ತರದಿರ್ಬೋದು, ಆದ್ರೆ ಮನುಷ್ಯರ ದೇಹ ಒಂದೇ ತರ ಇರಕ್ ಸಾಧ್ಯ ಇಲ್ಲ ಅಲ್ವಾ? ಸರ್, ನಾನು ಗಂಗಾನ ತುಂಬಾ ಸಲ ಭೇಟಿ ಮಾಡಿದ್ದೀನಿ, ಮತ್ತೆ ಅವಳನ್ನ ಚೆನ್ನಾಗಿ ಗುರ್ತು ಹಿಡಿಯೋಕ್ಕೂ ನನಗೆ ಗೊತ್ತು. ಜಡ್ಜ್ ಸಾಹೇಬ್ರೆ, ಈಗ ನಾನು ಕೇಳ್ಕೊಳ್ತಾ ಇದ್ದೀನಿ, ಗಂಗಾ ಸ್ವತಃ ತಾನೇ ಈ ಕೋರ್ಟ್ಗೆ ಬಂದು ಅವಳೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳಿಸ್ತಾಳೆ. ಏನಾಯ್ತು? ಏನು ಹೇಳ್ತಾ ಇದ್ದೀರಾ ಮಿಶ್ರಾ ಅವರೇ? ನಾನು ಸತ್ಯ ಹೇಳ್ತಾ ಇದ್ದೀನಿ ಸಾಹೇಬ್ರೆ. ನಾನು 3 ಎಣ್ಸೋದ್ರೊಳಗೆ ಗಂಗಾ ಆ ಬಾಗಲ್ನಿಂದ ಈ ಕೋರ್ಟ್ ಒಳಗೆ ಬಂದು ನಿಂತ್ಕೊಳ್ತಾಳೆ. ಅಯ್ಯೋ ಅಯ್ಯೋ, ಏನ್ ಹೇಳ್ತಿದ್ದಾರೆ? ಒಂದು ಸಂಶಯ ಬರ್ತಾ ಇದೆ, ಬಹುಶಃ ಹುಚ್ಚ ಇರ್ಬೇಕ್ರಿ, ಏನು ಬದುಕಿರ್ಬೋದು. 2 ನೋಡೋಣ ಇರಿ, ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗತ್ತೆ. ನಿಜ ಏನಂತ ಗೊತ್ತಾಗತ್ತೆ ಇರಿ. ಸಾಧ್ಯ ನಿಜಾನ ಇದೆಲ್ಲ? 3 ಭಯ ಆಗ್ತಿದೆ ನಂಗೆ. ನನಗೂ ಇದೇ ಬೇಕಾಗಿತ್ತು, ನನ್ನ ಜಾದು ಫೇಲ್ ಆಗ್ಬೇಕಿತ್ತು. ನೀವು ಗಮನಿಸ್ಲಿಲ್ವಾ? ನೀವು ಕಾಶಿ, ದೇವಿನಾ ಮತ್ತೆ ಈ ಕೋರ್ಟ್ ನಲ್ಲಿದ್ದಂತಹ ಎಲ್ರು ಆ ಬಾಗ್ಲ ಹತ್ರ ನೋಡ್ತಾ ಇದ್ರು ಗಂಗಾ ಇನ್ನೇನ್ ಬರ್ತಾಳೆ ಅಂತ. ಅಯ್ಯೋ, ನೀವೇ ತಾನೇ ಹೇಳಿದ್ರಿ ಬರ್ತಾಳಂತ. ನಾನು ಹೇಳಿದ್ದೆ, ಆದ್ರೆ ಗಂಗಾ ಬರ್ಲಿಲ್ಲ. ಯಾಕಂದ್ರೆ ಇಲ್ಲಿ ನಮ್ ಯಾರಿಗೂ ಕೂಡ ನಂಬಿಕೆ ಇಲ್ಲ ಆ ಸಿಕ್ಕಿದ್ದಂತ ಡೆಡ್ ಬಾಡಿ ಗಂಗಾದಲ್ಲ. ಅದಕ್ಕೆ ನಾವೆಲ್ಲರೂ ಆ ಬಾಗಿಲ್ ಕಡೆನೆ ನೋಡ್ತಾ ಇದ್ವಿ, ಗಂಗಾ ಅಲ್ಲಿಂದ ಬಂದ್ಬಿಡ್ತಾಳೆ ಅಂತ. ನಮ್ಮ ಜೊತೆ ಕಾಶಿ ಮತ್ತೆ ದೇವಿನಾ ಕೂಡ. ಯುವರ್ ಆನರ್, ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಗಂಗಾ ಅನ್ನೋಳೇ ಇಲ್ಲದೆ ಇರುವಾಗ, ಗಂಗಾ ಅನ್ನೋ ಅಸ್ತಿತ್ವನೇ ಇಲ್ಲದೆ ಇದ್ದಾಗ ಗಂಗಾ ಅನ್ನೋಳ ಬಾಡಿ ಎಲ್ಲಿಂದ ಬರುತ್ತೆ? ತುಂಬಾನೇ ಆಯ್ತು. ಈಗ ಈ ಹುಚ್ಚಾಟದಿಂದ ಮುಕ್ತಿ ಕೊಡಿಸ್ಬೇಕು. ಮತ್ತೆ ಫಟಾಫಟ್ ಅಂತ ಸಜಾ ಕೊಡಿ ಕಾಶಿಗೆ, ಮತ್ತೆ ಕೇಸ್ನ ಮುಗಿಸ್ಬಿಡಿ. ನೀವು ನನಗೆ ಹೇಳ್ಕೊಡ್ಬೇಡಿ. ಸದ್ಯದ ಪರಿಸ್ಥಿತಿಯಲ್ಲಿ ಕೋರ್ಟ್ ಯಾವುದೇ ತೀರ್ಮಾನಕ್ಕೆ ಬರಕ್ಕಾಗ್ತಿಲ್ಲ. ಹಾಗಾಗಿ ಮುಂದಿನ ಹಿಯರಿಂಗ್ ಅಲ್ಲಿ ಕಾಶಿ ಅವ್ರ ಅಪ್ಪ ಅಮ್ಮನ ಕೋರ್ಟ್ಗೆ ಹಾಜರು ಮಾಡಿಸ್ಬೇಕು. ಅದರಿಂದ ಸತ್ಯ ಏನು ಅಂತ ತಿಳಿಯುತ್ತೆ. ಅಲ್ಲಿವರೆಗೂ ದ ಕೋರ್ಟ್ ಈಸ್ ಅರ್ಜೆಂಟ್. ಕಾಶಿ ಅವ್ರು ನಿನ್ ಜೊತೆ ಆಟ ಆಡ್ತಿದ್ದಾರೆ. ಅವ್ರು ನಿನ್ಗೆ ದಂಡನೆ ಕೊಡ್ಬೇಕು ಅಂತ ನೋಡ್ತಿದ್ದಾರೆ. ಅವನು ಏನ್ ಬೇಕಾದ್ರೂ ಮಾಡ್ಲಿ, ನೀವು ನನಗೆ ಗಂಗಾನ ಸಾಯಿಸಿದ್ ಯಾರು ಅಂತ ಕಂಡಿಡ್ದು ಹೇಳಿ. ಆಮೇಲೆ ಕೈ ಬೇಡಿ, ಜೈಲಿನಲ್ಲ ಗೋಡೆಗಳು ಮತ್ತೆ ಈ ಕೋರ್ಟು ನಮ್ಮನ್ನ ತಡೆಯೋದಕ್ಕಾಗಲ್ಲ. ಸಿನ್ಹಾ ಅವರೇ, ಕೊನೆ ಹಿಯರಿಂಗ್ ಅಲ್ಲಿ ನಾನು ಹೇಳಿದ್ದೆ ಕಾಶಿ ಅವ್ರ ಅಪ್ಪ ಅಮ್ಮನ ಕೋರ್ಟ್ಗೆ ಹಾಜರು ಮಾಡಿಸಿ ಅಂತ. ಬಂದ್ರ ಅವರು? ಹಾ, ಇನ್ನೇನು ಬಂದ್ಬಿಡ್ತಾರೆ ಸರ್. ಅಯ್ಯೋ, ಯಾಕಪ್ಪ ಇಷ್ಟೊಂದು ಲೇಟು? ಅಯ್ಯೋ, ಏನಾಗ್ತಾ ಇದೆ ರೀ? ಆರ್ಡರ್ ಆರ್ಡರ್, ಸೈಲೆನ್ಸ್ ಪ್ಲೀಸ್. ಏನಾಗ್ತಿದೆ ನನ್ನ ಕೋರ್ಟಲ್ಲಿ? ಯಾರಾದ್ರೂ ಹೇಳ್ತೀರಾ? ಹೋಗು. ಜಡ್ಜ್ ಸರ್, ನಾನು ಕಾಶಿ ಮನೆಯಿಂದ ಬರ್ತಾ ಇದ್ದೀನಿ. ಮನೆಯಲ್ಲಿ ಅಂಕಲ್ ಆಗ್ಲಿ ಆಂಟಿ ಆಗ್ಲಿ ಅವ್ರು ಯಾರು ಕಾಣಿಸ್ತಾನೆ ಇಲ್ಲ. ಗೊತ್ತಾಗ್ತಿಲ್ಲ ಎಲ್ಲಿ ಹೋಗಿದ್ದಾರೋ. ಸರ್, ನನಗೆ ಭಯ ಆಗ್ತಿದೆ ಸರ್. ಇವರು ಸಾಕ್ಷಿನ ನಾಶ ಪಡಿಸೋದಕ್ಕೆ ಕಾಶಿ ಅವರ ಅಪ್ಪ ಅಮ್ಮನ ಎಲ್ಲೋ ಕಿಡ್ನಾಪ್ ಮಾಡಿದ್ದಾರೆ ಸರ್. ಮತ್ತೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಇದೆಲ್ಲ ಮಾಡಿರೋದು ಈ ಬಲವಂತ್ ಪಾಂಡೆನೆ. ಹಾಗಾಗಿ ಈ ಕೋರ್ಟ್ ನಲ್ಲಿ ನಾನು ಏನ್ ಕೇಳ್ಕೊತೀನಿ ಅಂತ ಅಂದ್ರೆ, ಈ ಬಲವಂತ್ ಪಾಂಡೆನ ಅರೆಸ್ಟ್ ಮಾಡಬೇಕು. ಮಿಶ್ರಾ ಅವರೇ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಮನೆಯಲ್ಲಿ ಕಾಶಿಯ ಅಪ್ಪ ಅಮ್ಮ ಇಲ್ಲ, ಗೊತ್ತಿಲ್ಲ. ಎಲ್ಲಾದ್ರೂ ಹೋಗಿದ್ದಾರಾ? ಯುವರ್ ಆನರ್, ಈ ವಿಷಯ ಸ್ವಲ್ಪ ಆತಂಕ ತರಿಸ್ತಾ ಇದೆ. ಸಾಹೇಬ್ರೆ, ನಮ್ ತಂದೆ ತಾಯಿಗೆ ಏನಾದ್ರೂ ಆದ್ರೆ ಮಹಾದೇವನ್ ಮೇಲೆ ಆಣೆ, ಎಂತ ಶಿಕ್ಷೆ ಕೊಡ್ತೀನಿ ಅಂದ್ರೆ ಇಡೀ ಕಾಶಿನ ಸ್ಮಶಾನ ಮಾಡ್ತೀನಿ. ಕಾಶಿ ಕಾಶಿ ಕಾಶಿ, ನಾನಿದ್ದೀನಲ್ಲ ಸರಿ ಯಾವುದು ತಪ್ಪು ಅಂತ ತೀರ್ಮಾನ ಮಾಡೋದಕ್ಕೆ. ಯುವರ್ ಆನರ್, ಈಗ ನಾನು
ಈ ಕೇಸಿನ ಅತಿ ಮುಖ್ಯವಾದ ವಿಟ್ನೆಸ್ನ ಇಲ್ಲಿ ಕರೆಯೋದಕ್ಕೆ ಬಯಸ್ತಾ ಇದ್ದೀನಿ. ಮುಂದುವರಿಸಿ. ಚುಮನ್ ಚಿಕ್ಕಪ್ಪ ಬನ್ನಿ. ನಿಮ್ಮ ಹೆಸರು? ನನ್ನ ಹೆಸರು ಚುಮನ್ ಅಂತ ಸರ್. ನಾನು ಮತ್ತೆ ಕಾಶಿಯವ್ರ ತಂದೆ ತುಂಬ ಒಳ್ಳೆ ಗೆಳೆಯರಾಗಿದ್ವಿ. ಆಗಿದ್ರಿ ಅಂದ್ರೆ ಆ ಮಾತಿನ ಅರ್ಥ ಏನು ಚುಮ್ಮನ್ ಅವರೇ? ಇದ್ರ ಮಾತಿನ ಅರ್ಥ ಏನಂದ್ರೆ ಕಾಶಿಯವ್ರ ತಂದೆ ತೀರ್ಕೊಂಡು ಎಷ್ಟೋ ವರ್ಷಗಳೇ ಆಗೋಯ್ತು. ನಿಜಾನಾ? ಇವ್ರು ಯಾಕೆ ಚಿಕ್ಕಪ್ಪ ಸುಳ್ಳು ಹೇಳ್ತಾ ಇದೀಯಾ? ಕಾಶಿ ಸುಮ್ಮನೆ ಇರಿ. ಹೇಗೆ ನಂಬೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಸೈಲೆನ್ಸ್ ಇನ್ ದ ಕೋರ್ಟ್. ನೀವು ಮುಂದುವರಿಸಿ. ಅದು ಒಂದು ಕಾಲದಲ್ಲಿ ನಮ್ಮೂರಲ್ಲಿ ಪ್ಲೇಗ್ ಹರಡಿತ್ತು. ಆವಾಗ ಕಾಶಿಯವ್ರ ಕುಟುಂಬದಲ್ಲಿ ಇದ್ದವ್ರು ಎಲ್ಲರೂ ತೀರ್ಕೊಂಡ್ರು. ಇವರೆಲ್ಲರೂ ಯಾರು ಉಳಿಯಲ್ಲ. ಗಂಗಾ ಗಂಗಾ ನೋಡೋಣ, ಹಿಡ್ಕೋ ನನ್ನ. ಬಾ, ಓಡ್ ಬಾ. ಕಾಶಿಯವರ ಅಪ್ಪ ಅಮ್ಮ ತಂಗಿ ತೀರ್ ಹೋದ್ಮೇಲೂ ಕೂಡ ಕಾಶಿಗೆ ಅವರೆಲ್ಲರೂ ಕಾಣಿಸ್ತಾ ಇದ್ರು. ಆ ವಿಷಯದ ಬಗ್ಗೆ ನಾವು ಕಾಶಿ ಹತ್ರ ಯಾವತ್ತೂ ಹೇಳಿಲ್ಲ ಸಾಹೇಬ್ರೆ. ಸುಳ್ಳು ಹೇಳ್ತಿದ್ದಾರೆ ಜಡ್ ಸಾಹೇಬ್ರೆ. ನೀನು ಅವ್ರ ಪರವಾಗಿ ಹೋಗ್ಬಿಟ್ಟಿ ಸರ್. ಪ್ರತಿಯೊಂದು ಸಾಕ್ಷಿನೂ ಹೇಳ್ತಿರೋದು ಸುಳ್ಳೇ ಸರ್. ಅದರ ತೀರ್ಮಾನ ಈ ಕೋರ್ಟ್ ಮಾಡುತ್ತೆ. ಸಿನ್ನ, ನೀವು ಕೂತ್ಕೊಳ್ಳಿ. ಸಾಕ್ಷಿ ಹೇಳಿದ್ನ ಕೇಳಿದ್ಮೇಲೆ ಕೋರ್ಟ್ ಆದೇಶ ಏನು ಅಂದರೆ, ಮುಂದಿನ ಹಿಯರಿಂಗು ಮುಂಚೆ ಕಾಶಿ ತಲೆ ನೆಟ್ಟಗಿದೆಯಾ ಅಂತ ಚೆಕ್ ಮಾಡಿಸಿ. ಅಂಡ್ ಫಾರ್ ನೌ ದ ಕೋರ್ಟ್ ಈಸ್ ಅರ್ಜೆಂಟ್. ನೀವು ನಾನು ಹುಚ್ಚ ಅಂತ ಸಾಬೀತು ಮಾಡಕ್ ಬಂದ? ಇಲ್ಲ, ನಾನು ಸಾಬೀತು ಮಾಡಕ್ ಬಂದಿರೋದು ನೀನು ಕರೆಕ್ಟ್ ಆಗಿದ್ಯಾ ಅಂತ. ಯಾರ ಮಾತು ಮೇಲೂ ನಂಬಿಕೆನೇ ಬರ್ತಾ ಇಲ್ಲ. ಬಟ್ ನನ್ನ ಮಾತಲ್ಲಿ ನೀನು ನಂಬಿಕೆ ಇಡಲೇಬೇಕಾಗಿ ಬರುತ್ತೆ. ನಿನಗೆ ತುಂಬ ಚೆನ್ನಾಗಿ ಗೊತ್ತು, ಇದನ್ನ ಬಿಟ್ಟರೆ ನಿನ್ಗೆ ಯಾವುದೂ ಬೇರೆ ದಾರಿನೇ ಇಲ್ಲ. ನಾನು ಹುಚ್ಚ ಅಲ್ಲ ಸರ್, ಬಡವ. ಮತ್ತೆ ಇವರು ಎಲ್ಲರನ್ನು ಕೊಂಡ್ಕೊಂಡು ನಾನು ಹುಚ್ಚ ಅಂತ ಸಾಬೀತು ನನಗೆ ಗೊತ್ತು. ಅದಕ್ಕೋಸ್ಕರ ನಿನಗೆ ಸಹಾಯ ಮಾಡೋಕ್ಕೆ ನಾನು ಬಂದಿರೋದು. ಬರೀ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಸಾಕು, ಎಲ್ಲ ಸತ್ಯ ಹೊರಗಡೆ ಬರುತ್ತೆ. ನೀವು ಅವ್ರ ಕಡೆಯವರೇ ಅನ್ನಿಸ್ತಾ ಇದೆ. ನಾನು ದುಡ್ಗಿದೆಲ್ಲ ಮಾಡಲ್ಲ ಕಾಶಿ. ಇಟ್ಸ್ ಮೈ ಜಾಬ್. ಮತ್ತೆ ಶುರು ಮಾಡಲಾ? ಆಗಲಿ ಸರ್. ಈಗ ಹೇಳಿ ಡಾಕ್ಟರ್ ಅವರೇ, ನಿಮ್ಮ ರಿಪೋರ್ಟ್ ಏನಿದೆ? ಇವರ ಆನರ್, ನಾನು ಕಾಶಿ ಹತ್ರ ಮಾತಾಡ್ಬೇಕಾದ್ರೆ ನನಗೊಂದು ಕಾನ್ಫಿಡೆನ್ಸ್ ಬಂತು. ಅದರಿಂದ ಸಿಕ್ಕಿದ ನನಗೆ ಉತ್ತರಗಳು ತುಂಬ ಅಚ್ಚರಿ ಅನ್ನಿಸ್ತು. ಈಗ ನೀವು ನನಗೆ ಪರ್ಮಿಷನ್ ಕೊಟ್ಟರೆ ನಾನು ಕಾಶಿಗೆ ಸ್ವಲ್ಪ ಪ್ರಶ್ನೆ ಕೇಳ್ತೀನಿ. ನೀವು ಕೇಳ್ಬೋದು. ಥ್ಯಾಂಕ್ ಯು ಸರ್. ಸರಿ ಕಾಶಿ, ನನಗೊಂದು ವಿಷಯ ಹೇಳು. ಮನೇಲಿ ನಿನಗೆ ಅಂತ ಅಡುಗೆ ಯಾರು ಮಾಡಿಕೊಡ್ತಾರೆ? ನನ್ನ ಅಡುಗೆ ನನ್ನ ಕೈಯಾರೆ ನಾನೇ ಮಾಡ್ತೀನಿ. ಯಾಕೆ? ನಮ್ಮ ತಾಯಿಗೆ ವಯಸ್ಸಾಗಿದೆ, ಅದಕ್ಕೋಸ್ಕರ. ತುಂಬ ಖಾರವಾಗಿ ಮಾಡ್ತಾರೆ ಅವರು. ಅದಕ್ಕೆ. ಮತ್ತೆ ನಿನ್ನ ತಂಗಿ ಇದ್ದಾಳೆ, ಅಡುಗೆ ಅವಳು ಕೂಡ ಮಾಡ್ಬೋದು. ಕಾಲೇಜ್ ಮತ್ತು ಟ್ಯೂಷನ್ ಅಂತ ಹೇಳಿ ಅವಳಿಗೆ ಪುರ್ಸೋತೆ ಸಿಗಲ್ಲ. ನಿಮ್ಮಪ್ಪ ಏನು ಮಾಡ್ತಾರೆ? ರಾತ್ರಿ ಹಗಲು ನನಗೆ ಬೈತಾನೆ ಇರ್ತಾರೆ. ಯಾಕೆ? ನಿಮ್ಮಪ್ಪ ಈಗ ಸ್ಮಶಾನ ಘಾಟಲ್ಲಿ ಕೆಲಸ ಮಾಡಲ್ವಾ? ವಯಸ್ಸಾದಾಗ ತಂದೆ ಕೈಯಲ್ಲಿ ಕೆಲಸ ಮಾಡಿಸ್ತಾರಾ? ಬಡವ ನಾನು, ನಾಲಾಯಕಲ್ಲ. ಸರಿ, ನನಗೊಂದು ವಿಷಯ ಹೇಳು. ನಿನ್ನ ತಂಗಿ ಜೊತೆ ನಿನ್ನ ಸಂಬಂಧ ಹೇಗಿದೆ? ನನ್ನ ಪ್ರಾಣ ಅವಳು. ಆದರೆ ನಾನು ಅವಳನ್ನ ಕಂಟ್ರೋಲ್ ಮಾಡ್ಕೋ. ನನಗೊಂದು ವಿಷಯ ಹೇಳು. ನಿನ್ನ ತಂಗಿ ನಿನಗೆ ರಾಖಿ ಕಟ್ತಿದ್ಲು ಅನ್ಸುತ್ತೆ. ಮೊದಲು ಕಟ್ತಿದ್ಲು, ಆಮೇಲೆ ನಾನೇ ಕಟ್ಬೇಡ ಅಂತ ಹೇಳ್ದೆ. ಯಾಕೆ? ಒಂದಿನ ರಾಖಿ ಹಬ್ಬದ ದಿನ ತುಂಬ ದೊಡ್ಡ ಗಲಾಟೆ ಆಯಿತು. ಅಮ್ಮನ ಮೇಲೆ ಆಣೆ ಮಾಡದೆ ರಾಖಿ ಕಟ್ಟಿಸ್ಕೊಳ್ಳಲ್ಲ ಅಂತ. ಆಮೇಲೆ ನಾನು ನನ್ನ ಆಣೆನ ಮುರಿಲಿಲ್ಲ. ಸರಿ, ನೀನು ಯಾವಾಗ ಮನೆಗೆ ಬರ್ತೀಯಾ? ನಿನಗೋಸ್ಕರ ಬಾಗಿಲು ಯಾರು ತೆಗಿತಾರೆ? ಬಾಗಿಲು ಓಪನ್ ಇರುತ್ತೆ ಸರ್. ಹೆಣ ಸುಡೋರ್ ಮನೇಲಿ ಯಾರು ಏನು ತಗೊಂಡೋಗ್ತಾರೆ ಮಾಲೀಕ್ರ? ಯಾವಾಗ ಮನೆಗೆ ಬರ್ತೀಯ ಅವಾಗೆಲ್ಲ
ನಿನಗೆ ನೀರ್ಯಾರು ತಗೊಂಬಂದು ಕೊಡ್ತಾರೆ? ನಿನ್ನ ತಂಗಿ ಗಂಗಾ ಇಲ್ಲಾಂದರೆ ನಿಮ್ಮಮ್ಮ? ಮನೆ ಹೆಂಗಸರ ಕೈಯಲ್ಲಿ ನೀರನ್ನು ನಾವು ಕುಡಿಯಲ್ಲ. ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಯುವರ್ ಹಾನರ್. ಕಾಶಿ ಜೀವನದಲ್ಲಿರೋ ಎಲ್ಲ ಜನರು ಅಂದರೆ ಅವರ ಅಪ್ಪ ಅಮ್ಮ, ಇವನ್ ತಂಗಿ ಗಂಗಾ, ಹೇಳಬೇಕು ಅಂದರೆ ಇವ್ರು ಯಾರೂ ಬದುಕಿಲ್ಲ. ಏನಂತ ಮಾತಾಡ್ತಿದ್ದಾರೆ? ಇದೆಲ್ಲ ನಿಜಾನೇ? ಬದುಕಿಲ್ಲ ಅಂದ್ರೆ ಸರ್, ನಾನು ಕಾಶಿಗೆ ಇಲ್ಲಿವರೆಗೂ ಏನು ಪ್ರಶ್ನೆಗಳನ್ನ ಕೇಳಿದೆ. ಅವನ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ನೋಡ್ತಾ ಇದ್ರೆ ಕಾಶಿಗೆ ಎಲ್ಲರೂ ಕಣ್ಣು ಕಾಣಿಸ್ತಾರೆ ಅಂತ. ಇದನ್ನ ನೋಡಿದಾಗ ನಮಗೆ ಅನ್ಸುತ್ತೆ ಇವನ್ ಜೀವನದಲ್ಲಿ ಅವ್ರು ಯಾರು ಆಕ್ಟಿವ್ ಆಗೇ ಇಲ್ಲ. ಹೇಗಂದ್ರೆ ಅಡುಗೆ ಇವನೇ ಮಾಡ್ಕೊತಾನೆ, ನೀರು ಕೂಡ ಇವನೇ ಹೋಗಿ ಕುಡಿತಾನೆ. ಇವನ್ ಮನೆಗೆ ಹೋದಾಗೆಲ್ಲ ಬಾಗಿಲು ತೆರೆದೇ ಇರುತ್ತೆ ಇವನಿಗೋಸ್ಕರ. ಅಂದರೆ ಯಾವ್ಯಾವುದು ಪ್ಯಾಸಿವ್ ಕೆಲಸಗಳಿರುತ್ತೆ ಅದರಲ್ಲಿ ಅಪ್ಪ ಅಮ್ಮ ತಂಗಿ ಎಲ್ಲರೂ ಕಾಣಿಸ್ತಾರೆ. ಅಂದರೆ ಜಗಳ ಮಾಡೋದು, ವಾದ ಮಾಡೋದು. ಕಾಶಿ ಅವನದೇ ಆದಂಥ ಒಂದು ಕಾಲ್ಪನಿಕ ಪ್ರಪಂಚನ ಸೃಷ್ಟಿ ಮಾಡ್ಕೊಂಡಿದ್ದಾನೆ. ಕಾಲ್ಪನಿಕ ಜನ, ಅದ್ರ ಜೊತೆನೇ ಅವನು ಬೆಳೆದು ನಿಂತಿದ್ದಾನೆ. ಆದರೆ ಈಗ ವಯಸ್ಸು ಆಗ್ಬಿಡುತ್ತೆ. ಇದನ್ನ ನೋಡ್ತಾ ಇದ್ರೆ ಕಾಶಿ ಕಾಲ್ಪನಿಕ ಲೋಕದಲ್ಲಿ ಜೀವನ ಮಾಡ್ತಿದ್ದಾನೆ. ನಿನ್ನಜ್ಜಿ ನೀನು ಕೂಡ ದುಡ್ಡಿಗೆ ಮಾರಾಟ ಆಗ್ಬಿಟ್ಟಿಯಲ್ಲ, ನಾನು ನಿನ್ನ ಬಿಡಲ್ಲ ಕಣೋ. ಇವರು ಸುಳ್ಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನನ್ಗನ್ಸುತ್ತೆ ಇವರು ಮನೋಚಿಕಿತ್ಸಕರಲ್ಲ, ಇವರೊಬ್ರು ಮನೋರೋಗಿ ಅಂತ. ಅಬ್ಜೆಕ್ಷನ್ ಓವರ್ ರೂಲ್ಡ್. ನೀವು ಕೂತ್ಕೊಳ್ಳಿ ಮಿಸ್ಟರ್ ಬಲ್ವಂತ್, ನೀವು ಕೂತ್ಕೊಳ್ಳಿ. ನೀವು ಹೇಳಿ, ಪ್ಲೀಸ್ ಕಂಟಿನ್ಯೂ. ಯುವರ್ ಆನರ್, ಇದು ಒಂದು ಸೀರಿಯಸ್ ಕೇಸ್ ಆಫ್ ಸ್ಕಿಜೋಪೆರ್ನಿಯಾ. ಅದನ್ನು ಪ್ಯಾರನಾಯ್ಡ್ ಸೈಕೋಸಿಸ್ ಅಂತ ಕರೀತಾರೆ. ಆ ಕಾಯಿಲೆ ಕೊನೆ ಹಂತಾನೆ ವ್ಯಕ್ತಿ ಅವನಿಗೋನೆ ಕ್ರೂರಿ ಆಗ್ತಾನೆ. ಅವನ ಕಾಲ್ಪನಿಕ ಯುಗದಲ್ಲಿ ಅವನಿಗೇನಾದರೂ ತೊಂದರೆ ಕಾಣಿಸಿದ್ರೆ ಅವನು ಯಾರಿಗೇನು ಬೇಕಾದರೂ ಮಾಡೋ ಕೇಸೋನಲ್ಲ. ಅದಕ್ಕೋಸ್ಕರನೇ ಇವನು ಅಭಿಮನ್ಯುನ ಕೊಲೆ ಮಾಡಿದ್ದು. ಯುವರ್ ಆನರ್, ನಮ್ಮ ನ್ಯಾಯಾಲಯಕ್ಕೆ ಇನ್ನೆಷ್ಟು ಆಧಾರಗಳು ಬೇಕು? ಇನ್ನು ಮುಗೀತು, ನೀವು ತೀರ್ಪನ್ನ ಕೊಡಿ ಯುವರ್ ಆನರ್. ಇವನೊಬ್ಬ ಸೈಕೋ ಕಿಲ್ಲರ್ ಮತ್ತು ಇವನನ್ನ ಗಲ್ಲಿಗೇರಿಸಬೇಕು. ಅಬ್ಜೆಕ್ಷನ್ ಮೈ ಲಾರ್ಡ್. ಇಲ್ಲಿವರೆಗೂ ಪ್ರೂವ್ ಆಗಿಲ್ಲ ಕಾಶಿನೇ ಅಭಿಮಾನಿಯನ್ನ ಕೊಲೆ ಮಾಡಿದಾನೆ ಅಂತ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಎಷ್ಟು ದುಡ್ಡು ಕೊಟ್ಟ ಬಲವಂತ್? ನಾನು ಹಣಕ್ಕೋಸ್ಕರ ಮಾಡಲ್ಲ, ಇದು ನನ್ನ ಕೆಲಸ. ಕಾಶಿ, ನಿನ್ ಪರವಾಗಿ ನೀನೇನಾದ್ರೂ ಹೇಳ್ಬೇಕಾ? ನಾನೇ ಕೊಂದಿದ್ದು ಅಭಿಮನ್ಯುನ. ಮಹಡಿ ಮೇಲಿಂದ ಬಿಸಾಕ್ಬಿಟ್ಟೆ ಆ ಕಚಡನ. ಯಾಕಂದ್ರೆ ಆ ಕಚಡ ನನ್ನ ತಂಗಿಗೆ ಮೋಸ ಮಾಡಿದ್ದ. ಆದ್ರೆ ನನ್ನಿಂದ ಒಂದು ತಪ್ಪಾಗಿದೆ ಜಡ್ ಸಾಹೇಬ್ರೆ. ನನಗನ್ಸಿತ್ತು ನನ್ನ ತಂಗಿನ ಕೊಂದಿದ್ದು ಅಭಿಮನ್ಯು ಅಂತ. ಆದ್ರೆ ನನ್ನ ತಂಗಿನ ಕೊಂದಿದ್ ಯಾರು ಅಂದ್ರೆ ಈ ಬಲವಂತ್. ಕಾಶಿ ಅಣ್ಣ, ಗಂಗಾ ಅವತ್ತು ಬಲವಂತ್ ಸರ್ನ ಮೀಟ್ ಮಾಡೋದಿಕ್ ಬಂದಿದ್ಲು. ಅವಳನ್ನ ಅವರೇ ಕರೆದಿದ್ದು. ನಾನಾಗ ಹೊರಗಡೆ ನಿಂತಿದ್ದೆ. ಒಳಗಡೆಯಿಂದ ಜೋರಾಗಿ ಕಿರ್ಚ್ಕೊಳ್ಳೋ ಶಬ್ದ ಕೇಳಿಸ್ತಾ ಇತ್ತು. ನಾನು ನೋಡ್ತಾ ಇದ್ದ ಹಾಗೇನೆ ಗಂಗಾನ ಬಲ್ವಂತ್ ಸಾಹೇಬ್ರು ಮಾಡಿ ಮೇಲಿಂದ ತಳ್ಬಿಟ್ರು. ಆಮೇಲೆ ಬಾಡಿನ ತಳ್ತಾ ಇದ್ರು. ನಾನು ಅನ್ಕೊಂಡೆ ಗಂಗನ್ನ ಅವರು ರೇಪ್ ಮಾಡಿಬಿಟ್ಟಿದ್ದಾರೆ ಅಂತ. ಆ ಬಲ್ವಂತ್ ಪಾಂಡೆ ತುಂಬ ಕೆಟ್ಟ ಮನುಷ್ಯ. ಕಾಶಿ ಅಣ್ಣ, ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳಬೇಡಿ. ನಾನೇ ನಿಮ್ಗೆ ಹೇಳಿದ್ದೀನಿ ಅಂತ. ಗೊತ್ತಾದ್ರೆ ಆ ಬಲ್ವಂತ್ ಪಾಂಡೆ ನನ್ನ ಜೀವಂತವಾಗಿ ಬಿಡಲ್ಲ. ನನ್ನ ಮಗನೇ, ಮೊದಲು ನನ್ನ ಮಗನ್ನ ಸಾಯಿಸ್ದೆ, ಈಗ ನನ್ನ ಮೇಲೆ ಆರೋಪ ಮಾಡ್ತಾ ಇದೆಯಾ? ಆಪಾದ ಎಲ್ಲ ನಿಜ. ಇದು ಎಲ್ಲಿವರೆಗೂ ನಿನ್ನ ನಾನು ಸಾಯಿಸಲ್ವೋ ಅಲ್ಲಿವರೆಗೂ ನಾನು ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಏನು ನೀನು ನನ್ನ ಸಾಯಿಸ್ತೀಯ? ಹುಚ್ಚ ನನ್ನ ಮಗನೇ, ಎಷ್ಟೋ ಧೈರ್ಯ ನಿಂಗೆ. ಒಳ್ಳೇದಾಯ್ತು ನಿಂಗೆ ತಂಗಿ ಇಲ್ದೇ ಇರೋದು. ಅಕಸ್ಮಾತ್ ಇದ್ದಿದ್ರೆ ಅವಳ ಹೇಗ್ ಸಾಯಿಸ್ತಾ ಇದ್ದೆ ಅಂದ್ರೆ ಇಡೀ ಪ್ರಪಂಚನೇ ನೋಡೋ ಹಾಗೆ. ಬಲ್ವಂತ್, ಅಯ್ಯೋ, ಏನಾಯ್ತು? ಬರ್ತೀನಿ. ತಿಂಡಿ ಆದ್ರೂ ತಿನ್ಬಿಟ್ಟು ಹೋಗ್ರಿ. ಸರ್, ಎಲ್ಗೋಗ್ತಾ ಇದ್ದೀರಾ? ಅರೆ ಅಣ್ಣ, ಯಾಕೆ ಟೆನ್ಷನ್? ಪರ್ಮಿಷನ್ ಇದೆ ನನ್ನ ಹತ್ರ. ಸರಿ, ಹೋಗಿ. ಮುಗೀತಾ ಕೆಲಸ? ಬರ್ತೀನಿ.
ಹೋಗಿ. ಕಾಶಿ, ಹೇ ಕಾಶಿ, ಏನ್ ಸಮಾಚಾರ ಗುರು? ತೇರೆ ನಮ್ಮ ಫಿಲಮಲ್ಲಿ ರಾಧೆ ಇದ್ದಂಗಿದ್ಯಾ, ಡಿಟ್ಟೋ. ಚೆನ್ನಾಗಿರೋ ಒಬ್ಬ ಮನುಷ್ಯನ ಹುಚ್ಚನಾಗಿ ಮಾಡಿದ್ರಿ. ಅವನೇನು ಹೇಳಿದ್ದ ಇಂಗ್ಲಿಷಲ್ಲಿ? ಸೈಕೋ ಕಿಲ್ಲರ್. ಲೋ ಮಗ, ನೀನ್ ಖುಷಿಯಾಗಿರ್ಬೇಕು. ದೊಡ್ಡ ದೊಡ್ಡ ಹೀರೋಗಳಿಗೆ ಇಂಥ ಅವಕಾಶ ಸಿಗಲ್ಲ, ಗೊತ್ತಾ? ಅಪ್ಪ ಅಮ್ಮನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅಪ್ಪ ಅಮ್ಮ ನಿನ್ಗೋಸ್ಕರ ದೇವಸ್ಥಾನ ಸುತ್ತಾ ಇದ್ರು, ವಾಪಸ್ ಬಂದಿದ್ದಾರೆ. ಒಂದು ಪ್ರಶ್ನೆ ಕೇಳ ನಿನ್ಗೆ? ಬೇಡ ಅಂದ್ರೆ ಕೇಳೋದನ್ನ ನಿಲ್ಲಿಸ್ತೀಯಾ? ನನಗೊಂದು ವಿಷಯ ಹೇಳ. ಅಮ್ಮನ, ಗಂಗನ, ಅಪ್ಪನ ನೀನ್ ನಿಜವಾಗ್ಲೂ ನೋಡಿದ್ಯಾ ತಾನ? ನಿಜವಾಗ್ಲೂ ಸಿಕ್ಕಿದ್ದೀನೋ? ಯಾಕೆ ಈ ತರ ಮಾತಾಡ್ತಿದ್ಯಾ? ಇಲ್ಲ ಕಣೋ, ಸ್ವಲ್ಪ ನನಗೆ ಡೌಟ್ ಆಗ್ತಾ ಇದೆ. ಹೇ ಹೇ ಕಾಶಿ, ಹುಚ್ಚು ಜನರು ಏನೇನೋ ಮಾತಾಡ್ತಾರಂತ ನೀನು ಹುಚ್ಚ ಆಗಿಲ್ವಲ್ಲ? ನನಗೊಂದು ಹೇಳು, ಅಮ್ಮ ಹೇಗಿದ್ದಾರೆ ನೋಡಕ್ಕೆ? ಅಮ್ಮ? ಎಂತ ಪ್ರಶ್ನೆ ಕೇಳ್ತಿದ್ಯೋ? ನನಗೆ ಹೇಳು, ಅಮ್ಮ ಹೇಗಿದ್ರು ಅಂತ. ಅಮ್ಮ, ಅಮ್ಮನ್ಗೆ ವಯಸ್ಸಾಗಿದೆ, ಅವ್ರ ತಲೆ ಕೂದಲೆಲ್ಲ ಬೆಳ್ಳಕ್ಕಿದೆ, ಮತ್ತೆ ಸುಂದರವಾಗಿದ್ದಾರೆ. ಸರಿ, ಆದ್ರೆ ಅವ್ರಿಗೆ ಮುಂದಿನ 2 ಹಲ್ಲು ಉದುರೋಗಿತ್ತು, ಅದ್ ನೋಡಿದ್ಯಲ್ವಾ ನೀನು? ಅಯ್ಯೋ ಲೋ ಮಗ, ವಯಸ್ಸಾಗ್ತಾ ಆಗ್ತಾ ಹಲ್ಲು ಉದುರೋಗುತ್ತೋ? ನೋಡಿದ್ಯೋ ಇಲ್ವೋ? ಖಂಡಿತ ನೋಡಿದೀನೋ. ಅಮ್ಮನಿಗೆ ಹಲ್ಲಿತ್ತು ರಂಗಿಲ್ಲ. ಅಯ್ಯೋ ಅಣ್ಣ, ನೀನ್ ಯಾರನ್ನ ಇಷ್ಟ ದಿನ ನಿನ್ ತಂಗಿ ಅಂತ ಹುಡುಕ್ತಿದ್ಯೋ ಅವ್ರು ಇಲ್ಲೇ ಇದ್ದಾರಲ್ಲ. ನೋಡಿ ಇದನ್ನ, ಇವಳನ್ನ ಹುಡುಕ್ತೀನಿ ಅಂತ ನನ್ನ ಪರಿಸ್ಥಿತಿ ಹೆಂಗ್ ಮಾಡಿದ್ಯಾ ನೋಡು. ಅರೆ ಖಂಡಿತ ನೀವೇನೋ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಇವಳು ಗಂಗಾ ಅಲ್ಲ, ದೇವಿನಾ. ಅಯ್ಯೋ ಇಲ್ಲ ಅಣ್ಣ, ನಾನೇನ್ ತಪ್ಪಿಗಿಪ್ ತಿಳ್ಕೊಂಡಿಲ್ಲ. ಇವರೇ ನಿಮ್ ತಂಗಿ ಗಂಗಾ, ಇವರೇ ನನ್ನ ಹತ್ರ ಬಂದಿದ್ದು. ಅವ್ರಿಗೆ ಮತ್ತೆ ಅಭಿಮನ್ಯುಗೆ ಮದುವೆ ಅರ್ಜಿ ಕೊಡೋದಕ್ಕೆ ಅವರೇ ಅವ್ರ ಹೆಸರು ಗಂಗಾ ಅಂತ ಹೇಳಿದ್ರು. ಇಷ್ಟು ಖುಷಿಯಾಗಿ ನಾನು ಯಾವತ್ತೂ ಇರಲಿಲ್ಲ, ನಿಜವಾಗ್ಲೂ. ಜೀವನದಲ್ಲಿ ಮೊದಲನೇ ಸಲ ಸೋತ್ ಮೇಲೂ ಎಂಜಾಯ್ ಮಾಡ್ತಾ ಇದ್ದೀನಿ. ಸರಿಗ ಸೋಲೋದ್ರಿಂದ ಗೆಲುವು ಸಿಗುತ್ತೆ ಅಂದ್ರೆ ಪಾರ್ಟಿ ಅಂತ ಮಾಡ್ಲೇಬೇಕಲ್ವಾ? ದೇವಿನಾ ಅಕ್ಕ, ಏನ್ ಯೋಚಿಸ್ತಾ ಇದ್ದೀರಾ? ಬನ್ನಿ, ಲೆಟ್ ಸೆಲೆಬ್ರೇಟ್ ಅವರ್ ವಿಕ್ಟರಿ. ತಗೋ ಇದನ್ನ. Cheers to our victory. Cheers. ಗೆದ್ರು ಸೋತ್ ಹಾಗೆ ಫೀಲ್ ಆಗ್ತಿದೆ. ಆದ್ರೆ ಯಾಕಕ್ಕ? ಕಾಶಿ, ಐ ಡೋಂಟ್ ನೋ, ಐ ಆಮ್ ಫೀಲಿಂಗ್ ಬ್ಯಾಡ್ ಫಾರ್ ಹಿಮ್. ನೋಡು ದೇವಿನಾ, ಯಾವಾಗ್ಲೂ ಯುದ್ಧದಲ್ಲಿ ಸಾಯೋದಕ್ಕೆ ಮೊದಲು ಸಿಪಾಯಿಗಳನ್ನೇ ಕಳಿಸ್ಬೇಕು. ಕಾಶಿ ಸಿಪಾಯಿ ಅಲ್ಲ. ಮತ್ತೆ ಅಕ್ಕ, ಆರ್ ಯು ಇನ್ ಲವ್ ವಿತ್ ಹಿಮ್? ದೇವಿನಾ, ಈ ಎಮೋಷನಲ್ ಇಂದ ಪ್ರೀತಿ ಗೀತಿ ಎಲ್ಲ ಮಾಡಬೇಡ. ನಾವು ಕಷ್ಟಪಟ್ಟು ಆ ಕೇಸಿಂದ ಹೊರಗಡೆ ಬಂದಿದ್ದೀವಿ. ನೀನು ಮಾಡೋ ಒಂದೇ ಒಂದು ಸಣ್ಣ ಮಿಸ್ಟೇಕಿಂದ ನಾವೆಲ್ಲ ಒಳಗಡೆ ಹೋಗ್ಬೇಕಾಗತ್ತೆ. ಈ ತರ ನನ್ಗೆ ಬೇರೆ ಯಾರ ಜೊತೆನೂ ಆಗಿಲ್ಲ. ನಾನು ಹೇಗ್ ಕಾಶಿ ಜೊತೆ ಅಟ್ಯಾಚ್ ಆದ್ನೋ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಕ್ಕ, ಆದ್ರೆ ಈಗ ಏನ್ ಮಾಡ್ತೀಯಾ? ಕಾಶಿ ಈಗ ಜೀವನ ಪರ್ಯಂತ ಜೈಲಲ್ಲೇ ಇರ್ತಾನೆ. ನಾನು ಆಚೆ ಕರೆಸ್ತೀನಿ. ವರ್ಲ್ಡ್ ಅಲ್ಲಿರೋ ಬೆಸ್ಟ್ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಅಕ್ಕ, ತುಂಬಾ ಲೇಟ್ ಆಗೋಗಿದೆ. ಈಗ ನೀವ್ ಏನು ಮಾಡಕ್ಕಾಗಲ್ಲ. ಯೋಚನೆ ಮಾಡಿದ್ದೀರಾ? ಕಾಶಿಗೆ ನಿಜ ಗೊತ್ತಾದ್ರೆ ಏನಾಗಬಹುದು ಹೇಳಿ? ನಾನೇ ಅವನಿಗೆ ಹೇಳ್ತೀನಿ, ಅವನ್ ನನ್ನ ಕ್ಷಮಿಸ್ತಾನೆ. ಕಾಶಿ, ನೋಡಕ್ಕೆ ಯಾರೋ ಬಂದಿದ್ದಾರೆ.
ಹೇಗಿದ್ಯಾ ಕಾಶಿ? ನಾನು ಹೇಗಿದ್ದೀನಿ? ಹಾಗೇನಾ? ಮಜವಾಗಿ. ನಿನಗೆ ಗೊತ್ತಿತ್ತಲ್ವಾ? ಐ ಆಮ್ ಸಾರಿ ಕಾಶಿ. ನಾನಿನ ಉಳ್ಸಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೆ. ನನಗೆ ಕೊಟ್ಟ ಪ್ರತಿಫಲ ಇದೇನಾ? ಒಂದು ಒಳ್ಳೆ ಜೀವನ ಮಾಡ್ತಿದ್ದೆ ನಾನು. ನನ್ನ ಜೀವನನೇ ನಾಶ ಮಾಡಿಬಿಟ್ಟೆ ನೀನು. ಯಾಕೆ? ನಾನು ಬನಾರಸ್ಗೆ ಬಂದಿದ್ದು ಒಂದು ಕಾರಣ ಇತ್ತು. ಆಮೇಲೆ ನಾನು ನಿನ್ನ ನೋಡಿದೆ. ಇಂಟರ್ವ್ಯೂ ನಮ್ಮ ಬಗ್ಗೆನಾ? ಯಾಕೆ? ನನಗನ್ಸುತ್ತೆ ಇಡೀ ಬನಾರಸ್ ಬಗ್ಗೆ ಹೇಳಕ್ ಸಾಧ್ಯ ನೀನೊಬ್ಬನಿಗೆ ಅಂತ. ಇವರೇ ನಮ್ಮಪ್ಪ. ಇಲ್ಲೇ ಇವತ್ತು ಕೆಲಸ ತುಂಬಾ ಇತ್ತು. ನನಗವತ್ ಗೊತ್ತಾಯ್ತು ನಿನ್ ಪ್ರಾಬ್ಲಮ್ ಏನು ಅಂತ. ಮತ್ತೆ ಡಿಸೈಡ್ ಮಾಡಿದೆ ನನ್ ಮಿಷನ್ಗೆ ನೀನೇ ಸರಿಯಾದ ವ್ಯಕ್ತಿ ಅಂತ. ನಾನು ಸೈಕಿಯಾಟ್ರಿಸ್ಟ್ ತರ ನಿನ್ ಮೈಂಡ್ನ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನನಗ್ ಗೊತ್ತಾಯ್ತು ನೀನು ಗಂಗಾನ ತುಂಬಾ ಇಷ್ಟಪಡ್ತೀಯ ಅಂತ. ತುಂಬಾ ಇಷ್ಟಪಡ್ತೀಯಲ್ಲ ಗಂಗಾನ? ಪ್ರಾಣ ಕೊಡ್ತೀನಿ ನಾನು ಗಂಗಳಿಗೋಸ್ಕರ. ನಾನ್ ನಿನ್ ಮೈಂಡ್ನ ಯೂಸ್ ಮಾಡ್ಕೊಂಡೆ. ಮತ್ತೆ ನಿನ್ ಲೈಫಲ್ಲಿರೋ ತುಂಬಾ ಇಂಪಾರ್ಟೆಂಟ್ ವಸ್ತು ನಿನ್ ಹತ್ರ ಇಲ್ಲ ಅಂತ ಗೊತ್ತಾಯ್ತು. ಶ್ರುತಿ ಹತ್ರ ನಿನ್ನ ಗಂಗನ್ ಕ್ಲೋಸ್ ಫ್ರೆಂಡ್ ಅಂತ ಇಂಟ್ರೊಡ್ಯೂಸ್ ಮಾಡಿಸಿದ್ನಲ್ಲ, ಅವಳು ನನ್ ಸ್ವಂತ ತಂಗಿ. ಆದ್ರೆ ಅಕ್ಕ, ನಾನಲ್ಲಿ ಬಂದು ಏನ್ ಮಾಡ್ಲಿ? ನೀನೊಬ್ಳು ಗಂಗನ್ ಫ್ರೆಂಡ್ ಅಂತ ಈ ಸ್ಟೋರಿನ ಹೇಳ್ಬೇಕು. ಅದನ್ನ ನಾನ್ ಹೇಳ್ಕೊಡ್ತೀನಿ. ಮತ್ತೆ ಅವಳು ಗಂಗಾ ಮತ್ತೆ ಅಭಿಮನ್ಯುನ ಸುಳ್ಳು ಕತೆ ಹೇಳಿದ್ಲು ನಿನ್ಗೆ. ಮತ್ತೆ ನೀನ್ ಅದನ್ನ ನಂಬ್ದೆ. ನಾನ್ ಬೇಕು ಅಂತಾನೆ ಲಕ್ನೋಗೆ ಹೋದೆ. ಮತ್ತೆ ನೀನು ಕೋರ್ಟ್ಗೆ ಹೋದೆ. ಹೇಳಿ ಮೇಡಮ್. ಸರ್, ಒಂದು ಮ್ಯಾರೇಜ್ ಅಪ್ಲಿಕೇಶನ್ ಬೇಕಿತ್ತು. ಹಾ, ಹುಡುಗನ ಹೆಸರೇನು? ಅಭಿಮನ್ಯು ಪಾಂಡೆ. ಮತ್ತೆ ನಿಮ್ಮ ಹೆಸರು? ಗಂಗಾ ಚೌಧರಿ. ಗಂಗಾ ಚೌಧರಿ. ಮತ್ತೆ ನೀನು ಇನ್ನೂ ನಂಬಿಸೋದಕ್ಕೋಸ್ಕರ ಬಲ್ವಂತ್ ಅವ್ರ ಮನೆ ಆಚೆ ನಮ್ಮಿಬ್ರ ಮೇಲೆ ಅಟ್ಯಾಕ್ ಮಾಡೋ ಹಾಗೆ ಮಾಡಿಸ್ದೆ. ಮತ್ತೆ ನಾನು ರಂಗೀಲಾನೂ ಭೇಟಿ ಮಾಡಿದೆ. ನೋಡ್ ರಂಗೀಲಾ, ಕಾಶಿ ಕಂಡೀಷನ್ ತುಂಬಾ ಕೆಟ್ಟದಾಗ್ತಿದೆ. ಅವನ್ ಏನ್ ಅನ್ಕೊಂಡಿದ್ದಾನೆ ಅಂದ್ರೆ ಗಂಗಾ ನಿಜವಾಗ್ಲೂ ಕಳೆದು ಹೋಗಿದ್ದಾಳೆ. ನಾವ್ ಅವನ್ನ ಸಂಭಾಳಿಸ್ಬೇಕು. ಈ ಕಾಯಿಲೆ ಇನ್ನೂ ಜಾಸ್ತಿ ಆಗ್ತಿದ್ರೆ ಅವನಿಗೆ ತುಂಬಾ ಅಪಾಯ ಆಗ್ಬೋದು. ಅದಕ್ಕೆ ಕಾಶಿ ಅವತ್ತು ಬಬೀನಾ ಮತ್ತೆ ಅವನ್ ಫ್ರೆಂಡ್ಸಿಗೆ ತುಂಬಾ ಹೊಡೆದ. ಅಯ್ಯೋ ದೇವ್ರೆ, ಹಾಗಾದ್ರೆ ಈ ವಿಷಯದಲ್ಲಿ ನಾವೇನ್ ಮಾಡ್ಬೇಕು ಮೇಡಮ್ ಅವ್ರೆ? ನಾನ್ ಏನ್ ಹೇಳ್ತೀನೋ ಅದನ್ನ ನೀನು ಮತ್ತೆ ನಿನ್ ಫ್ರೆಂಡ್ಸ್ ಮಾಡಿ. ಇಲ್ಲ ಅಂದ್ರೆ ಕಾಶಿ ತುಂಬಾ ದೊಡ್ಡ ಅಪಾಯದಲ್ಲಿ ಸಿಕ್ಕಾಕೋತಾನೆ. ನಾನು ಎಲ್ಲ ಡಾಕ್ಟರ್ಸ್ ಹತ್ರ ಮಾತಾಡ್ತಾ ಇದ್ದೀನಿ. ಮೇಡಮ್ ಅವ್ರೆ, ನೀವ್ ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀವಿ. ಮತ್ತೆ ಅದು ಗಂಗಾ ಡೆಡ್ ಬಾಡಿ ಸಿಕ್ಕಿತಲ್ಲ, ಅದು ಅದೇನು ಅಂದ್ರೆ ಏನಕ್ಕಿದು? ನನಗೊಂದು ಗೊತ್ತಿಲ್ದಿರೋ ಶವ ಬೇಕು. ಹುಡುಗಿದು ಅನಾಥವಾಗಿರೋ ಶವ. ಯಾಕೆ? ನೀನ್ ಆ ಬಾಡಿಗೆ ಯಾವ ಡ್ರೆಸ್ ಹಾಕ್ಬೇಕು ಅಂದ್ರೆ ನಾನ್ ಕೊಡೋದನ್ನೇ. ಮತ್ತೆ ಅದನ್ನ ಒಂದು ಗೊತ್ತಿಲ್ದಿರೋ ಜಾಗದಲ್ಲಿ ಇಟ್ಬಿಡು. ಮೇಡಮ್, ಕೆಲಸ ತುಂಬಾ ದೊಡ್ಡದು, ದುಡ್ಡು ಜಾಸ್ತಿ ಬೇಕಾಗುತ್ತೆ. ಇದು 10,000. ಮಿಕ್ಕಿದ್ದು ಕೆಲಸ ಆದ್ಮೇಲೆ ಕೊಡ್ತೀನಿ. ಮತ್ತೆ ನಿನ್ಗೆ ಬಟ್ಟೆನ್ ಕಳಿಸ್ತೀನಿ. ನಾನು ಗಂಗಾಗೋಸ್ಕರ ತಂದಿದ್ದ ಬಟ್ಟೆನ ಅದನ್ನ ಬಬೀನಾ ಕೊಟ್ಟೆ. ಚುಮ್ಮೆನ್ ಅಂಕಲ್, ಬಬೀನಾ ಮತ್ತೆ ಅವನ್ ಫ್ರೆಂಡ್ಸ್ ಎಲ್ಲ ನಿಜ ಹೇಳ್ತಿದ್ರು ಕಾಶಿ. ಒಬ್ಬ ಅಮಾಯಕ ವ್ಯಕ್ತಿನ ನೀವು ಕೊಲೆಗಾರನಾಗಿ ಮಾಡಿದ್ರಿ ನೀವು. ಆದ್ರೆ ಯಾಕೆ? ದ್ವೇಷ. ಬಲ್ವಂತ್ ಮೇಲೆ ದ್ವೇಷ ಇದೆ. ಏನ್ ದ್ವೇಷ?
ಬಲ್ವಂತ್ ನಮ್ಮಪ್ಪನ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ. ನಾನವಾಗ 8 ವರ್ಷದ ಮಗು. ನಮ್ ಇಡೀ ಪ್ರಾಪರ್ಟಿಗೋಸ್ಕರ ಅವನ್ ನಮ್ಮಪ್ಪನ್ನ ಮತ್ತೆ ನಮ್ಮ ಅಣ್ಣನ್ನು ಸಾಯಿಸ್ಬಿಟ್ಟ. ಬಿಟ್ಬಿಡಿ ನನ್ನ, ಬಿಟ್ಬಿಡಿ ನನ್ನ ಅಂಕಲ್, ಬಿಡಿ ನನ್ನ. ನಾನು ಶ್ರುತಿ ಮತ್ತೆ ಅಮ್ಮ ಅಲ್ಲಿಂದ ತಪ್ಪಿಸ್ಕೊಂಡ್ವಿ. 15 ವರ್ಷ ಆದ್ಮೇಲೆ ನಾನು ನಮ್ಮ ಅಣ್ಣನ್ನ ಮತ್ತೆ ಅಪ್ಪನ ಸಾವು ದ್ವೇಷನ ತೀರಿಸ್ಕೊಂಡೆ. ಅಂದ್ರೆ ಅದು ಆ ಗಾರ್ಡ್ ನನಗೆ ಹೇಳಿದ್ದು ಅದು ಸುಳ್ಳ? ಹೌದು ಕಾಶಿ, ನಾನು ಏನ್ ಹೇಳಿದ್ನು ಆ ವಾಚ್ಮ್ಯಾನ್ ಅದನ್ನೇ ಹೇಳ್ದ. ಮತ್ತೆ ವಿಧಿ ನೋಡು, ಬಲ್ವಂತ್ ಮತ್ತೆ ಅಭಿಮನ್ಯು ಹೇಗ್ ಸತ್ರು ಅಂದ್ರೆ ಅವರು ನಮ್ಮ ಅಣ್ಣ ಮತ್ತೆ ಅಪ್ಪನ ಸಾವು ತರಾನೆ. ಕೋರ್ಟಲ್ಲಿ ಬಲ್ವಂತ್ ಜೊತೆ ನೀನ್ ವಾದ ಮಾಡ್ತಿದ್ದೆ. ಆಗ ನಾನು ಒಳ್ಳೆ ಕೆಲಸ ಮಾಡಿದ್ರಿ ನೀವು. ಕಾಶಿ, ನಾನ್ ಗುಗ್ಗು ನನ್ ಮಗ ನಿಮ್ಮನ್ ಪ್ರೀತಿ ಮಾಡಿದ್ರೆ ನೀವು ನಾನು ಇಟ್ಟಿರೋ ನಂಬಿಕೆನೆ ಕೊಲೆ ಮಾಡ್ಬಿಟ್ರಲ್ರಿ. ಇಲ್ಲ, ಪ್ರೀತಿ ಅಂದ್ರೇನೆ ಇಡೀ ಪ್ರಪಂಚ ಭರವಸೆನ ಇಟ್ಕೊಂಡಿರುತ್ತೆ ಮೇಡಮ್. ಇಲ್ಲ ಕಾಶಿ, ನಾನು ನಿನ್ನ ಪ್ರೀತಿಸ್ತೀನಿ. ನಿನ್ಗೇನು ಆಗಕ್ ನಾನು ಬಿಡಲ್ಲ. ನಾನು ನಿನ್ನ ಪ್ರೀತಿಸ್ತಿದ್ದೆ, ಮತ್ತೆ ಈಗ್ಲೂ ಪ್ರೀತಿಸ್ತಾ ಇದ್ದೀನಿ. ಈಗ ಇನ್ನೊಂದು ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ, ಬೇಕಾಗಿಲ್ಲ ಈ ಪ್ರೀತಿ ಗೀತಿಯಲ್ಲ. ಈಗ ಯಾರನ್ನ ಕೊಲೆ ಮಾಡಿಸ್ಬೇಕು ಅಂತ ಇದ್ದೀರಾ? ಕಾಶಿ, ನಾನು ಸುಳ್ಳು ಹೇಳ್ತಿಲ್ಲ ಕಾಶಿ, ಪ್ಲೀಸ್. ನಿಮಗೇನ್ ಅನ್ಸುತ್ತೆ? ನಿಮ್ಮ ಈ ಮೊಸಳೆ ಕಣ್ಣೀರು ನನಗೆ ಬದಲಾಯಿಸುತ್ತೆ ಅಂತಾನ? ಇಲ್ಲ, ನಿಲ್ಸಿ ನಿಮ್ಮ ನಾಟಕನ. ಇಲ್ಲ, ನಾನು ಸುಳ್ಳು ಹೇಳ್ತಿಲ್ಲ. ಬೇಡ 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 ಬೇಡ, ಅಳ್ಬೇಡಿ 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 ಅಳ್ಬೇಡಿ. ಜೀವನ ಪೂರ್ತಿ ಹೆಣ ಸುಡ್ತಾ ಇತ್ತು. ಜನ ಅಳ್ತಿದ್ರು ನಮಗೇನು ಅನಿಸ್ತಾ ಇರಲಿಲ್ಲ. ಆದ್ರೆ ನೀನ್ ಹತ್ರ ನನ್ನ ಮನ್ಸಿಗೆ ಮಾತ್ರ ನೋವಾಗಿತ್ತು. ಯಾಕಂತ ಗೊತ್ತಾ? ಯಾಕಂದ್ರೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ನನಗೆ ಗೊತ್ತು ನೀನು ಕೂಡ ನನ್ನ ಪ್ರೀತಿಸ್ತೀಯ ಅಂತ. ಈ ಜೀವನ ಅನ್ನೋದು ನಮ್ಮಿಬ್ಬರ ಮಧ್ಯೆ ಎಂತ ಆಟ ಆಡ್ತು ಅಲ್ಲ, ನಾನು ಕಲ್ಪನೆಯನ್ನು ಮಾಡ್ಕೊಂಡಿಲ್ಲ. ಅಮ್ಮ, ಅಪ್ಪ, ಗಂಗಾ ಎಲ್ಲ ಕಿತ್ಕೊಂಡೆ ನೀನು. ಸಾರಿ. ಆದ್ರೂ ಕೂಡ ನಿನ್ ಜೊತೆಲಿ ಇರಬೇಕು ಅಂತ ಅನಿಸ್ತಾ ಇದೆ. ಮಹಾದೇವನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿನ್ ಜೊತೆ ಜೀವನ ಮಾಡ್ಬೇಕು ಅನಿಸ್ತಾ ಇದೆ. ಆದ್ರೆ ಮಹಾದೇವನಿಗೆ ಇದು ಇಷ್ಟ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಮತ್ತೆ ಮಹಾದೇವನ ವಿರುದ್ಧ ಯಾರು ಹೋಗೋದಕ್ಕಾಗಲ್ಲ. ಇಲ್ಲ ಇಲ್ಲ ಕಾಶಿ, ಮಹಾದೇವನ ಲಿಖಿತದ ವಿರುದ್ಧ ಯಾರು ಹೋಗೋದಕ್ಕಾಗಲ್ಲ. ಯಾರು ಹೋಗೋದಕ್ಕಾಗಲ್ಲ. ಯಾರು ಹೋಗಕ್ಕಾಗಲ್ಲ. ಯಾರು ಹೋಗಕ್ಕಾಗಲ್ಲ. ಏನ್ ಮಾಡ್ತಿದ್ದ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಯಾವಾಗ್ಲೂ ಸ್ಪೂನ್ನ ಚೂಕ್ ಮಾಡ್ತಿದ್ದ.
ಅಮ್ಮನಿಗೆ ಕೇಳು ಅಡುಗೆ ಆಗೋದು ಇನ್ನೂ ಎಷ್ಟೊತ್ತಾಗುತ್ತಂತ. ಮತ್ತೆ ಕೇಳು, ಗಂಗನಿಗೆ ಮಾತು ಕೊಟ್ಟಿದ್ದೀನಿ ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ. ಹಾಗೆ ಅಪ್ಪನಿಗೆ ಹೇಳು ನನಗೆ ತೊಂದರೆ ಕೊಡಬೇಡ ಅಂತ ಹೇಳಿ. ನನಗೆ ಸಾಕಾಗಿದ್ದ, ನನ್ನ ತಲೆ ನೋಯ್ತಾ ಇದೆ. ಸ್ವಲ್ಪ ಒತ್ತಿದೀಯಾ? ಸ್ವಲ್ಪ ಈ ಕಡೆ. ನಾಳೆ ಸಂತೆಗೆ ಹೋಗ್ತಿದ್ದೀವಲ್ಲ ಗಂಗಾ ಜೊತೆ, ಅದೇ ಟೈಮಲ್ಲಿ ನೀನು ತಗೋ. ನಿನಗೆ ಎಷ್ಟು ಬೇಕನ್ಸುತ್ತೋ ಅಷ್ಟು ತಗೋ, ಸರಿನಾ? ಎಲ್ರು ಊಟಕ್ಕೆ ಹೋಗಿ.